ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಸಮಿತಿ ಬೆಂಗಳೂರು, ಕಲಬುರಗಿ, ಧಾರವಾಡ ಆನ್ಲೈನ್ ಅರಿವಿನ ಮನೆಯ ಇಂದಿನ ಕಾರ್ಯಕ್ರಮವನ್ನು ನೋಡುತ್ತಿರುವ ಎಲ್ಲರಿಗೂ ಶರಣು ಶರಣಾರ್ಥಿ. ಇಂದಿನ ವಿಷಯ ಬಹಳ ವಿನೂತನವಾದದ್ದು ಹಾಗೂ ಹೊಸ ರೀತಿಯಲ್ಲಿರುವುದು. ವಚನ, ಕವನ, ಆಧುನಿಕ ವಚನ. ಈ ವಿಷಯದ ಕುರಿತು ಅನುಭವವನ್ನು ಹಂಚಿಕೊಳ್ಳಲಿರುವವರು ಪ್ರೊಫೆಸರ್ ಸಾಸಲು ಜೆ ವಿಶ್ವನಾಥ್, ಪ್ರಾಚಾರ್ಯರು, ಬಸವೇಶ್ವರ ವಾಣಿಜ್ಯ ಮಹಾವಿದ್ಯಾಲಯ, ಬೆಂಗಳೂರು ಇವರಿಂದ. ಕಾರ್ಯಕ್ರಮದಲ್ಲಿ ಮೊದಲಿಗೆ ವಚನ ಪ್ರಾರ್ಥನೆ. ಬಸವಣ್ಣನವರ ಪ್ರಕಾರ ಇವರು ಜ್ಞಾನ ಪರಿಮಳ ಭರಿತ. ತನ್ನ ಪ್ರಯತ್ನದಿಂದ ಕೊನೆಯಲ್ಲಿ ತಾನೇ ಆಗಿಬಿಟ್ಟ ಕಾರಣ ಇದು ಬಿತ್ತದೆ ಬೆಳೆಯದೆ ಬೆಳೆದ ಹೆಬ್ಬೆಳಸು. ಬೆಳೆದ ಹೆಬ್ಬೆಳಸಿನ ರಾಶಿಯ ನೋಡ, ಹೆಬ್ಬೆಳಸಿನ ರಾಶಿಯ ನೋಡ. ಬಿತ್ತದೆ ಬೆಳೆಯದೆ ಬೆಳೆದ ಹೆಬ್ಬೆಳಸಿನ ರಾಶಿಯ ನೋಡ, ಹೆಬ್ಬೆಳಸಿನ ರಾಶಿಯ ನೋಡ. ಬಂಧುರದಂತೆ ಹುಟ್ಟುತ್ತಲೇ ಪರಿಮಳ, ಸುಗಂಧ ಬಂಧ ಬಂಧುರದಂತೆ ಹುಟ್ಟುತ್ತಲೇ ಪರಿಮಳ. ಆದಿ ಅನಾದಿ ಇಲ್ಲದ ಮುನ್ನವೇ ತನ್ನಿಂದ ತಾನೇ ಆಗಿರ್ದ ಕಾರಣ, ತನ್ನಿಂದ ತಾನೇ ಆಗಿರ್ದ ಕಾರಣ. ಬಿತ್ತದೆ ಬೆಳೆಯದೆ, ಬಿತ್ತದೆ ಬೆಳೆಯದೆ ಬೆಳೆದ ಹೆಬ್ಬೆಳಸಿನ ರಾಶಿಯ ನೋಡ, ಹೆಬ್ಬೆಳಸಿನ ರಾಶಿಯ ನೋಡ. ಬೆಳೆದ ಹೆಬ್ಬೆಳಸಿನ ರಾಶಿಯ ನೋಡ, ಹೆಬ್ಬೆಳಸಿನ ರಾಶಿಯ ನೋಡ. ಬಿತ್ತದೆ ಬೆಳೆಯದೆ ಬೆಳೆದ ಹೆಬ್ಬೆಳಸಿನ ರಾಶಿಯ ನೋಡ, ಹೆಬ್ಬೆಳಸಿನ ರಾಶಿಯ ನೋಡ. ಈ ಕಾರ್ಯಕ್ರಮದಲ್ಲಿ ಅನುಭವವನ್ನು ಹಂಚಿಕೊಳ್ಳಲಿರುವ ಪ್ರೊಫೆಸರ್ ಸಾಸಲು ಜೆ ವಿಶ್ವನಾಥ್ ಇವರನ್ನು ಬಸವ ಸಮಿತಿ ಹಾಗೂ ಎಲ್ಲ ಆನ್ಲೈನ್ ವೀಕ್ಷಕರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ.
ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಆನ್ಲೈನ್ ವೀಕ್ಷಕರಿಗೂ ಬಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಇಂದಿನ ಅನುಭವವನ್ನು ಹಂಚಿಕೊಳ್ಳಲಿರುವ ಪ್ರೊಫೆಸರ್ ಸಾಸಲು ಜೆ ವಿಶ್ವನಾಥ್ ಇವರ ಕಿರು ಪರಿಚಯ. ಪ್ರೊಫೆಸರ್ ಸಾಸಲು ಜೆ ವಿಶ್ವನಾಥ್ ಇವರು ಕನ್ನಡ ಸಾಹಿತ್ಯದ ಖ್ಯಾತ ಕವಿಗಳು, ವಿಮರ್ಶಕರು, ಸಂಶೋಧಕರು, ಪ್ರಸ್ತುತ ಪ್ರಾಚಾರ್ಯರು, ಬಸವೇಶ್ವರ ವಾಣಿಜ್ಯ ಮಹಾವಿದ್ಯಾಲಯ ಬೆಂಗಳೂರು. ಇಲ್ಲಿ ಇವರ ಸಾಧನೆಗಳಲ್ಲಿ ಕೌಶಿಕನ ಅಳಲು, ಮೌನಗೀತೆ, ಮಿಂಚು ಇವರಿಂದ ವಿರಚಿತವಾದಂತಹ ಕೃತಿಗಳು. ಸಾಸಲು ವಿಶ್ವನಾಥ್ ರವರು ವಿಮರ್ಶಾ ಸಂಕಲನಗಳ ಪಟ್ಟಿಯಲ್ಲಿ ಕೃತಿನಿಷ್ಠ ಮಾರ್ಗ, ಸಂವಹನ, ಕನ್ನಡ ವಾಣಿಜ್ಯ ಲೋಕ, ಕುವೆಂಪು ಕಾವ್ಯ ತತ್ವ ಮತ್ತು ಕಾವ್ಯ ವಿಮರ್ಶೆ ಇವರ ಗದ್ಯ ಕೃತಿಗಳು. ಇವರು ಅನೇಕ ಸಂಶೋಧನೆಗಳನ್ನು ಮಾಡಿದ್ದಾರೆ. ಅವುಗಳಲ್ಲಿ ರಾಜ್ಯಘಟ್ಟದ ಪ್ರಾಚೀನ ಬೌದ್ಧ ನೆಲೆ ಅನ್ವೇಷಣೆ, 8 ಪ್ರಾಚೀನ ದೇವಾಲಯಗಳ ಶೋಧನೆ, 6 ಪ್ರಾಚೀನ ಕೋಟೆಗಳ ಶೋಧನೆ, 36 ಶಿಲಾಯುಗ ಸಂಸ್ಕೃತಿಯ ನೆಲೆಗಳ ಸಂಶೋಧನೆ, 50ಕ್ಕೂ ಹೆಚ್ಚು ಶಿಲಾಯುಗ ಸಂಸ್ಕೃತಿಯ ರೇಖಾಚಿತ್ರಗಳ ಸಂಶೋಧನೆ, ಸಾಹಿತ್ಯ, ಧರ್ಮ, ವಚನ, ಸಾಹಿತ್ಯದ ಮೇಲೆ ಹಲವಾರು ಉಪನ್ಯಾಸ ಭಾಷಣಗಳನ್ನು ನೀಡಿರುತ್ತಾರೆ. ಪ್ರಶಸ್ತಿಗಳ ಪಟ್ಟಿಯಲ್ಲಿ ಇವರಿಗೆ ಕರ್ನಾಟಕ ಪ್ರತಿಭಾ ಅಕಾಡೆಮಿ ನೀಡುವ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಆದರ್ಶ ಶಿಕ್ಷಕ ರಾಜ್ಯ ಪ್ರಶಸ್ತಿ, ಉಚಿತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ಬಸವೇಶ್ವರ ಸಹಕಾರ ಸಂಘದವರಿಂದ ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿರುತ್ತಾರೆ. ವಿಶ್ವಚೇತನ ಸೇವಾ ಸಂಘದಿಂದ ಆದರ್ಶ ಕವಿ ಕಾವ್ಯಶ್ರೀ ಪ್ರಶಸ್ತಿಯನ್ನು ನೀಡಿರುತ್ತಾರೆ. ಇವರು ತಮ್ಮ ವೃತ್ತಿಯ ಜೊತೆ ಕರ್ನಾಟಕ ಇತಿಹಾಸ ಅಕಾಡೆಮಿಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಹಾಗೂ ಬೆಂಗಳೂರು ಪತ್ರಕರ್ತ ವೇದಿಕೆಯ ಸಂಚಾಲಕರಾಗಿಯೂ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಬಂಧುಗಳೇ, ಮುಂದಿನ ಕಾರ್ಯಕ್ರಮ ಅನುಭವ ಪ್ರೊಫೆಸರ್ ಸಾಸಲು ವಿಶ್ವನಾಥ್ ಇವರಿಂದ. ವಚನ, ಕವನ, ಆಧುನಿಕ ವಚನ. 2.5-3 ದಶಕಗಳ ಸಾಧನೆಯ ಹಾದಿಯನ್ನು ಕ್ರಮಿಸಿದ ಅರವಿಂದ ಜತ್ತಿಗೂ ಬುದ್ಧನ ಬದುಕಿಗೂ ಇರತಕ್ಕಂಥ ಒಂದು ಸಣ್ಣ ಸಾಂಗತ್ಯವನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೇಗೆ ಸಿದ್ಧಾರ್ಥ ಅರಮನೆಯ ವೈಭವದಲ್ಲಿ ಮುಳುಗಿದರೂ ಮುಳುಗದಂತೆ ತನ್ನ ತನವನ್ನು ತೋರ್ಪಡಿಸುವುದಕ್ಕಾಗಿ ಎಲ್ಲವನ್ನು ತೊರೆದು ಬುದ್ಧನಾದ, ಸಿದ್ಧಸ್ಥಿತಿಗೆ ಜ್ಞಾನ ವಿಕಾಸದ ಕಡೆಗೆ ಹೆಜ್ಜೆ ಹಾಕಿದ. ಅರವಿಂದ ಅಣ್ಣ ಜತ್ತಿಯವರು ಸಹ ಆರಂಭದಲ್ಲಿ ಸಿದ್ಧಾರ್ಥನ ಸ್ಥಿತಿಯಲ್ಲಿ ಇದ್ದವರು. ಆನಂತರ ಆಧ್ಯಾತ್ಮಿಕ ಮಾರ್ಗದಲ್ಲಿ ಬೆಳೀತಾ ಇವತ್ತು ಬುದ್ಧ ಸ್ಥಿತಿಗೆ ಏರಿದ ಮತ್ತು ಇಡೀ ವಿಶ್ವವನ್ನು ಕರ್ನಾಟಕದ ಕಡೆ, ವಚನ ಸಾಹಿತ್ಯದ ಕಡೆ, ವಚನ ಪರಂಪರೆ ಮತ್ತು ನಮ್ಮ ಸಂಸ್ಕೃತಿಯ ಕಡೆ ನೋಡುವ ಹಾಗೆ ಮಾಡಿರತಕ್ಕಂತಹ ಒಂದು ಅತ್ಯಮೂಲ್ಯವಾದಂತಹ ಕೆಲಸ. ನಾನು ಖಂಡಿತವಾಗಿಯೂ ಸಹ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೆ ಬೇಲಿಮಠದ ಶ್ರೀಗಳು ಸಹ ಈ ನಿಟ್ಟಿನಲ್ಲಿ ಕೈ ಜೋಡಿಸಿ ಎಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಸಾಧ್ಯ ಆಯಿತು ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಪ್ರಧಾನಮಂತ್ರಿಗಳಿಂದ ದೆಹಲಿಯಲ್ಲಿ ಬಸವ ಜಯಂತಿ ಕಾರ್ಯಕ್ರಮವನ್ನು ಆಯೋಜಿಸುವ ಸಂದರ್ಭವನ್ನು ನಾನು ಮರೆಯೋ ಹಾಗೇ ಇಲ್ಲ. ಈ ಹಿನ್ನೆಲೆ ಒಳಗಡೆ ಬಸವ ಸಮಿತಿಯಲ್ಲಿ 10 ಉಪನ್ಯಾಸಗಳನ್ನು ಕೊಟ್ಟಿದ್ದೇನೆ. ಆದರೆ ಇದು ಒಂದು ಹೊಸ ರೀತಿಯ ವಿಶೇಷ ಉಪನ್ಯಾಸ. ಈಗ ನಾವು ನೇರವಾಗಿ ವಿಷಯಕ್ಕೆ ಬರೋದಾದರೆ ವಚನ, ಕವನ, ಆಧುನಿಕ ವಚನ. ವಚನ ಅಂದರೆ ನಿಮಗೆಲ್ಲ ಗೊತ್ತಿದೆ, ಇದು ಮಾತು, ಒಳ್ಳೆಯ ಮಾತು, ನೀತಿ ಮಾತು, ಸುಳ್ಳು ನುಡಿ, ಪಡೆ ಮಾತು, ಹಿತವಾದ ಮಾತು ಅಂತ. ಇದು ಗದ್ಯವೂ ಅಲ್ಲದ ಪದ್ಯವೂ ಅಲ್ಲದ ಛಂದೋರೂಪ ಅನ್ನೋದು ಕನ್ನಡ ಸಾಹಿತ್ಯ ಚರಿತ್ರೆಕಾರರ ಅಭಿಪ್ರಾಯ. ಆದರೆ ಇದು ಗದ್ಯವೂ ಹೌದು, ಪದ್ಯವೂ ಹೌದು, ಹಾಗೆಯೇ ಸಂಗೀತದ ಲಾಲಿತ್ಯವನ್ನು, ಮಾಧುರ್ಯವನ್ನು ಉಳ್ಳದ್ದೂ ಹೌದು, ಹಾಗೂ ಸಾರ್ವಕಾಲಿಕ ತತ್ವಗಳನ್ನು ಗರ್ಭೀಕರಿಸಿಕೊಂಡಿರ್ತಕ್ಕಂಥ ವಿಶ್ವದ ವಿಶಿಷ್ಟ ಚಿಂತನೆಯ ಒಂದು ಮಹೋನ್ನತ ಪ್ರಕಾರವೂ ಹೌದು. ಯಾಕೆಂದರೆ ವಚನ ಅಂತಕ್ಕಂಥದ್ದು ಒಂದು ಸಮುದ್ರ. ಅದರ ಆಳಕ್ಕೆ ಬಿದ್ದಾಗ ಅಲ್ಲಿ ಮೀನುಗಳು, ಎಡಿಕಾಯಿ, ಎಲ್ಲವೂ ಸಿಗುತ್ತೆ. ಮುತ್ತು ರತ್ನಗಳ ಪರ್ವತ ಮಾಲೆನೇ ನಮ್ಮ ಕೈಗೆ ಎಟುಕೋದಕ್ಕೆ ಸಾಧ್ಯ. ಅಂತಹ ತಾತ್ವಿಕ ಚಿಂತನೆಗಳು ಸಾರ್ವಕಾಲಿಕವಾಗಿ ಜಗತ್ತಿಗೆ ಬೇಕಾಗಿರ್ತಕ್ಕಂತಹ ನೀತಿ ತತ್ವಗಳನ್ನು ವಚನ ಸಾಹಿತ್ಯದಲ್ಲಿ ನಾವು ಕಾಣ್ತೀವಿ. ಮತ್ತು ವಚನಗಳನ್ನು ರಚನೆ ಮಾಡಿದವರು ಜಗತ್ತಿನ ಮಹಾನ್ ವಿಭೂತಿ ಪುರುಷರಾಗಲು ಅಥವಾ ಮಹಾನ್ ಕವಿಗಳು ಅಲ್ಲ, ಜನಸಾಮಾನ್ಯರು.
ಎಲ್ಲ ವರ್ಗದ ಜನಗಳನ್ನು ಒಂದು ಕಡೆ ತಂದ ಬಸವಣ್ಣ ಕಾಯಕವನ್ನು ಪ್ರಧಾನವಾದ ನೆಲೆಯಲ್ಲಿ, ಕಾಯಕವನ್ನು ಒಂದು ಫೌಂಡೇಶನ್ ಮಾಡಿಕೊಂಡು ಎಲ್ಲ ವರ್ಗದ ಜನರ ಆಶೋತ್ತರಗಳಿಗೆ ಸ್ಪಂದಿಸುವ ಹಾಗೆ ಅವರವರ ಕಾಯಕದಲ್ಲಿ ನಡೆನುಡಿ ಪರಿಶುದ್ಧತೆಯಿಂದ, ಅಂತರಂಗ ಬಹಿರಂಗಗಳ ಪರಿಶುದ್ಧತೆಯಿಂದ ಸಮಾಜದಲ್ಲಿ ವ್ಯಕ್ತಿ ಹೇಗಿರಬೇಕು, ಹೇಗೆ ಬೆಳಿಬೇಕು, ಹೇಗೆ ಅಂತಿಮವಾಗಿ ಗುರಿಯನ್ನು ತಲುಪಿ ಆತ್ಮಸಾಕ್ಷಾತ್ಕಾರದ ದಿಕ್ಕಿನಲ್ಲಿ ತಾನು ಬೆಳಿಬೇಕು ಅಂತಕ್ಕಂಥ ವಿಕಸನದ ಕ್ರಮವನ್ನು ಹೇಳಿಕೊಟ್ಟಿದ್ದು, ಜಗತ್ತನ್ನು ಒಂದು ಕುಟುಂಬ ಅಂತ ನೋಡಿದ್ದು, ಮತ್ತು ಎಲ್ಲರನ್ನು, ಎಲ್ಲ ಜಾತಿಯ, ಎಲ್ಲ ಧರ್ಮದ, ಎಲ್ಲ ವರ್ಗದ ಮಹಿಳೆಯರನ್ನು ಒಳಗೊಂಡ ಹಾಗೆ ಸರ್ವ ಜನರ ಕಲ್ಯಾಣವನ್ನು ಬಯಸಿದ ವಿಶ್ವ ಮಾನವ ಧರ್ಮ ಈ ಜಗತ್ತಿನಲ್ಲಿ ಯಾವುದಾದ್ರೂ ಇದ್ದರೆ ಅದು ಬಸವ ಧರ್ಮ, ವಚನ ಧರ್ಮ, ವಚನ ಸಂಸ್ಕೃತಿ. ಕರ್ನಾಟಕದ ಈ ಒಂದು ಸಿದ್ಧ ಧಾರ್ಮಿಕ ಮಾದರಿ ಸ್ಥಿತಿ ಏನಿದೆ, ಇದು ಗೌರೀಶಂಕರದಷ್ಟು ಎತ್ತರಕ್ಕೆ ಜಗತ್ತಿನಲ್ಲಿ ನಿಲ್ತಕ್ಕಂಥ ಅರ್ಹತೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿರತಕ್ಕಂಥದ್ದು. 12ನೇ ಶತಮಾನದಿಂದ ಇವತ್ತಿನವರೆಗೂ ಸಹ ಈ ವಚನ ಪರಂಪರೆ ಹಾಗೆಯೇ ಬೆಳೆದು ಬಂದಿದೆ. 350ಕ್ಕೂ ಹೆಚ್ಚು ಜನ ಮಹೋನ್ನತವಾಗಿರ್ತಕ್ಕಂಥ ಎಲ್ಲ ವರ್ಗದ ಜನಗಳು ಲಕ್ಷಾಂತರ ವಚನಗಳನ್ನು ಬರೆದಿರೋದರ ಮೂಲಕವಾಗಿ ವಿಶ್ವ ಸಾಹಿತ್ಯ ಚರಿತ್ರೆಗೆ ಕರ್ನಾಟಕ ಸಾಹಿತ್ಯ ಚರಿತ್ರೆಯ ಒಂದು ಅತ್ಯದ್ಭುತವಾದ ಕೊಡುಗೆ, ಭಾರತೀಯ ಪರಂಪರೆ ಮತ್ತು ಭಾರತೀಯ ಸಾಹಿತ್ಯದ ಒಂದು ಸರ್ವಶ್ರೇಷ್ಠ ಕೊಡುಗೆ ಅಂದರೆ ವಚನ ಸಾಹಿತ್ಯ, ವಚನ ಸಂಸ್ಕೃತಿ ಅಂದರೆ ಇದು ಅತಿಶಯ ಆಗಲಾರದು. ಇಂತಹ ವಚನ ಸಾಹಿತ್ಯ, ವಚನಗಳು ಕವನಗಳಾಗಿ ಒಡಮೂಡಿದ ಬಗ್ಗೆ ಹೇಗೆ ಅನ್ನೋದು ಇವತ್ತಿನ ಬಹುಮುಖ್ಯ ವಿಚಾರದ ಭಾಗ. ಆನಂತರ ಈ ವಚನ ಮತ್ತು ಕವನಗಳನ್ನು ಒಳಗೊಂಡು ಹೇಗೆ ಆಧುನಿಕ ವಚನಗಳು ನಿರ್ಮಾಣ ಆದವು ಅಂತಕ್ಕಂಥದ್ರ ಕಡೆ ನಾವು ಗಮನ ಕೊಡ್ಬೋದು. ಆದರೆ ಆಧುನಿಕ ವಚನಗಳ ಬಗ್ಗೆ ಗಮನ ಕೊಡೋದಕ್ಕೆ ಸಮಯಾವಕಾಶ ಆಗುತ್ತೋ ಇಲ್ವೋ, ಆದರೂ ಜಾಚನಿಯವರು, ಸಿದ್ದಯ್ಯ ಪುರಾಣಿಕರು, ಅನಂತರ ಎಸ್ ವಿ ರಂಗಣ್ಣನವರು, ಎಸ್ ವಿ ಪರಮೇಶ್ವರ ಭಟ್ರು ಮುಂತಾದ ಅತ್ಯದ್ಭುತವಾದಂತಹ ಮಹೋನ್ನತವಾದ ವ್ಯಕ್ತಿಗಳು ಆಧುನಿಕ ವಚನಗಳನ್ನು ಬರೆಯೋದ್ರ ಮೂಲಕವಾಗಿ ವಚನ ಮತ್ತು ಕವನ ಎರಡರ ಒಂದು ಮಾಧುರ್ಯತೆಯನ್ನು, ಎರಡರ ಒಂದು ಸಾಂಗತ್ಯವನ್ನು ಒಡಮೂಡಿಸಿ ಬೆಳೆಸಿದ್ದಾರೆ. ಅತ್ಯುತ್ತಮವಾಗಿರ್ತಕ್ಕಂಥ ಆಧುನಿಕ ವಚನಗಳನ್ನು ಬರೆದಿದ್ದಾರೆ ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ. ಇಲ್ಲಿ ಪ್ರಧಾನವಾಗಿ ನನ್ನ ಆಲೋಚನೆ ಕವನಗಳ ಕಡೆ ಹರಿಯುತ್ತೆ. ಯಾಕಂದರೆ ನನ್ನ ಪ್ರಕಾರ ವಚನಗಳು ಅಂದರೆ ಕವನಗಳು, ಕವಿತೆಗಳು, ವಚನಕಾರರು ಅಂದರೆ ಅವರು ನಿಜವಾಗಲೂ ಕವಿಗಳು. ಯಾಕೆಂದರೆ ಕವಿ ಮನೋಧರ್ಮ ಇಲ್ಲದ ಯಾವ ವ್ಯಕ್ತಿನೂ ವಚನಗಳನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂತ ಅಂದರೆ ಕವಿತಾ ಶಕ್ತಿ ಇದ್ದಾಗ ಮಾತ್ರ ಅತ್ಯದ್ಭುತವಾದ ವಚನಗಳು ಮೂಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ನಾನು ಒಂದೆರಡು ಉದಾಹರಣೆಗಳ ಮೂಲಕ ಇಲ್ಲಿ ಸ್ಪಷ್ಟಪಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಅದಕ್ಕಿಂತ ಮೊದಲು ನಮಗೆ ಕವನ ಅಂದರೆ ಏನು? ಇಲ್ಲಿ ಕವನ ಅಂದರೆ ಕವಿತೆ, ಪದ, ಗೀತೆ, ಪೊಯೆಟ್ರಿ, ಇಷ್ಟೆಲ್ಲ ಪದಗಳಲ್ಲಿ ನಾವು ಬಳಸ್ತೀವಿ. ಆದರೆ ಕವಿತೆಯ ಅಂತರಾತ್ಮ ಹೇಗಿರುತ್ತೆ? ಯಾಕೆ ವಚನಗಳು ಕವನಗಳಾಗ್ತವೆ, ಕವಿತೆಗಳಾಗ್ತವೆ? ಇಲ್ಲಿ ಕವನ ಅಥವಾ ಕವಿತೆ ಅಂದರೆ ವಿಶ್ವವಿಖ್ಯಾತ ಪ್ರಕೃತಿಗೆ ವರ್ಡ್ಸ್ ಬರ್ತು ಒಂದು ಕಡೆ ಹೇಳ್ತಾನೆ, ಪೊಯೆಟ್ರಿ ಈಸ್ ಎ ಸ್ಪೋಂಟೇನಿಯಸ್ ಓವರ್ಫ್ಲೋ ಆಫ್ ದಿ ಪವರ್ಫುಲ್ ಫೀಲಿಂಗ್ಸ್. ಮನದಾಳದ ಭಾವನೆಗಳನ್ನು, ನಮ್ಮ ಸ್ವಭಾವಗಳನ್ನು, ನಮ್ಮ ಆಲೋಚನೆಗಳನ್ನು ಯಾವ ಒಂದು ಶಕ್ತಿ ಚೈತನ್ಯ ನೀರಿನ ಬುಗ್ಗೆಯಂತೆ ಹೊರಗಡೆ ಚಿಮ್ಮಿಸುತ್ತೋ ಅದು ಪದಗಳ ರೂಪವನ್ನು ಪಡ್ಕೊಂಡಾಗ ಸೃಷ್ಟಿಯಾಗ್ತಕ್ಕಂಥದ್ದೇ ಕಾವ್ಯ, ಕವಿತೆ, ಕವನ. ಕೋಲ್ರಿಡ್ಜ್ ಅಂತಕ್ಕಂಥ ಮತ್ತೊಬ್ಬ ಪಾಶ್ಚಾತ್ಯ ವಿದ್ವಾಂಸ ಹೇಳ್ತಾನೆ, ಬೆಸ್ಟ್ ವರ್ಡ್ಸ್ ಇನ್ ಬೆಸ್ಟ್ ಆರ್ಡರ್. ಅತ್ಯುತ್ತಮವಾದ ಪದಗಳು ಸುವ್ಯವಸ್ಥಿತವಾಗಿ ಜೋಡಣೆಗೊಳ್ಳುವುದೇ ಕಾವ್ಯ. ನೋಡಿ, ಬಸವಣ್ಣವರ ವಚನಗಳ ಕೆಲವು ಸಾಲುಗಳನ್ನು ತಗೊಂಡ್ರೆ ಆ ವಚನಗಳ ಬಂಧ, ಅಥವಾ ಅಲ್ಲಮಪ್ರಭುವಿನ ವಚನ, ಅಕ್ಕಮಹಾದೇವಿ ವಚನ, ಎಲ್ಲವೂ ಆ ವಚನಗಳ ಬಂಧ ಎಷ್ಟು ಚೆನ್ನಾಗಿರುತ್ತೆ. ಅವರು ಹೇಳ್ತಾರೆ, ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದೆಡೆ ನಿಲ್ಲಲು ಬಾರದು. ನೆಲದೊಳಗಣ ನೆಲದ ಮರೆಯ ನಿಧಾನದಂತೆ. ಈ ರೀತಿಯ ಪದಗಳನ್ನು ನಾವು ತಗೊಂಡಾಗ, ಅಥವಾ ಚನ್ನಬಸವಣ್ಣವರು ಹೇಳ್ತಾರಲ್ಲ, ಅವರು ಒಂದು ಕಡೆ ಹೇಳ್ತಾರೆ, ನಿಷ್ಠೆಯುಳ್ಳ ತಂಗೆ ನಿತ್ಯ ನೇಮದ ಹಂಗೇಕೆ. ಒಂದೊಂದು ವಚನದ ಸಾಲು ಒಂದೊಂದು ಸ್ಟೇಟ್ಮೆಂಟ್ಗಳಾಗ್ತವೆ, ಒಂದೊಂದು ಅರ್ಥಪೂರ್ಣ ವಾಕ್ಯಗಳಾಗ್ತವೆ. ಅಷ್ಟೇ ಅಲ್ಲ, ಕಾವ್ಯ ಮನೋಧರ್ಮದ ನಿಜವಾದ ಮನುಷ್ಯ ಸ್ವಭಾವದ ಸಾರ್ವಕಾಲಿಕ ಸತ್ಯಗಳನ್ನು ಅನಾವರಣಗೊಳಿಸ್ತಕ್ಕಂಥ ದ್ಯೂತಕಗಳಾಗ್ತವೆ. ಇನ್ನು ಕುವೆಂಪು ಒಂದು ಕಡೆ ಹೇಳ್ತಾರೆ, ಕವಿತೆ ಅಂದರೆ ಏನು? ಯಾಕೆ ವಚನಕಾರರನ್ನ ಕವಿಗಳು ಅಂತ ನಾವು ಕರಿಬೇಕು, ವಚನಗಳನ್ನು ಕವನಗಳು ಅಂತ ನಾವು ನೋಡಬೇಕು ಅಂದರೆ ಕುವೆಂಪು ಹೇಳ್ತಾರೆ, ಬುದ್ಧಿ ಭಾವಗಳ ವಿದ್ಯುತ್ ಆಲಿಂಗನವೇ ಕಾವ್ಯ. ಅಂದರೆ ಬರೀ ಬುದ್ಧಿ ಇದ್ದರೆ ಕವನ ಅಥವಾ ವಚನ ಹುಟ್ಟಲ್ಲ, ಬರೀ ಭಾವನೆಗಳಿದ್ದರೆ ಕವನ ಅಥವಾ ವಚನ ಹುಟ್ಟಲ್ಲ. ಅವೆರಡರ ಹಿತಮಿತವಾದಂತಹ ಮಿಶ್ರಣ ಇದೆಯಲ್ಲ, ಬುದ್ಧಿ ಮತ್ತು ಭಾವ,
ಅವೆರಡರ ಹಿತಮಿತವಾದ ಮಿಶ್ರಣದಿಂದ ಒಂದು ಅತ್ಯುತ್ತಮವಾದ ಕಾವ್ಯ ಸೃಷ್ಟಿ ಆಗ್ತದೆ ಅಂತಕ್ಕಂಥದ್ದು. ಅದಕ್ಕೆ ನಮ್ಮ ರಾಷ್ಟ್ರಕವಿ GS ಶಿವರುದ್ರಪ್ಪನವರು ಹೇಳ್ತಾರೆ, ಕಾವ್ಯ ಸಮಾಜದ ಪ್ರತಿಬಿಂಬ. ನಾವು ವಚನಗಳನ್ನು ಅಥವಾ ಕವನಗಳನ್ನು ಸಹ ಈ ಹಿನ್ನೆಲೆ ಒಳಗಡೆ ಈ ನಿಟ್ಟಿನಲ್ಲಿಯೇ ಸಹ ನಾವು ನೋಡಬೇಕಾಗ್ತವೆ. ಆ ಸಮಾಜದ ಸಾರ್ವಕಾಲಿಕ ಸ್ಥಿತ್ಯಂತರಗಳನ್ನು ತನ್ನಲ್ಲೇ ಗರ್ಭೀಕರಿಸಿಕೊಂಡು ಒಂದು ಉತ್ತಮ ಸಮಾಜ, ಉತ್ತಮ ಬದುಕಿನ ಮಾರ್ಗವನ್ನು ಕಂಡುಕೊಳ್ಳೋದು ಹೇಗೆ ಅಂತಕ್ಕಂತಹ ಒಂದು ವಿಕಾಸದ ದಿಕ್ಕನ್ನು ತೋರಿಸೋದೇ ವಚನಗಳ ಅಥವಾ ಕವನಗಳ ನಿಜವಾದ ಆಶಯಗಳು ಆಗಿರ್ತವೆ ಅನ್ನೋದು ನನ್ನ ಅನಿಸಿಕೆ. ಈ ಹಿನ್ನೆಲೆ ಒಳಗಡೆ ವಚನ ಮತ್ತು ಕಾವ್ಯದ ಮುಖ್ಯ ಉದ್ದೇಶ ಅಥವಾ ಈ ವಚನ ಮತ್ತು ಕಾವ್ಯದ ಅಥವಾ ಕವನದ ಪ್ರಯೋಜನ ಅಂತಕ್ಕಂಥದ್ದು 3 ರೀತಿಯಲ್ಲಿ ಆಗುತ್ತವೆ. ಉದಾಹರಣೆಗೆ, ವಚನ ಸಂಸ್ಕೃತಿ ಆತ್ಮಸಾಕ್ಷಾತ್ಕಾರದ ನೆಲೆಗೆ, ಆಧ್ಯಾತ್ಮಿಕ ನೆಲೆಗೆ ತಲುಪಬೇಕು ಅಂದರೆ ನಮಗೆ ತ್ರಿವಿಧ ಮುಖ್ಯ: ಗುರುಲಿಂಗ, ಜಂಗಮ, ಪರಿಕಲ್ಪನೆ. ಅದೇ ರೀತಿಯಾಗಿ ಕವನದಲ್ಲಿ ಕವಿಗಳು ತಮ್ಮ ಸಾರ್ವಕಾಲಿಕ ಸತ್ಯಗಳನ್ನು, ತಮ್ಮ ಸ್ವಭಾವಗಳನ್ನು, ಮನುಷ್ಯರ ವರ್ತನೆಗಳನ್ನು, ಸಮಾಜ ಸಾಗುವ ದಿಕ್ಕು ದೆಸೆಗಳನ್ನು ಒಂದು ಕಡೆ ತಂದು ಒಂದು ಹೊಸ ಆಲೋಚನೆಯನ್ನು ಕೊಡ್ತಾರೆ. ಅಂದರೆ ಅಲ್ಲೂ ತ್ರಿವಿಧ ಕಲ್ಪನೆಯನ್ನು ನಾವು ಗಮನಿಸ್ತೀವಿ. ಅಲ್ಲಿ ತ್ರಿವಿಧ ಕಲ್ಪನೆ ಕವನಗಳಲ್ಲಿ, ಕವಿತೆಗಳಲ್ಲಿ ಹೇಗೆ ಬರುತ್ತೆ ಅಂದರೆ ಹುಟ್ಟು, ಬದುಕು, ಸಾವು. ಈ 3 ಬಿಟ್ಟು ಯಾವ ಕವಿತೆಯೂ ಇಲ್ಲ. ಜಗತ್ತಿನ ಎಲ್ಲ ಕವಿಗಳನ್ನು ಹೆಚ್ಚು ಕಾಡಿರ್ತಕ್ಕಂತಹ ವಿಚಾರಗಳು ಅಂತಂದರೆ ಇವು 3: ಹುಟ್ಟು, ಬದುಕು ಹಾಗೂ ಮರಣ. ಜನನ ಮರಣದ ನಡುವೆ ಇರ್ತಕ್ಕಂತಹ ಈ ಆದರ್ಶಮಯವಾದ ಬದುಕನ್ನು ಆದರ್ಶಮಯವಾಗಿ ಬದುಕೋದು ಹೇಗೆ ಅಂತ ಹೇಳಿದ್ದೇ ವಚನ ಸಾಹಿತ್ಯದ ಹೆಗ್ಗಳಿಕೆ. ಮತ್ತು ಈ ವಾಸ್ತವದ ಬದುಕಿನ ನಿಜವಾದ ಗುರಿ ಏನು ಅಂತಕ್ಕಂತಹ ಸಾಕ್ಷಾತ್ಕಾರದ ಒಂದು ಕಾಸ್ಮಿಕ್ ಸೆನ್ಸನ್ನು ಸರಳತೆಯಿಂದ ಸಂಕೀರ್ಣತೆಯೆಡೆಗೆ ಸಾಗದೆ ಸರಳವಾಗಿಯೇ ಸಿದ್ಧಿಸ್ಕೊಳ್ಳೋದು ಹೇಗೆ ಅಂತ ಕಲಿಸ್ಕೊಟ್ಟಿದ್ದು ವಚನ ಸಂಸ್ಕೃತಿ. ಇದನ್ನು ನಾವು ಕವಿತೆಗಳ ಹಿನ್ನೆಲೆಯಲ್ಲಿ ಸಹ ನೋಡ್ಬೋದು. ಈ ಹಿನ್ನೆಲೆ ಒಳಗಡೆ ನಾವು ಅಕ್ಕಮಹಾದೇವಿಯ ವಚನಗಳನ್ನು ಗಮನಿಸೋದಾದರೆ, ಅಕ್ಕಮಹಾದೇವಿ 12ನೇ ಶತಮಾನದ ಸರ್ವಶ್ರೇಷ್ಠ ವಚನಕಾರ್ತಿ ಅಂತ ಹೇಳುತ್ತಾರೆ. ಆದರೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ನಾವು ಗಮನಿಸಬೇಕು ಅಂತಂದರೆ, ಅಕ್ಕಮಹಾದೇವಿ ಕನ್ನಡದ ಮೊಟ್ಟ ಮೊದಲ ಕವಿಯತ್ರಿ. ಕನ್ನಡದ ಮೊಟ್ಟ ಮೊದಲ ಕವಿಯತ್ರಿ ಅಷ್ಟೇ ಅಲ್ಲ, ಮೊಟ್ಟ ಮೊದಲ ಭಾವಗೀತೆಗಳನ್ನು ಅನಾವರಣಗೊಳಿಸಿದಂತಹ ಒಬ್ಬ ಮಹೋನ್ನತವಾದಂತಹ ವಿಶಿಷ್ಟವಾದಂತಹ ವ್ಯಕ್ತಿ ಅಕ್ಕಮಹಾದೇವಿ. ಅಕ್ಕಮಹಾದೇವಿಯ ವಚನಗಳನ್ನು ನಾವು ಗದ್ಯದ ರೀತಿಯಲ್ಲೂ ಹೇಳ್ಬೋದು, ಪದ್ಯದ ರೀತಿಯಲ್ಲೂ ಓದ್ಕೋಬೋದು, ಸಂಗೀತದ ಮಾಧುರ್ಯದ ಹಿನ್ನೆಲೆ ಒಳಗೆ ಆಡ್ಬೋದು. ಒಂದು ರೀತಿ ಭಾವಗೀತಾತ್ಮಕ ವಾಸ್ತವತೆ ಅಂತಕ್ಕಂಥದ್ದು, ವಸ್ತುಸ್ಥಿತಿಯನ್ನು ಬಿಟ್ಟು ಅಕ್ಕಮಹಾದೇವಿಯ ವಚನಗಳಿಲ್ಲ. ಆಕೆ ಪರಶಿವನನ್ನು, ಚನ್ನಮಲ್ಲಿಕಾರ್ಜುನನ್ನು ಹುಡುಕೋ ರೀತಿಯಲ್ಲೇ ನೀವು ಕಾಣಿರೆ ಅಂತ ಹೇಳ್ತಕ್ಕಂಥ ಆ ಧ್ಯೇಯತೆ ಇದೆಯಲ್ಲ, ಆ ಸಂಗೀತದ ಮಾಧುರ್ಯ ಇದೆಯಲ್ಲ, ಭಾಗಶಃ ಜಗತ್ತಿನ ಎಲ್ಲ ದುಃಖ ತಪ್ತ ಜೀವಿಗಳ ಒಂದು ಮನಸ್ಥಿತಿ ಅಕ್ಕನ ಈ ಮನಸ್ಥಿತಿ. ಆ ದೃಷ್ಟಿಯಿಂದಲೇ ಅಕ್ಕಮಹಾದೇವಿಯ ವಚನಗಳಲ್ಲಿ ಎಷ್ಟೆಲ್ಲ ಸಾಂದರ್ಭಿಕ ಸತ್ಯಗಳಿದ್ದಾವೆ ನಾವು ಗಮನಿಸಬೇಕು. ಆಮೇಲೆ ಎಂಥ ಮಹೋನ್ನತವಾದ ತತ್ವ ಇದೆ. ಆಕೆಯ ಒಂದು ವಚನ ನೋಡಿ: ತೆರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ, ತನ್ನ ನೂಲನು ತಾನೇ ಸುತ್ತಿ ಸುತ್ತಿ ಸಾವತೆರನಂತೆ, ಮನ ಬಂದುದ ಬಯಸಿ ಬಯಸಿ ಬೆವರುತ್ತಿರ್ದೆನಯ್ಯ. ಸೊ ಈ ವಚನವನ್ನು ಒಂದು ಚೂರು ನಾವು ಎನ್ಲಾರ್ಜ್ ಮಾಡಿದ್ರೆ, ವಿಕಸನ ಮಾಡ್ಕೊಂಡು ಹೋದರೆ ಎಂಥ ತತ್ವ ಅಡಗಿದೆ ನೋಡಿ. ತೆರಣಿ ಅಂದರೆ ರೇಷ್ಮೆ ಹುಳ. ರೇಷ್ಮೆ ಹುಳ ತನ್ನ ನೂಲಲ್ಲಿ ತಾನೇ ಸುತ್ತಕೊಂಡು ಕೊನೆಗೆ ಅದರಲ್ಲಿ ತಾನೇ ಬಂದಿಯಾಗಿ ತಾನು ಸಾಯುತ್ತೆ. ಹಾಗೆ ಹುಟ್ಟಿದ ಮನುಷ್ಯ ಸಾಯುವ ಮುನ್ನ ಈ ಬದುಕಿನಲ್ಲಿ ತನ್ನೆಲ್ಲ ಭಾವನೆಗಳೊಂದಿಗೆ ಹೇಗೆ ತಾನೇ ಸುತ್ತಿ ಸುತ್ತಿ ಸಾವತೆರನಂತೆ ಮನ ಬಂದುದ ಬಯಸಿ. ನಮ್ಮ ಮನಸ್ಸು ಒಂದು ಕ್ಷಣ ಇದ್ದದ್ದು ಒಂದು ಕ್ಷಣ ಇರಲ್ಲ. ಆ ದೃಷ್ಟಿಯಿಂದಲೇ ಆಧುನಿಕ ಕವಿಗಳೆಲ್ಲರದ್ದು ಸಹ ಈ ಹುಟ್ಟು ಸಾವುಗಳು ಕಾಡ್ತವೆ. ಅದೆರಡರ ಮಧ್ಯೆ ಇರತಕ್ಕಂಥ ಬದುಕನ್ನು ನಾವು ಹೇಗೆ ಬದುಕಬೇಕು ಅನ್ನೋದ್ರ ಕಡೆಯೇ ನಾವು ಆಲೋಚನೆ ಮಾಡದೆ, ಹೇಗೆ ತನ್ನ ತನವನ್ನು ಉಳಿಸ್ಕೊಳ್ಳೋಕ್ಕಾಗದೆ ನಾವು ಅಸಹಾಯಕರಾಗ್ತೀವಿ ಅಂತಕ್ಕಂಥದ್ದನ್ನು ನಮ್ಮ ಕವಿತೆಗಳು ಹೇಳ್ತವೆ. ಅದನ್ನೇ ವಚನಗಳು ಸಹ ಇಲ್ಲಿ ಹೇಳ್ತವೆ. ಅದನ್ನು ಇನ್ನೂ ಮುಂದುವರೆದ ಅಕ್ಕಮಹಾದೇವಿ ಇನ್ನೊಂದು ವಚನ ಹೇಳೋದಾದರೆ, ಅಕ್ಕಮಹಾದೇವಿ ವಚನದ ನೋಡಿ ವಸ್ತುಸ್ಥಿತಿ ಹೇಗಿರುತ್ತೆ. ಅವರು ಅಕ್ಕಮಹಾದೇವಿ ಹೇಳ್ತಾರೆ ಒಂದು ಕಡೆ: ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜೆದೊಡೆಯಂತಯ್ಯ, ಸಮುದ್ರದ ತೆರೆಯಲ್ಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜೆದೊಡೆ ಎಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಯಂತಯ್ಯ. ಅಯ್ಯ, ಈ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಬೆದರದೆ ಬೆಚ್ಚದೆ ಸಮಾಧಾನಿಯಾಗಿರಬೇಕು. ಭಾಗಶಃ ಈ ಜಗತ್ತಿನ ಎಲ್ಲ ಸಮಾಜಗಳ ಎಲ್ಲ ವ್ಯಕ್ತಿಗಳ ವಸ್ತುಸ್ಥಿತಿಗಳು, ವಾಸ್ತವ ಸ್ಥಿತಿಗಳು, ವಾಸ್ತವದ ಬದುಕು ಅಂತಕ್ಕಂಥದ್ದು ಹೀಗಿದ್ಬಿಡುತ್ತೆ. ಆ ದೃಷ್ಟಿಯಿಂದಲೇ ನಮ್ಮ ವರಕವಿ ಬೇಂದಿರು ತುಂಬ ಚೆನ್ನಾಗಿ ಹೇಳ್ತಾರೆ: ರಸವೇ ಜನನ ವಿರಸ ಮರಣ ಸಮರಸವೇ ಜೀವನ.
ನೋಡಿ, ವಾಟ್ಸ್ ದ ಮೀನಿಂಗ್ ಆಫ್ ಲೈಫ್. ಜೀವನ ಅಂದರೆ ಏನು ಅಂದರೆ ನಾವು 1,00,000 ಪುಸ್ತಕ ಬರೀಬೋದು, ಒಂದು 50,000 ಜನ ಕವಿಗಳನ್ನು ಓದ್ಬೋದು. ಆದರೆ ಬೇಂದ್ರೆ 3 ಲೈನ್ನಲ್ಲಿ ಹೇಳಿಬಿಡ್ತಾರೆ, ಹುಟ್ಟು ಸಾವಿನ ಮಧ್ಯೆ ಇರತಕ್ಕಂಥ ಆದರ್ಶಮಯವಾಗಿರ್ತಕ್ಕಂಥ ಬದುಕು ಎಂಥದ್ದು, ಆ ಬದುಕು ಹೇಗಿರಬೇಕು ಅಂತಕ್ಕಂಥದ್ದನ್ನು. ಆ ದೃಷ್ಟಿಯಿಂದಲೇ ವಚನ ಅಥವಾ ಕವಿತೆಗಳನ್ನು ಓದಬೇಕಾದಾಗ ನಮಗೆ ಒಂದು ಎಚ್ಚರಿಕೆಯೂ ಸಹ ಮುಖ್ಯ. ಯಾಕೆಂದರೆ ಸಮಾಜದ ಚೌಕಟ್ಟಿನ ಒಳಗಡೆ ಬದುಕ್ತಾ ಇರ್ತಕ್ಕಂಥ ಇವತ್ತಿನ ಜಗತ್ತು, ಆ ಚೌಕಟ್ಟನ್ನು ಮೀರಿ ಆಚೆ ಹೋಗಬಾರ್ದು. ಭಾಗಶಃ ವಚನ ಸಂಹಿತೆ ಅದನ್ನು ಚಾಚು ತಪ್ಪದೆ ಪಾಲಿಸ್ಕೊಂಡು ಬರ್ತಾ ಇದೆ. ಹಾಗೆ ಕವಿತೆಗಳ ಆಶಯವೂ ಇರಬೇಕು ಅಂತಾರೆ. ನೋಡಿ, ಅದಕ್ಕೆ ಒಂದು ನರಸಿಂಹಸ್ವಾಮಿಯವರ ಒಂದು ಕವನವನ್ನು ಉದಾಹರಣೆ ಕೊಟ್ಟು ಹೇಗೆ ಆ ಒಂದು ಚೌಕಟ್ಟು, ಆ ಬಂಧ ಇರಬೇಕು ಅಂತ ಹೇಳಿದ್ರೆ ಅದು ಇನ್ನೂ ಹೆಚ್ಚಿಗೆ ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಈ ಹಿನ್ನೆಲೆ ಒಳಗಡೆ ನರಸಿಂಹಸ್ವಾಮಿಯವರು ಒಂದು ಕಡೆ ಹೇಳ್ತಾರೆ, ಅದಕ್ಕಿಂತ ಮೊದಲು ಕವನ ಹುಟ್ಟುವ ಸಮಯ. ಈ ಕವಿತೆ ಕವಿಯ ಅಂತರಂಗದಲ್ಲಿ ಹೇಗೆ ಹುಟ್ಟುತ್ತೆ? ಭಾವನೆಗಳು ಕಾಡಬೇಕು, ಅದು ಒಳಗಡೆ ಕುದಿಬೇಕು, ಹದವಾಗಿ ಆಲೋಚನೆ ಬೆಳಿಬೇಕು. ನಂತರ ಪರಿಪಕ್ವವಾದಾಗ ಅದು ಒಂದು ಹೊಸ ಹುಟ್ಟನ್ನು ಪಡ್ಕೊಳ್ಳುತ್ತೆ. ಇದು ಕವನದ ಹುಟ್ಟು. ಅದಕ್ಕೆ ಹೇಳೋದು, ತೆರಣಿಯ ಹುಳು ತನ್ನ ನೂಲನೆ ತಾನೇ ಸುತ್ತಿ ಸುತ್ತಿ ಸಾವ ತೆರನಂತೆ. ಹಾಗೆ ಮನಸ್ಸಿನಲ್ಲಿ ಭಾವನೆಗಳು ತನ್ನನ್ನು ತಾನೇ ಸುತ್ತಕೊಳ್ಬೇಕು, ಸುತ್ತಿ ಸುತ್ತಿ ಅದು ಬೆಳೀಬೇಕು. ಬೆಳೆದು ಅದಕ್ಕೆ ಕವಿಯನ್ನು 2ನೆಯ ಬ್ರಹ್ಮ ಅಂತೀವಿ, ರವಿ ಕಾಣದ್ದನ್ನು ಕವಿಕಂಡ ಅಂತೀವಿ. ಈ ಹಿನ್ನೆಲೆ ಒಳಗಡೆ ನರಸಿಂಹಸ್ವಾಮಿಯವರ ಕವಿತೆಗಳನ್ನು ಕೇಳಿ ಖುಷಿ ಪಡೆದಿರತಕ್ಕಂಥ ಜನಗಳೇ ಈ ಜಗತ್ತಲ್ಲಿಲ್ಲ. ಅಷ್ಟರ ಮಟ್ಟಿಗೆ ಕರ್ನಾಟಕದಲ್ಲಂತೂ ಕವಿ ಯಾರಂತೂ ಗೊತ್ತಿಲ್ಲದೆ ಹಳ್ಳಿಯ ಸಾಮಾನ್ಯ ಜನರುಗಳು ಸಹ ಆ ಹಾಡುಗಳನ್ನು ಹಾಡ್ಕೋತಾ ಸಂತೋಷ ಪಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ನರಸಿಂಹಸ್ವಾಮಿಯವ್ರ ಒಂದು ಕಡೆ ಈ ಕವಿತೆ ಬಗ್ಗೆ ಮಾತನಾಡ್ತಾ ಒಂದು ಸಾಲನ್ನು ಹೇಳ್ತಾರೆ ಅವರು. ಈ ನೀಲಿ ಕಣ್ಣ ತೆರೆದೇನ ನೋಡುವಳು ಗ್ರೀಕ ಯುವತಿ ಕವನ, ನೀಲಿ ಕಣ್ಣ ತೆರೆದೇನ ನೋಡುವಳು ಗ್ರೀಕ ಯುವತಿ ಕವನ, ಗಾಳಿ ಬೀಸಿದರೆ ಜಾರಿ ಬೀಳುವುದು ಅವಳ ನೀಲವಸನ, ಬೀಳದಂಥದನ್ನು ಕೈಲಿ ಹಿಡಿದಿರುವ ಮಾನವಂತೆ ಕವನ, ಮಾನವಂತೆ ಕವನ. ಭಾಗಶಃ ಇದು ಎಲ್ಲ ವಚನ ಸಾಹಿತ್ಯ, ಆಧುನಿಕ ಸಾಹಿತ್ಯ, ಆಧುನಿಕ ವಚನಗಳು, ಕವನಗಳು ಎಲ್ಲ ಬರವಣಿಗೆಯ ನಿಜವಾದ ಸೃಜನಶೀಲತೆಯ ಪ್ರಕಾರಗಳಿಗೆ ಯಾವ ರೀತಿಯ ಒಂದು ಚೌಕಟ್ಟು ಇರಬೇಕು ಅಂತಕ್ಕಂಥದ್ದನ್ನು ಅದ್ಭುತವಾಗಿ ನರಸಿಂಹಸ್ವಾಮಿಯವರು ಈ ಕವಿತೆಯಲ್ಲಿ ಹೇಳ್ತಾರೆ. ಯಾಕೆಂದರೆ ಜಗತ್ತಿನಲ್ಲಿ ತುಂಬ ಸೌಂದರ್ಯ ಇರ್ತಕ್ಕಂಥದ್ದು ಗ್ರೀಕ್ ಹುಡುಗಿಯರಲ್ಲಿ. ಅದರಲ್ಲೂ ಅವರ ಕಣ್ಣುಗಳು ನೀಲಿ, ಅವ್ರು ಹಾಕ್ಕೊಳ್ತಕ್ಕಂಥ ಬಟ್ಟೆ ನೀಲಿ. ಆ ನೀಲಿ ಅಂತಕ್ಕಂಥದ್ದು ಆಕಾಶದಷ್ಟು ಎತ್ತರ ಅಂತಕ್ಕಂಥ ವಿಸ್ತಾರವಾದಂತಹ ಆಲೋಚನೆಯನ್ನು ಹೇಳುತ್ತೆ. ಅರ್ಥಾತ್ ಇಡೀ ಜಗತ್ತು ಒಂದೇ ಅನ್ನುವ ಒಂದು ಮನೋಧರ್ಮ ಆ ಕವಿತೆಯ ಹಿನ್ನೆಲೆಯಲ್ಲಿದೆ. ಅದಕ್ಕೆ ಹೇಳ್ತಾರೆ, ಎಲ್ಲ ವಚನಗಳು ಹೇಗಿರಬೇಕು ಹಾಗೆ ಎಲ್ಲ ಕವಿತೆಗಳು ಹೇಗಿರಬೇಕು, ಹಾಗೂ ಸೃಜನಶೀಲತೆಯ ಪ್ರಕಾರಗಳು ಈ ಜಗತ್ತಿಗೆ ಕವಿಗಳಿಂದ ಅಥವಾ ಮಹಾತ್ಮರಿಂದ ಅಥವಾ ಮಹೋನ್ನತ ವ್ಯಕ್ತಿಗಳಿಂದ ಕೊಟ್ಟಾಗ ಅದು ಯಾವ ರೀತಿಯ ಒಂದು ಚೌಕಟ್ಟನ್ನು ಜಗತ್ತಿಗೆ ಹಾಕಬೇಕು ಅಂತಕ್ಕಂಥದ್ದು. ಅದಕ್ಕೆ ನೋಡಿ, ನೀಲಿ ಕಣ್ಣ ತೆರೆದೇನ ನೋಡುವಳು ಗ್ರೀಕ ಯುವತಿ ಕವನ. ಆ ಗ್ರೀಕ್ ಹುಡುಗಿ ಹೆಸರೇ ಕವನ, ಅವಳ ಹೆಸರೇ ಕವನ. ಅವಳು ಗ್ರೀಕ್ ಹುಡುಗಿ, ಸೌಂದರ್ಯವತಿ, ನೀಲಿ ಕಣ್ಣನ್ನು ತೆರೆದು ಏನನ್ನೋ ನೋಡ್ತಾ ಇದ್ದಾಳೆ. ಆಶ್ಚರ್ಯ, ವಿಸ್ಮಯ ಎಲ್ಲ ಇದೆ ಅಲ್ಲಿ. ಇದು ಎಲ್ಲರ ಹುಡುಕಾಟ. ಈ ಜಗತ್ತಿನ ಅಪೂರ್ಣ ವ್ಯಕ್ತಿ ತನ್ನ ಪೂರ್ಣ ವ್ಯಕ್ತಿತ್ವದ ಶೋಧನೆಯಲ್ಲಿ ಯಾವ ರೀತಿ ತೊಡಗ್ತಾನೆ ಅಂತಕ್ಕಂಥ ಆಧ್ಯಾತ್ಮಿಕ ಸ್ಥಿದ್ಧ ಒಂದು ಪ್ರಜ್ಞೆ ಭಾಗಶಃ ಅಲ್ಲಿ ಬರುತ್ತೆ ಅಲ್ಲಿ. ಅವ್ರು ಹೇಳ್ತಾರೆ, ಆಮೇಲೆ ಗಾಳಿ ಬೀಸಿದರೆ ಜಾರಿ ಬೀಳುವುದು ಅವಳ ನೀಲವಸನ. ಅವಳು ನೀಲಿ ಸೀರೆಯನ್ನು ಹುಟ್ಟಿದ್ದಾಳೆ, ಗಾಳಿ ಬೀಸಿದ್ರೆ ಅದು ಜಾರಿ ಬೀಳುತ್ತೆ. ಆದರೆ ಹೇಳ್ತಕ್ಕಂಥ ನೀತಿ ಎಷ್ಟಿದೆ ನೋಡಿ ಆ ಚೌಕಟ್ಟು. ಗಾಳಿ ಬೀಸಿದರೆ ಜಾರಿ ಬೀಳುವುದು ಅವಳ ನೀಲವಸನ, ಬೀಳದಂಥದನ್ನು ಕೈಲಿ ಹಿಡಿದಿರುವ ಮಾನವಂತೆ ಕವನ, ಮಾನವಂತೆ ಕವನ. ಗಾಳಿ ಬೀಸಿದ್ರೂ ಜಾರಿ ಬೀಳದಿರೋ ಹಾಗೆ ತನ್ನ ವಸ್ತ್ರವನ್ನು ಹಿಡಿದಿದ್ದಾಳಲ್ಲ ನೋಡಿ, ಕವಿತೆ ಹಾಗಿರಬೇಕು. ಭಾಗಶಃ 12ನೇ ಶತಮಾನದ ನಮ್ಮೆಲ್ಲ ವಚನಕಾರರ ವಚನಗಳ ಸತ್ವ ಈ ರೀತಿಯ ಚೌಕಟ್ಟಿನ ಎಲ್ಲೆಯನ್ನು ಮೀರದೆ ನೈಜ ಬದುಕಿನ ವಿಕಾಸ ಕ್ರಮವನ್ನು ಹೇಳಿಕೊಟ್ಟಿದ್ದು. ಆ ದೃಷ್ಟಿಯಿಂದಲೇ ನನಗೆ ಅಲ್ಲಮ ಪ್ರಭು ಹೆಚ್ಚು ಇಷ್ಟ ಆಗ್ತಾರೆ. ಈ ಹಿನ್ನೆಲೆ ಒಳಗಡೆ ವಾಸ್ತವ ಸ್ಥಿತಿಯಲ್ಲಿ ನಾವು ಹೇಗೆ ಬದುಕಬೇಕು, ಹೇಗೆ ಬದುಕಬಾರ್ದು ನೋಡಿ. ಪಾಸಿಟಿವ್ ಆಟಿಟ್ಯೂಡ್ಗಳನ್ನು ಹೇಳುತ್ತವ ಮೊದಲೇ ಅಲ್ಲಿ ನೆಗೆಟಿವ್ ಆಟಿಟ್ಯೂಡ್ಗಳು ಇದ್ದಾವೆ ಅಂತಕ್ಕಂಥ ವಿಚಾರವನ್ನು ಅನಾವರಣಗೊಳಿಸೋದಿದೆಯಲ್ಲ, ಅಥವಾ ಕೆಟ್ಟದ್ದನ್ನು ಮಾಡಬಾರ್ದು ಅಂತ ಹೇಳ್ತಲೇ ನೀನು ಯಾವ ರೀತಿ ಒಳ್ಳೆಯವನಾಗಿ ನಿನ್ನ ವಿಕಾಸ ಕ್ರಮದಲ್ಲಿ ನೀನು ಬೆಳಿಬೇಕು ಅಂತಕ್ಕಂಥ ಒಂದು ಮಾರ್ಗದರ್ಶನವನ್ನು ಕೊಡೋದಿದೆಯಲ್ಲ, ಇದು ವಚನ ಸಂಹಿತೆಯ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಗುಣ. ವಚನಕಾರರು ಯಾರೂ ಸಹ ಆದರ್ಶ ಭಾಷಣಗಳನ್ನು ಮಾಡಲ್ಲ, ತಮ್ಮನ್ನು ತಾವು ಹೈಲೈಟ್ ಮಾಡ್ಕೊಳ್ಳಲ್ಲ. ನಾನು ಹೀಗಿದ್ದೀನಿ, ನೀನು ಹೀಗಿದ್ದೆ ಚೆನ್ನಾಗಿರುತ್ತಪ್ಪ, ನೀನು ಹೀಗಿರುವಂಥ ಆರ್ಡ್ರ್ ಮಾಡಲ್ಲ ನೋಡಿ. ಎನಗಿಂತ ಕಿರಿಯರಿಲ್ಲ ಬಸವಣ್ಣವರ ಆಲೋಚನೆ.
ಎನಗಿಂತ ಕಿರಿಯರಿಲ್ಲ. ನೋಡಿ, ಈ ಭಾವನೆ ಅಂತಕ್ಕಂಥದ್ದು ಎಲ್ಲಿ ಬರುತ್ತೆ? ಈ ವಿಶ್ವ ಕುಟುಂಬದ ಈ ಕಲ್ಪನೆ ವಚನ ಸಂಸ್ಕೃತಿಯಲ್ಲಿ ಒಡಮೂಡಿದ್ದೇ ಈ ರೀತಿಯ ಏನು ಕಿರಿದರೋಳ್ ಪಿರಿದರ್ಥಮಂ ತುಂಬೋದರಲ್ಲಿ. ಅದಕ್ಕೆ ನೋಡಿ, 10ನೇ ಶತಮಾನದಲ್ಲಿ ಪಂಪ ಮಹಾಕವಿ, ಕನ್ನಡದ ಸರ್ವಶ್ರೇಷ್ಠ ಕವಿ, ಒಂದು ಮಾತನ್ನು ಹೇಳ್ತಾನೆ, ಆರ್ಣವ ಆಂಬೋಲ ಅತಿಗಂಭೀರಂ ಕವಿತ್ವಂ ಸುಭಗಂ. ಕವಿತೆ ಹೇಗಿರಬೇಕು ಅಂದರೆ ತುಂಬಿದ ಸಮುದ್ರದಂತೆ ಗಂಭೀರವಾಗಿರಬೇಕು, ಅದರ ಆಳ ಅಗಲಗಳು ಯಾರಿಗೂ ಗೋಚರವಾಗಲ್ಲ. ಇದು ಕವಿತೆಯ ಸತ್ವವೂ ಹೌದು, ವಚನ ಸಂಸ್ಕೃತಿಯ ಸತ್ವವೂ ಹೌದು. ಆ ದೃಷ್ಟಿಯಿಂದಲೇ ನಾನು ಈ ವಚನ ಮತ್ತು ಕವನ ಎರಡನ್ನೂ ಸಹ ತ್ರಿವಿಧ ಅಂತಕ್ಕಂಥ ನೆಲೆಯಲ್ಲಿ ಇಲ್ಲಿ ಗುರುಲಿಂಗ ಜಂಗಮ ಪರಿಕಲ್ಪನೆಯಿಂದ ಗುರುವಿನ ಮಾರ್ಗದರ್ಶನದ ಮೂಲಕವಾಗಿ ಲಿಂಗ ಕರ್ತವ್ಯ ನಿಷ್ಠೆಯ ಒಂದು ಪರಿಪೂರ್ಣತೆಯ ದೃಷ್ಟಿಯಲ್ಲಿ ಜಂಗಮವಾಗಿ ಚಲನೆಯನ್ನು ಉಳಿಸ್ಕೊಂಡು ಅಂತಿಮವಾಗಿ ಆಧ್ಯಾತ್ಮಿಕ ಮಾರ್ಗದ ಆತ್ಮಸಾಕ್ಷಾತ್ಕಾರವನ್ನು ಗಳಿಸ್ಕೊಳ್ಳೋದನ್ನ ವಚನ ಸಂಹಿತೆ ಹೇಳಿದ್ರೆ, ಅದೇ ರೀತಿ ಹುಟ್ಟು ಆಕಸ್ಮಿಕ, ಆದರೆ ಬದುಕು ನಮ್ಮ ಕೈನಲ್ಲಿದೆ. ಸಾವು ಶತಸಿದ್ಧ, ಅನಿವಾರ್ಯ, ಯಾವಾಗ ಬರುತ್ತೆ ಗೊತ್ತಿಲ್ಲ. ಆದರೆ ಈ ಬದುಕನ್ನು ಎಷ್ಟು ಚೆನ್ನಾಗಿ ನಾವು ಬದುಕ್ತೀವಿ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ, ಇದು ಕವಿತೆಯ ತ್ರಿವಿಧ, ಕವನದ ತ್ರಿವಿಧ. ಈ ತ್ರಿವಿಧವನ್ನು ನಾವು ಈ ಹಿನ್ನೆಲೆ ಒಳಗಡೆ ಅರ್ಥ ಮಾಡ್ಕೊಳ್ಳೋದಾದರೆ, ವಚನ ತ್ರಿವಿಧ, ಕವನ ತ್ರಿವಿಧ. ತ್ರಿವಿಧದ ಮುಖೇನ ವಚನ ಸಂಹಿತೆ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗಿ ಬೆಳೆದ ಬಗೆ, ಹಾಗೂ ಕವಿಗಳ ಆಲೋಚನೆಯಲ್ಲಿ ಕವನ ತ್ರಿವಿಧ ಯಾವ ರೀತಿ ಒಡಮೂಡಿದೆ ಅಂತಕ್ಕಂಥ ವಿಚಾರವನ್ನು ನಾವು ಕಂಪೇರಿಟಿವ್ ದೃಷ್ಟಿಯಿಂದ ನೋಡೋದಾದರೆ, ಕವನ ತ್ರಿವಿಧ ಅಂದರೆ ಜಗತ್ತಿನ ಎಲ್ಲ ಕವಿಗಳನ್ನು ಹೆಚ್ಚು ಕಾಡಿದ್ದು ಹುಟ್ಟು ಮತ್ತು ಸಾವು. ಈ ಹುಟ್ಟು ಮತ್ತು ಸಾವಿನ ಮಧ್ಯೆ ಇರತಕ್ಕಂತಹ ನಮ್ಮ ಬದುಕು ತುಂಬ ಸರಳವಾಗಿ ಇದನ್ನು ಅರ್ಥ ಮಾಡಿಸೋದಾರೆ. ಈಗ ಟಾಲ್ಸ್ಟಾಯ್ ಅವರ ವಾರ್ ಆ್ಯಂಡ್ ಪೀಸ್ ಆಗಲಿ, ರಸ್ಕಿನ್ನ ಅಂಟು ದಿಸ್ ಲಾಸ್ಟ್ ಆಗಲಿ, ದಾಂಟೆಯ ಡಿವೈನ್ ಕಾಮಿಡಿ ಆಗಲಿ, ಮಿಲ್ಟನ್ನ ಫ್ಯಾರಡೇಸ್ ಲಾಸ್ಟ್ ಆಗಲಿ, ಅಥವಾ ನಮ್ಮ ಶಿವರಾಮ್ ಕಾರಂತರ ಬ್ಯಾಕ್ ಟು ಸಾಯಿಲ್ ಮರಳಿ ಮಣ್ಣಿಗೆ ಆಗಲಿ, ಡಿ ವಿ ಜಿಯವರ ಕಗ್ಗವಾಗಲಿ, ಜಗತ್ತಿನ ಯಾವುದೇ ಮಹಾನ್ ಕವಿಗಳ ಆಲೋಚನೆಗಳನ್ನು ಅವರ ಕಾವ್ಯದ ಚೌಕಟ್ಟಿನ ಒಳಗಡೆ ನಾವು ಚರ್ಚೆಗೆ ತಗೊಂಡ್ರೆ, ಬಹುಶಃ ಈ ಮೂರು ಅಂಶಗಳನ್ನು ಬಿಟ್ಟು ಯಾವ ಕವಿಯ ಆಲೋಚನೆಯೂ ಬೆಳೆಯಲ್ವೇನೋ, ಅಥವಾ ಇದನ್ನು ಕಾಡ್ದಿರ್ತಕ್ಕಂಥ ಕವಿನೇ ಇಲ್ವೇನೋ ಅಂತ ಅನ್ನಿಸ್ಬಿಡುತ್ತೆ. ನರಸಿಂಹಸ್ವಾಮಿ ನನ್ನನ್ನು ಹೆಚ್ಚು ಕಾಡ್ತಕ್ಕಂಥ ಕವಿ. ನರಸಿಂಹಸ್ವಾಮಿ ಅವರು ಒಂದು ಕಡೆ ಒಂದು ಪುಟ್ಟ ಕವಿತೆ ಬರೀತಾರೆ, ಮನೆಯಿಂದ ಮನೆಗೆ. ನೋಡಿ, ಮನೆಯಿಂದ ಮನೆಗೆ ಅವ್ರು ಹೇಳಬೇಕಾದಾಗ ಯಾಕೆ ಈ ತ್ರಿವಿಧವನ್ನು ತರ್ತಾರೆ ಅಂತ. ವರ್ಗ, ಮನೆಯಿಂದ ಮನೆಗೆ ಟ್ರಾನ್ಸ್ಫರ್ ಆಗಿದೆ, ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗಬೇಕು, ಬಾಡಿಗೆ ಮನೆಗೆ. ನೋಡಿ, ಸರಳವಾಗಿರ್ತಕ್ಕಂಥ ಅರ್ಥ. ಕವನ ಮತ್ತು ವಚನ ಈ ಎರಡನ್ನೂ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮಗೆ 5 ರೀತಿಯ ಪ್ರಜ್ಞೆಗಳು ಏಕಕಾಲದಲ್ಲಿ ಕೆಲಸ ಮಾಡಬೇಕು. ಒಂದು ಸರಳ ಅರ್ಥ, ಎರಡನೇದು ಸಂಕೀರ್ಣ ಅರ್ಥ, ಮೂರನೇದು ವಾಚ್ಯಾರ್ಥ, ನಾಲ್ಕನೇದು ಶ್ಲೇಷಾರ್ಥ, 5ನೇದು ವಿಶೇಷಾರ್ಥ. ಈ 5ನೆಯ ನೆಲೆಗೆ ಏರಿದಾಗಲೇ ಒಂದು ವಚನ ನಮಗೆ ಅರ್ಥವಾಗಲಿಕ್ಕೆ ಯಾವ ರೀತಿ ಸಾಧ್ಯತೆ ಉಂಟೋ, ಒಂದು ಕವನ ಸಹ ಅರ್ಥ ಆಗಲಿಕ್ಕೂ ಸಹ ಈ 5 ಹಂತವನ್ನು ನಾವು ದಾಟಬೇಕು. ಆಗ ನೈಜ ಸತ್ಯದ ಅನಾವರಣ ಆಗ್ತದೆ. ಯಾಕೆಂದರೆ ವಚನ ಸಂಹಿತೆ ಅಥವಾ ಸಾಹಿತ್ಯ ಅಥವಾ ಕವಿತೆಯ ಇಂಟೆನ್ಷನ್ನೇ ಫ್ಯಾಕ್ಟ್ ಫೈಂಡಿಂಗ್, ಸತ್ಯಾನ್ವೇಷಣೆ. ಆ ಸತ್ಯಾನ್ವೇಷಣೆ ಅಂತಕ್ಕಂಥದ್ದು ಬರೋದು ಹುಟ್ಟಿನಿಂದ, ಅದು ಬೀಜಾಂಕುರ, ಮುಗಿಯೋದು ಟಿಲ್ ಡೆತ್, ಸಾವಿನ ಕೊನೆ ಕ್ಷಣದಲ್ಲಿ. ಆದರೆ ಅದನ್ನು ಒಂದು ಕ್ಷಣ ಅನುಭವಿಸೋದು ನಮ್ಮ ಆದರ್ಶ ಈ ಬದುಕಲ್ಲಿ ಮಾತ್ರ. ಆ ದೃಷ್ಟಿಯಿಂದಲೇ ಬದುಕು ಯಾಕೆ ಅತ್ಯಮೂಲ್ಯ, ಯಾಕೆ ವಚನಕಾರರು ಹೆಚ್ಚು ಬದುಕನ್ನು ಉದಾಹರಣೆಗಳನ್ನು ಕೊಡ್ತಲೇ ಅವರು ಅಂತಿಮವಾಗಿ ಮುಕ್ತಿಯ ಮಾರ್ಗದಲ್ಲಿ ಮೋಕ್ಷದ ಆತ್ಮಸಾಕ್ಷಾತ್ಕಾರದ ನೆಲೆಗೆ ತಲುಪ್ತಾರೆ ಅನ್ನೋದು ಅರ್ಥ ಆಗಬೇಕು. ಅಂದರೆ ಈ ಕವಿತೆಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ನರಸಿಂಹಸ್ವಾಮಿ ಒಂದು ಕಡೆ ಹೇಳ್ತಾರೆ, ಮನೆಯಿಂದ ಮನೆಗೆ ವರ್ಗ, ಮತ್ತು ಬೆಳಗಿನ ಸಾಯಂಕಾಲ ತನಕ ಎಲ್ಲ ಸಾಮಾನುಗಳನ್ನು ಸಾಗಿಸ್ಬೇಕಲ್ಲ. ಅವ್ರು ಹೇಳ್ತಾರೆ, ತೊಟ್ಟಿಲು, ಪೆಟ್ಟಿಗೆ, ಹಾಸಿಗೆ, ಇನ್ನು ಲ್ಯಾಟಿನು, ಪೊರಕೆ, ಮೊರ ಎಲ್ಲ ಇದ್ದಾವೆ. ಹೊತ್ತು ಸಾಗಿಸಬೇಕು, ಅದಕ್ಕೆ ಕತ್ತಲೆ ಬೇಕು, ಕತ್ತಲೆಗೆ ಕಾಯೋಣ. ಎಲ್ಲ ಹೊತ್ಕೊಂಡು ಹೋಗಬೇಕು. ಹಗಲೊತ್ತು ಹೊತ್ಕೊಂಡವ್ರೆ ಅವಮಾನ ಅಲ್ಲ, ನಗ್ತಾರಲ್ಲ, ಬಡತನ ಒಂದು ಕಡೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಬದುಕು ಅಂತಕ್ಕಂಥದ್ದು. ಶ್ರೀಮಂತಿಕೆಯ ಅಹಂ ಒಂದು ಕಡೆ, ಬಡತನದ ನೋವು ಒಂದು ಕಡೆ, ಎರಡರ ಮಧ್ಯೆ ಮೇಲಕ್ಕೂ ಏರದೆ ಕೆಳಕ್ಕೂ ಇಳಿಯದೆ ಒದ್ದಾಡ್ತಕ್ಕಂತಹ ಮಧ್ಯಮ ವರ್ಗ ಇದೆಯಲ್ಲ, ಈ ಬದುಕಂತೂ ಹೇಳೋದೇ ಬೇಡ. ನೋಡಿ, ಹೇಳ್ತಾರೆ, ಹೊತ್ತು ಸಾಗಿಸಬೇಕು, ಅದಕ್ಕೆ ಕತ್ತಲೆ ಬೇಕು, ಕತ್ತಲೆಗೆ ಕಾಯೋಣ. ಸರಳ ಅರ್ಥ, ಸಿಂಪಲ್. ಒಂದು ಚಿಕ್ಕ ಮನೆ ಅಲ್ಲ,
ಇದು ಜಗತ್ತು, ಬ್ರಹ್ಮಾಂಡ, ಇದು ನಿಜವಾದ ಅರ್ಥ. ಹೊತ್ತು ಸಾಗಿ ಅಲ್ಲಿರ್ತಕ್ಕಂಥ ನೋಡಿ ತೊಟ್ಟಿಲು, ಪೆಟ್ಟಿಗೆ, ಹಾಸಿಗೆ. ಬರೀ ತೊಟ್ಟು ಪೆಟ್ಟಿಗೆ ಬಗ್ಗೆ ಮಾತನಾಡ್ತಾ ಇಲ್ಲ ಇಲ್ಲಿ ನರಸಿಂಹಸ್ವಾಮಿ. ನಮ್ಮ ವಚನಕಾರರ ವಿಶೇಷವಾದ ಆಲೋಚನೆಗಳು ಈ ರೀತಿ ಅನಾವರಣಗೊಳ್ತವೆ. ಇಲ್ಲಿ ತೊಟ್ಟಿಲು ಹುಟ್ಟು, ಪೆಟ್ಟಿಗೆ ನಮ್ಮ ಬದುಕು, ಹಾಸಿಗೆ ಸಾವು. ತೊಟ್ಟಿಲು, ಪೆಟ್ಟಿಗೆ, ಹಾಸಿಗೆ ಹೊತ್ತು ಸಾಗಿಸಬೇಕು, ಅದಕ್ಕೆ ಕತ್ತಲೇಬೇಕು. ತಲೆ ಮೇಲೆ ಹೊತ್ಕೊಂಡಿದ್ದೀವಿ ಸಾವನ್ನು, ಜೀವನನ, ಬದುಕನ್ನು ಸಾಗಿಸಲೇಬೇಕು ಸಾವು ಬರೋವರೆಗೂ. ಹೊತ್ತು ಸಾಗಿಸಬೇಕು, ಸುಮ್ಮನೆ ಆಗಲ್ಲ, ಅದಕ್ಕೆ ಕತ್ತಲೇಬೇಕು. ಕತ್ತಲೆ ಸಾವಿನ ಸಂಕೇತ, ಅಂತಿಮ ಕ್ಷಣ. ಕತ್ತಲೆಗೆ ಕಾಯೋಣ. ನಾವೆಲ್ಲ ವೇಟಿಂಗ್ ಲಿಸ್ಟಲ್ಲಿರೋದೇನೆ ನೋಡಿ. ಹುಟ್ಟಿದ ಕ್ಷಣ ಮನುಷ್ಯ ಅಪೂರ್ಣ ವ್ಯಕ್ತಿ, ಹುಡ್ತಾನೆ. ಬೆಳೀತಾ 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 ಹತ್ತಾರು ಏನು ಬದಲಾವಣೆಗಳಿಗೆ ಒಳಗಾಗ್ತಾನೆ. ಅದಕ್ಕೆ ಶಿವರಾಮ್ ಕಾರತ್ರ ಒಂದು ಕಡೆ ಹೇಳ್ತಾರೆ, ಬದುಕು ಅಂತಕ್ಕಂಥದ್ದು ಒಂದು ಸುದೀರ್ಘ ರೈಲ್ವೆ ಪ್ರಯಾಣ. ಇದರ ಮೊದಲ ನಿಲ್ದಾಣ ನಮ್ಮ ಹುಟ್ಟು. ಆಮೇಲೆ ನೂರಾರು ನಿಲ್ದಾಣಗಳು ಬರ್ತವೆ, ಸಾವಿರಾರು ಜನ ಬರ್ತಾರೆ ಹೋಗ್ತಾರೆ ನಮ್ಮ ಬದುಕಲ್ಲಿ. ಆದರೆ ಆ ಕೊನೆಯ ನಿಲ್ದಾಣ ಇದೆಯಲ್ಲ, ಅದು ಅಂತಿಮ. ಆ ಕೊನೆಯ ನಿಲ್ದಾಣ ಬರೋವರೆಗೂ ನಮ್ಮ ಬದುಕಿನ ಬಂಡಿ ಮುಂದುವರಿಲೇಬೇಕು, ಹೋಗ್ತಲೇ ಇರಬೇಕು. ಅದಕ್ಕೆ ಡಿ ವಿ ಜಿಯವರು ಹೇಳೋದು, ಬದುಕು ಜಟಕ ಬಂಡಿ, ವಿಧಿ ಅದರ ಸಾಹೇಬ, ಮದುವೆಗೋ ಮಸಣಕೋ, ಎಲ್ಲಿಗೆ ಹೋಗ್ತೀಯ ನೀನು ಹೋಗಪ್ಪ. ಆಮೇಲೆ ಈ ಬದುಕಿನ ಅಂಗಾರ ನಿಗೂಢವನ್ನು ಕಂಡುಹಿಡಿಯೋದು ಹೇಗೆ, ತಿಳ್ಕೊಳ್ಳೋದು ಹೇಗೆ, ನಮ್ಮ ವಚನಕಾರರ ಆಲೋಚನೆಗಳು ಬೆಳೆಯೋದು ಹೇಗೆ, ಬೆಳೆದಿದ್ದಲ್ಲಿ ಡಿ ವಿ ಜಿಯವರಲ್ಲಿ. ಅವ್ರು ಹೇಳ್ತಾರಲ್ಲ, ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗನದಾರು. ನೋಡಿ, ಈ ಒಂದೊಂದು ಸಾಲು ನಮಗೆ ವಚನ ಅನಿಸ್ಬಿಡುತ್ತೆ. ವಚನ ಅಂದರೆ ಸತ್ಯ ಅಂತ. ಆದರೆ ಆ ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರಲ್ಲೇ ನಾವೆಲ್ಲ ವಿಫಲರಾಗ್ತೀವಿ. ಕೇಳ್ತೀವಿ, ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ, ಸರಿ, ಅದರ ಅರ್ಥ ಏನು? ಆ ಅರ್ಥ ಥರ ನಾನು ಬದುಕ್ತಾ ಇದ್ದೀನ? ನೋಡಿ, ತೊಟ್ಟಿಲು, ಪೆಟ್ಟಿಗೆ, ಹಾಸಿಗೆ ಇವುಗಳದೇ ಮೆರವಣಿಗೆ, ನಮ್ಮ ಜೀವನನೇ ಪ್ರದರ್ಶನ. ಹೊತ್ತು ಸಾಗಿಸಬೇಕು, ಅದಕ್ಕೆ ಕತ್ತಲೇಬೇಕು, ಕತ್ತಲೆಗೆ ಕಾಯೋಣ. ಮತ್ತು ಎಲ್ಲ ಮನೆಗಳ ಬಾಗಿಲುಗಳ ಮೇಲೆ ಒಂದೊಂದು ಮನೆದು ಒಂದೊಂದು ಕಥೆ, ಸೊನ್ನೆಗಳೇ ಬರೆದಿವೆ. ಎಸ್, ಸೊನ್ನೆ, ಶೂನ್ಯ. ಅಷ್ಟೇ ಅಲ್ಲ ಜಗತ್ತು. ಎಸ್, ಎಲ್ಲವೂ ಇದೆ, ಅರ್ಥ ಮಾಡಿಕೊಂಡ್ರೆ ಏನೂ ಇಲ್ಲ, ಅರ್ಥ ಇಲ್ಲ ಅಂದರೆ ಕೊನೆಗೆ ಆ ನಿಂದ ಕೊನೆಯ ಮನೆ ಎಲ್ಲಿದೆ? ನಮ್ಮ ಮನೆ. ಅದವಿರದ ಕದವಿರದ ಆನನ್ನ ಮನೆ, ಶಾಶ್ವತವಾದ ಮನೆ. ಅಲ್ಲಿ ಒಳಗೆ ಕರೆಯುವವರಿಲ್ಲ, ಹೋದವರು ಹಿಂದಿರುಗಿ ಬರಲು ದಾರಿಗಳಿಲ್ಲ. ಅಲ್ಲಿ ಯಾರೂ ಕರೆಯಲ್ಲ, ಆದರೆ ಒಂದೇ, ಹೋದ್ರು ಮತ್ತೆ ವಾಪಸ್ ಬರಲ್ಲ. ಅದು ಶಾಶ್ವತವಾದ ಮನೆ. ನೋಡಿ, ಕವನ ಕಟ್ಟಿಕೊಡ್ತಕ್ಕಂಥ ರೀತಿ, ಕವನದ ಅಂತಸತ್ವ. ಅದಕ್ಕೆ ಅಲ್ಲವ ಪ್ರಭುವಿನ ವಚನ ನನಗೆ ಜಾಸ್ತಿ ಕಾಡೋದು ಎಲ್ಲಿ ಅಂದರೆ, ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ, ಸಕಲ ವೇದಶಾಸ್ತ್ರಗಳೆಂಬ ನೇಣು ಕಟ್ಟಿ ಹಿಡಿದು ತೂಗಿ ಜೋಗುಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ತೊಟ್ಟಿಲು ಮುರಿದು ನೇಣು ಹರಿದು ಸತ್ಯವ ಕಂಡಲ್ಲದೆ ಗುಹೇಶ್ವರನೆಂಬ ಲಿಂಗವ ಕಾಣಲಾಗದು. ಹೇಳಿ, ಸರಳ ಸಂಕೀರ್ಣತೆ, ಶ್ಲೇಷಾರ್ಥ, ವಾಚ್ಯಾರ್ಥ ಬೇಡ, ವಿಶೇಷಾರ್ಥಕ್ಕೆ ಬಂದ್ಬಿಡಿ. ಮೊದಲ ಹಂತದಿಂದ 5ನೇ ಹಂತಕ್ಕೆ ನಾವು ನೆಗೆದುಬಿಡಬೇಕು. ಆಗಲೇ ಅಲ್ಲಮ ಪ್ರಭು ನಮಗೆ ಅರ್ಥ ಆಗೋದು. ಯಾಕೆಂದರೆ ಅಲ್ಲಮ ಪ್ರಭುವಿನಂತಹ ಒಬ್ಬ ಸರ್ವಶ್ರೇಷ್ಠ ತತ್ವಜ್ಞಾನಿಯನ್ನು ಜಗತ್ತನ್ನು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯತೆ ಇಲ್ಲ. ಯಾವ ಕೋಪರ್ನಿಕಸ್, ಗೆಲಿಲಿಯೋ, ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್ಗಿಂತ ಕಡಿಮೆ ಇಲ್ಲ ಅಲ್ಲಮ ಪ್ರಭುಗಳು. ಆದರೆ ಅಲ್ಲಮ ಪ್ರಭು ಅನ್ನೋ ಸಮುದ್ರದ ಒಳಗಡೆ ಬಿದ್ದಾಗ ನಾವು ಲೋಡ್ತಲ್ಲೋ ಚೆಂಬಲ್ಲೋ ನೀರು ತೊಗೊಂಡಷ್ಟೇ ಜ್ಞಾನವನ್ನು ಗಳಿಸ್ಕೊಳ್ಳೋಕೆ ಸಾಧ್ಯ. ಆದರೆ ಆ ಅನರ್ಘ್ಯ ರತ್ನ ಪರ್ವತ ಮಾಲೆ ಇದೆಯಲ್ಲ ಒಳಗಡೆ, ಸಾಗರನ ಹೃದಯದಲ್ಲಿ, ಅದನ್ನು ತಿಳ್ಕೊಳ್ಬೇಕು ಅಂದರೆ ಆ ಸಾರಕ್ಕೆ ಇಳಿಬೇಕು. ನೋಡಿ, ಇಡೀ ಜಗತ್ತು ಒಂದು ನೋಡಿ, ಅದು ಸರಳವಾದ ಅರ್ಥ ಏನು ಹೇಳ್ತೀವಿ? ಒಂದು ಮನೆ, ಅಲ್ಲಿ ಅಮ್ಮ ಇದ್ದಾಳೆ, ಮಗು ಇದೆ, ತೊಟ್ಲಿದೆ, ಹಗ್ಗ ಕಟ್ಟಿದ್ದಾರೆ, ಆ ತೊಟ್ಲಲ್ಲಿ ತೂಗಿ ಅಮ್ಮ ಜೋಗುಳ ಆಡ್ತಾ ಇದ್ದಾಳೆ. ನೋಡಿ, ಇದು ಸಿಂಪಲ್ ಸರಳವಾದ ಅರ್ಥ. ಒಂಚೂರು ವಿಶ್ಲೇಷಾರ್ಥ, ವಾಚ್ಯಾರ್ಥ, ವ್ಯಂಗ್ಯಾರ್ಥಕ್ಕೆಲ್ಲ ಬಂದುಬಿಟ್ರೆ ಇನ್ನು ಬೇರೆ ಬೇರೆ ಅನಾವರಣಗೊಳಿಸ್ಕೊಂಡು ಹೋಗ್ಬೋದು. ಆದರೆ ಅಂತಿಮವಾದ ವಿಶೇಷಾರ್ಥಕ್ಕೆ ನಾವು ಬನ್ನಿ. ಅಜ್ಞಾನವೆಂಬ ತೊಟ್ಟಿಲು ಈ ಅಖಂಡ ಬ್ರಹ್ಮಾಂಡ. ಎಸ್, ಯಾಕೆಂದರೆ ಹುಟ್ಟಿದ ಕ್ಷಣ ಮಗುವಿಗೆ ಏನೂ ಗೊತ್ತಿರಲ್ಲ, ಅದು ಅಜ್ಞಾನದ ಕೂಸು, ಅದೊಂದು ಮಾಂಸದ ಮುದ್ದೆ. ಇದು ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ. ಯಾಕೆಂದರೆ ಜೀವ ಚೈತನ್ಯ ಇದೆ, ಅದು ವಿಕಾಸ ಕ್ರಮದಲ್ಲಿ ಬೆಳೆಯುತ್ತೆ. ಆ ದೃಷ್ಟಿಯಿಂದಲೂ ಅದು ಜ್ಞಾನ ಚೈತನ್ಯ. ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದಶಾಸ್ತ್ರಗಳೆಂಬ ನೇಣು ಕಟ್ಟಿ. ಸಕಲ ವೇದಶಾಸ್ತ್ರಗಳು ಅಂದರೆ ಎಲ್ಲ ಜಾತಿಗಳ, ಎಲ್ಲ ಧರ್ಮಗಳ, ಎಲ್ಲ ದೇಶಗಳ, ಎಲ್ಲ ಭಾಷೆಗಳ, ಎಲ್ಲ ಸಮಾಜಗಳ, ಎಲ್ಲ ನಾಗರಿಕತೆಗಳ, ಎಲ್ಲ ಸಂಸ್ಕೃತಿಗಳ, ಎಲ್ಲ ಪರಂಪರೆಗಳ ಒಟ್ಟು ಸಾರ ಸತ್ವ. ಆ ಎಲ್ಲವನ್ನ ಕಟ್ಟಿ ಹಗ್ಗದ ಥರ
ಹಿಡಿದು ತೂಗಿ ಜೋಗುಳವಾಡುತ್ತಿದ್ದಾಳೆ. ಆದರೆ ಮಗು ಪಾಲನೆ ಆಗಬೇಕು ಅಂದರೆ ಅಮ್ಮ ಇರಲೇಬೇಕು. ಪ್ರಕೃತಿ ಅರ್ಥಾತ್ ಈ ಜಗತ್ತಿನ ಕಾಸ್ಮಿಕ್ ಸೆನ್ಸ್, ಈ ಜಗತ್ತಿನ ಸೃಷ್ಟಿಕರ್ತ ಅರ್ಥಾತ್ ಆ ಶಕ್ತಿ. ನೋಡಿ, ಹಿಡಿದು ತೂಗಿ ಜೋಗುಳವಾಡುತ್ತಿದ್ದಾಳೆ. ಆದರೆ ಇಲ್ಲಿ ಜೋಗುಳ ಆಡ್ತಾ ಇರೋದು ಯಾರು? ಭ್ರಾಂತಿ ಎಂಬ ತಾಯಿ. ಭ್ರಮೆ, ಇಲ್ಲಿ ತಾಯಿ ಭ್ರಮೆ, ಭ್ರಾಂತಿ. ಯಾಕೆಂದರೆ ಭೂದೇವಿ ನಮ್ಮನ್ನು ಎಷ್ಟು ಪ್ರೀತಿಯಿಂದ ಹೆತ್ತು ಹೊತ್ತು ಸಾಕ್ತಾಳೋ. ಗೋಪಾಲಕೃಷ್ಣ ಅಡಿಗರು ಹೇಳ್ತಾರೆ ಭೂಮಿ ಬಗ್ಗೆ, ವೇಸ್ಟ್ಲ್ಯಾಂಡ್ ಅಂತ ಎಜ್ರಾಫೌಂಡ್ ಒಂದು ಪದ್ಯ ಬರೀತಾನೆ. ಅದನ್ನು ಕನ್ನಡದಲ್ಲಿ ಅವರು ಕನ್ನಡಕ್ಕೆ ಅನುವಾದ ಮಾಡ್ತಾ ಭೂಮಿಗೀತ ಅಂತ ಒಂದು ಪದ್ಯದಲ್ಲಿ ಹೇಳ್ತಾರೆ. ಇವಳ ಈ ಭೂಮಿ ತಾಯಿ ಹೇಗಿರ್ತಾಳೆ ಅನ್ನೋದಕ್ಕೆ ಅತ್ಯದ್ಭುತವಾದ ಪದ್ಯ ಸಾಲುಗಳವು ನೆನಪು ನಾನು ಹೇಳ್ತೀನಿ. ಅದು ಆ ನೆನಪುಗಳು ಹೆಚ್ಚು ಕಾಡುತ್ತೆ. ಸೊ ಭೂಮಿ ಎಷ್ಟು ಪ್ರೀತಿಯಿಂದ ಮಗುವನ್ನು ಪಾಲನೆ ಮಾಡ್ತಾಳೋ ಅವ್ರು ಹೇಳ್ತಾಳೆ, ನಾನು ನಕ್ಕರು ನೀವು ಸಾಯುವಿರಿ ನನ್ನ ಶಕ್ತಿ ಹಿರಿದು. ಭೂದೇವಿ ಹೇಳ್ತಕ್ಕಂಥದ್ದು, ನಾನು ನಕ್ಕರೆ ನೀವೆಲ್ಲ ಸತ್ತೋಗ್ತೀರಾ. ಯಾಕೆಂದರೆ ಆ ಸೃಷ್ಟಿಯ ವಿಸ್ಮಯ, ನಮ್ಮ ಆಲೋಚನೆಗೆ ನಿಲುಕದ ಆ ಗಾಂಭೀರ್ಯತೆ ಅಂಥದ್ದು. ಅದು ಅಡಿಗರ ಆ ಪದ್ಯದಲ್ಲಿ ಬರುತ್ತೆ. ಸೊ ಇಲ್ಲಿ ಅಲ್ಲಮ ಪ್ರಭುಗಳ ಈ ವಚನಗಳಲ್ಲಿ ಹಿಡಿದು ತೂಗಿ ಜೋಗುಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ, ತೊಟ್ಟಿಲು ಮುರಿದು ನೇಣು ಹರಿದು ಸತ್ಯವ ಕಂಡಲ್ಲದೆ. ನೋಡಿ, ತೊಟ್ಟಿಲು ಮುರಿಬೇಕು, ನೇಣು ಹರಿಬೇಕು, ನಮ್ಮೆಲ್ಲ ಅಜ್ಞಾನಗಳು ಕಲಿಬೇಕು, ಎಲ್ಲ ಕಲ್ಮಶಗಳು ಹೋಗಬೇಕು, ಎಲ್ಲ ಅಬದ್ಧಗಳು ನಶಿಸಬೇಕು. ಆಗ ರಾಡಿಯಾದ ನೀರು, ಮಣ್ಣಿನಿಂದ ರಾಡಿಯಾಗಿರ್ತಕ್ಕಂಥ ನೀರು ತಿಳಿಯಾದ ಹಾಗೆ ತಿಳಿಯಾದಾಗ ಸತ್ಯವ ಕಂಡಲ್ಲದೆ. ವಚನಕಾರರು ಸತ್ಯವನ್ನು ನಿಜ ಅಂತಾರೆ, ನಿಜದ ನೆಲೆ. ಬಸವಣ್ಣ, ಅಲ್ಲಮಪ್ರಭು, ಅಕ್ಕಮಹಾದೇವಿ, ಚೌಡಯ್ಯ, ದಾಸಿಮಯ್ಯ ಎಲ್ಲರ ವಚನಗಳಲ್ಲೂ ಪದೇ ಪದೇ ಬಳಕೆ ಆಗ್ತಕ್ಕಂಥದ್ದು ಆತ್ಮಸಾಕ್ಷಾತ್ಕಾರದ ನೈಜತೆಯ ಅಂತಿಮ ಸಿದ್ಧಸ್ಥಿತಿಯನ್ನು ಹೇಳಬೇಕಾದಾಗ ನಿಜದ ನೆಲೆ ಅನ್ನೋ ಪದ ಬಳಸ್ತಾರೆ, ನಿಜ ಅನ್ನೋ ಪದವನ್ನು. ಹಾಗೆ ಆ ನಿಜದ ನೆಲೆ ದೊರಕೋದು ಯಾವಾಗ ಅಂದರೆ ತೊಟ್ಟಿಲು ಮುರಿದು ನೇಣು ಹರಿದು ಸತ್ಯವ ಕಂಡಲ್ಲದೆ ಗುಹೇಶ್ವರನೆಂಬ ಲಿಂಗವ ಕಾಣಲಾಗದು. ಸರಿ, ಈಗೆಲ್ಲ ಮಾಡಬೇಕಾದ್ರೆ ಹೇಗೆ ಬದುಕು? ಯಾಕೆಂದರೆ ಹುಟ್ಟು ಆ ಕ್ಷಣ ಏನೂ ಮಾಡೋಕ್ಕಾಗಲಿಲ್ಲ, ಸಾವು ಅದು ಬಂದಾಗ ಏನೂ ಮಾಡೋಕ್ಕಾಗಲ್ಲ. ಈ ಬದುಕಲ್ಲೇ ಎಲ್ಲ ಮಾಡಬೇಕು. ಆದರೆ ಹೇಗೆ? ಅದಕ್ಕೆ ಅಲ್ಲಮ ಪ್ರಭುಗಳೇ ಒಂದು ಕಡೆ ಹೇಳ್ತಾರೆ, ಕೊಟ್ಟ ಕುದುರೆಯನ್ನು ಏರಲರಿಯದೆ ಮತ್ತೊಂದು ಕುದುರೆಯ ಬಯಸುವವರು ವೀರರೂ ಅಲ್ಲ ಧೀರರೂ ಅಲ್ಲ. ಬಳಲುತ್ತಾ ಇದ್ದಾರೆ ಬರೀ ಜಿನನ ಹಿಡ್ಕೊಂಡು. ಗುಹೇಶ್ವರನೆಂಬ ಲಿಂಗವನ್ನು ಇವರೆತ್ತಬಲ್ಲರು. ಹೇಗೆ ಇವರು ಗುಹೇಶ್ವರ ಅಂತಕ್ಕಂಥ ಲಿಂಗವನ್ನು ಇವರು ಹೇಗೆ ಕಾಡ್ತಾರೆ? ಇಲ್ಲಿ ಕೊಟ್ಟ ಕುದುರೆ ಬದುಕು, ನಮ್ಮ ಆದರ್ಶ. ಇದನ್ನು ಏರದೆ ಹತ್ತಿಕ್ಕೆ ಬರದೆ ಬಂದರೂ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಅರ್ಥಪೂರ್ಣವಾಗಿ ಬದುಕನ್ನು ಕಳೆದೆ ಇನ್ಯಾವುದೋ ಬದುಕಿದೆ ಅಂತ ಆಲೋಚನೆ ಮಾಡ್ತಾ ನಮ್ಮ ತನವನ್ನು ಕಳ್ಕೊತೀವಲ್ಲ, ಆ ಕ್ಷಣವನ್ನು, ವಾಸ್ತವವನ್ನು ಮರಿತೀವಲ್ಲ, ಭ್ರಮೆಯಲ್ಲೇ ಬದುಕ್ತೀವಲ್ಲ. ಆ ಭ್ರಮೆಯನ್ನು ಬಿಟ್ಟು ವಾಸ್ತವಕ್ಕೆ ಬಂದಾಗ, ಅಸತ್ಯದಿಂದ ಸತ್ಯದ ಕಡೆಗೆ ಬಂದಾಗ ನಮಗೆ ನಿಜವಾದ ಬೆಳಕು ಗೋಚರ ಆಗ್ತದೆ, ಜ್ಞಾನ ಅಂತಕ್ಕಂಥ ಬೆಳಕು. ಅದಕ್ಕೆ ಹೇಳ್ತಾರೆ, ಅದು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಗುಹೇಶ್ವರನೆಂಬ ಲಿಂಗವ ನಿವರೆತ್ತಬಲ್ಲರು. ನೋಡಿ, ಎರಡಲ್ಲಿ ವಾಚ್ಯಾರ್ಥ ಶ್ಲೇಷಾರ್ಥ. ಗುಹೇಶ್ವರನೆಂಬ ಲಿಂಗವನು ಇವರೆತ್ತಬಲ್ಲರು. ಇವ್ರಿಗೆ ಏನು ಗೊತ್ತೋ? ಗುಹೇಶ್ವರನೆಂಬ ಲಿಂಗವ ಇವರು ಎತ್ತಬಲ್ಲರು. ಆ ತಾಕತ್ತು ಇವ್ರಿಗಿದೆಯಾ? ಅದು ಸಾಧ್ಯನಾ? ಅಂದರೆ ಈ ನಿಗೂಢತೆಯ ಒಳಗಡೆ ಇಳಿದು ಸತ್ಯಾನ್ವೇಷಣೆಯನ್ನು ಮಾಡೋ ಶಕ್ತಿ ಅಂತಕ್ಕಂಥದ್ದು ಇವರಿಗೆ ಇದೆಯಾ? ಭಾಗಶಃ ಈ ವಚನಗಳ ಆ ಶಕ್ತಿ ಸಾಮರ್ಥ್ಯವೇ ಅಂಥದ್ದು. ಸೊ ಅದಕ್ಕೆ ಮತ್ತೆ ಕವನಕ್ಕೆ ನಾನು ವಾಪಸ್ ಬಂದರೆ ನೋಡಿ, ಕವನಗಳಲ್ಲಿ ವಚನದ ಮಾತುಗಳು ಬಂದ್ಬಿಡ್ತವೆ. 10ನೇ ಶತಮಾನದಲ್ಲಿ ಪಂಪನ ಮಹಾಕಾವ್ಯಗಳಲ್ಲಿ, ಪಂಪ, ರನ್ನ, ಪೊನ್ನ ಅವರ ಮಹಾಕಾವ್ಯಗಳಲ್ಲಿ ವಚನ ಅಂತಕ್ಕಂಥದ್ದೇ 2-3 ಲೈನ್ ಬಂದ್ಬಿಡ್ತವೆ. ಚಂಪು ಕಾವ್ಯದ ಒಳಗಡೆ ಪದ್ಯಗಳ ಮಧ್ಯೆ ಗದ್ಯವನ್ನು ಅವರು ವಚನ ಅಂತ ಕರೆದು ಬಿಡ್ತಾರೆ. ವಚನ ಅಂದರೆ ಸತ್ಯ ಅಥವಾ ನಿಜವಾದ ನೈಜ ವಿಚಾರಗಳನ್ನು ಅನಾವರಣಗೊಳಿಸ್ತಕ್ಕಂಥದ್ದು, ಮುಕ್ತವಾಗಿ ಹೇಳ್ಬಿಡೋಕ್ಕೆ ಸಾಧ್ಯ ವಚನಗಳಲ್ಲಿ, ಮಾತಲ್ಲಿ ಅಂತಕ್ಕಂಥದ್ದು. ಸೊ ಆ ಹಿನ್ನೆಲೆ ಒಳಗಡೆ ನಾವು ಈ ಕವನಕ್ಕೆ ನಾವು ವಾಪಸ್ ಬರೋದಾದರೆ ನೋಡಿ, ಈ ವಾಸ್ತವ ಬದುಕಿಯಾಗಿರುತ್ತೆ ಅನ್ನೋದಕ್ಕೆ ಆಧುನಿಕ ಕವಿಯ ಡಾಕ್ಟರ್ ಎಂ ಗೋಪಾಲಕೃಷ್ಣ ಅಡಿಗರ ಬಗ್ಗೆ ಯಾವಾಗಲೇ ಹೇಳಿದೆ. ಆ ಅಡಿಗರ ಒಂದು ಪದ್ಯವನ್ನು ಉದಾಹರಣೆ ಕೊಟ್ಟರೆ ಇನ್ನೂ ಹೆಚ್ಚು ಅರ್ಥ ಆಗ್ತವೆ, ನಮ್ಗೆ ವಚನಗಳು ಇನ್ನೂ ಚೆನ್ನಾಗಿ ಅರ್ಥ ಆಗ್ತವೆ. ಯಾಕೆಂದರೆ ಎಲ್ಲ ವಚನಕಾರರು ಅತ್ಯದ್ಭುತವಾದ ಕವಿಗಳು. ಕವಿ ಮನೋಧರ್ಮ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಯಾರೂ ವಚನಕಾರ ಆಗಲಿಕ್ಕಾಗಲ್ಲ. ಆದರೆ ಕವಿ ಮನೋಧರ್ಮ ಇದ್ದಾಗ ಆತ ಸರ್ವಶ್ರೇಷ್ಠ ವಚನಕಾರನಾಗ್ತಾನೆ. ಆ ದೃಷ್ಟಿಯಿಂದ ಎಲ್ಲ ವಚನಗಳು ಅತ್ಯದ್ಭುತವಾಗಿರ್ತಕ್ಕಂತಹ ಕವಿತೆಗಳೇ. ಸೊ ಈ ಹಿನ್ನೆಲೆ ಒಳಗಡೆ ಗೋಪಾಲಕೃಷ್ಣ ಅಡಿಗರು ಹೇಳ್ತಾರೆ ಒಂದು ಕಡೆ, ಡಾಕ್ಟರರು, ನರ್ಸುಗಳು, ಹೆರಿಗೆ ಮನೆ ಒಳ ಹೊರಗೆ, ಅವರ ಬೆನ್ನಿಗೆ ಸದಾ 4 ಮಂದಿ, ತೊಟ್ಟಿಲ ಅಂಗಡಿಯಲ್ಲಿ ಬೊಂಬು ತುಂಬ ಹಗ್ಗ. ನನಗೆ ಅಲ್ಲಮಪ್ರಭು ಓದಬೇಕಾದಾಗೆಲ್ಲ, ನಾನು ಅಲ್ಲಮಪ್ರಭು ವಚನ ಪಾಠ ಮಾಡಬೇಕಾದಾಗೆಲ್ಲ ಅಡಿಗರನ್ನ ಉದಾಹರಣೆ ತೊಗೋತೀನಿ. ಅಡಿಗರ ಮಾಡರ್ನ್ ಪೊಯಿಟ್ರಿ ಪಾಠ ಮಾಡಬೇಕಾದಾಗ ಎಲ್ಲ ಅಲ್ಲಮಪ್ರಭುವಿನ ಮಾತು ಬರದೆ ನಾನು ಪಾಠ ಮುಗಿಸಲ್ಲ.
25 ವರ್ಷಗಳಲ್ಲಿ ಭಾಗಶಃ ನನ್ನನ್ನು ಹೆಚ್ಚು ಕಾಡಿರ್ತಕ್ಕಂಥ ಇಬ್ಬರು ಮಹಾನ್ ವ್ಯಕ್ತಿಗಳು ಅಂದರೆ ಒಬ್ಬ ಅಲ್ಲಮ, ಇನ್ನೊಬ್ಬ ಅಡಿಗ. ಅವ್ರು ಹೇಳ್ತಾರೆ, ಡಾಕ್ಟರರು, ನರ್ಸುಗಳು, ಹೆರಿಗೆ ಮನೆ ಒಳ ಹೊರಗೆ ಅವರ ಬೆನ್ನಿಗೆ ಸದಾ 4 ಮಂದಿ, ತೊಟ್ಟಿಲಂಗಡಿಯಲ್ಲಿ ಬೊಂಬು ತುಂಬ ಹಗ್ಗ, ಅಪರ ಪ್ರಯೋಗದಲ್ಲಿ ಪಾರಂಗತ ಈ ಪುರೋಹಿತ ಭಟ್ಟ. ನೋಡಿ, ಈ ಕವನವನ್ನು ಒಂಚೂರು ವಿಸ್ತರಿಸಿ ಅಲ್ಲಮ ಪ್ರಭು ವಚನದ ಜೊತೆ ಲಿಂಕ್ ಮಾಡಿದ್ರೆ, ಅಜ್ಞಾನವೆಂಬ ತೊಟ್ಟಿಲೊಳಗೆ ಅಲ್ಲೂ ಬಂತಲ್ಲ ತೊಟ್ಲು, ಹಗ್ಗ, ಎಲ್ಲವೂ ಬಂತಲ್ಲಿ. ಅಜ್ಞಾನ, ಜ್ಞಾನ, ಶಿಶು, ಇಲ್ಲೂ ಇದೆಲ್ಲ ಬರುತ್ತೆ ನೋಡಿ. ಅದೇ ಹೇಳ್ತಕ್ಕಂಥ ರೀತಿ ಬೇರೆ. ಅದು 12ನೇ ಶತಮಾನ, ಇದು 21ನೇ ಶತಮಾನ. ಆದರೆ ಸತ್ಯ ಮಾತ್ರ ಬದಲಾವಣೆ ಆಗಿಲ್ಲ. ಅಲ್ಲಿನ ಅಲ್ಲಮನೆ ಇಲ್ಲಿನ ಅಡಿಗ, ಇಲ್ಲಿನ ಅಡಿಗನೇ ಅಂದಿನ ಅಲ್ಲಮನೇನೋ. ಯಾಕೆಂದರೆ ಮೊಟ್ಟ ಮೊದಲ ಕಬೀರ್ ಸನ್ಮಾನ್ ರಾಷ್ಟ್ರ ಪ್ರಶಸ್ತಿಯನ್ನು ಕರ್ನಾಟಕಕ್ಕೆ ತಂದುಕೊಟ್ಟ ಸರ್ವಶ್ರೇಷ್ಠ ಕವಿ ಡಾಕ್ಟರ್ ಎಂ ಗೋಪಾಲಕೃಷ್ಣ ಅಡಿಗರು. ಚಂದ್ರಶೇಖರ ಕಂಬಾರ ಅವ್ರನ್ನ ಬಿಟ್ಟರೆ ಬೇರೆ ಯಾವ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಮಹಾಕವಿಗಳಿಗೂ ಕಬೀರ್ ಸನ್ಮಾನ್ ಬಂದಿಲ್ಲ. ಹಾಗಂತ ಕಬೀರ್ ಸನ್ಮಾನ್ ಸುಮ್ಮನೆ ಕೊಡಲಿಲ್ಲ. ಅದು ಅಡಿಗರ ಅಡಿಗತ್ವ, ಸಾರ್ವಕಾಲಿಕ ಸತ್ಯ. ಅಡಿಗರು ಪದ್ಯ ಬರೆಯೋ ಸಂದರ್ಭದಲ್ಲಿ 100 ಜನ ಕವಿಗಳು ಕವಿತೆ ಬರೀತಾರೆ ಅಂದರೆ 99 ಜನ ಅಡಿಗರ ಥರ ಪದ್ಯ ಬರೆಯೋದು ಪ್ರಯತ್ನ ಪಡ್ತಾಯಿದ್ರು. ಬೇಂದ್ರೆ ಅಂತ ಮಹಾಕವಿಯೇ ಅಡಿಗರ ಮೊದಲ ಕವನ ಸಂಕಲನ ಭಾವತರಂಗಕ್ಕೆ ಮುನ್ನುಡಿ ಬರೀತಾ, ಈತ ಸಾಧಾರಣವಾದ ಕವಿಯಲ್ಲ, ಈತ ಅಸಾಧಾರಣವಾಗಿ ಬೆಳೀತಾನೆ ಅಂತಕ್ಕಂಥ ಭವಿಷ್ಯ ನುಡಿದಿದ್ರು. ಅದನ್ನು ಅಕ್ಷರಶಃ ಸತ್ಯ ಮಾಡಿದ್ದು ಡಾಕ್ಟರ್ ಎಂ ಗೋಪಾಲಕೃಷ್ಣ ಅಡಿಗರು. ನೋಡಿ, ಅಡಿಗರ ಈ ಕವಿತೆಯನ್ನು ಸುಮ್ಮನೆ ಒಂಚೂರು ತಗೊಳ್ಳಿ. ಡಾಕ್ಟರರು, ನರ್ಸುಗಳು, ಹೆರಿಗೆ ಮನೆ ಒಳ ಹೊರಗೆ, ಹಾಸ್ಪಿಟ್ಲು, ಹೆರಿಗೆ ಆಗಬೇಕು ತಾಯಿಗೆ. ಆ ಕಡೆ ಈ ಕಡೆ 4 ಜನ ಡಾಕ್ಟ್ರುಗಳು, 4 ಜನ ನರ್ಸ್ಗಳು, ಎಲ್ರಿಗೂ ಭಯ. ಪೇರೆಂಟ್ಸ್ ಒಂದು ಕಡೆ, ಏನಾಗುತ್ತೋ ಏನಿಲ್ವೋ. ಯಾಕೆಂದರೆ ಆ ಮಗುವನ್ನು ಹಡಿಯೋ ಸಂದರ್ಭ ಇದೆಯಲ್ಲ, ತಾಯಿಗೆ ಸಂಕ್ರಮಣ ಸ್ಥಿತಿ, ಮಗು ಹುಟ್ಟುತ್ತೆ ಅಂತಕ್ಕಂಥ ಸಾವು, ಒಂಚೂರು ಚಿಕ್ಕಮ್ಮೆ ಆದರೆ ಜೀವನೇ ಹೋಗ್ತಕ್ಕಂಥ ನೋವು. ಆ ಸಾವು ನೋವಿನ ತಲ್ಲಣ ಇದೆಯಲ್ಲ, ಆ ತೊಳಲಾಟ ಇದೆಯಲ್ಲ, ಭಾಗಶಃ ಅದನ್ನು ಅನುಭವಿಸ್ಬೋದೇ ಹೊರತಾಗಿ ಅದನ್ನು ಅನಲೈಸ್ ಮಾಡಲಿಕ್ಕೆ ಜಗತ್ತಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ಡಾಕ್ಟರರು, ನರ್ಸುಗಳು, ಹೆರಿಗೆ ಮನೆ ಒಳ ಹೊರಗೆ ಅವರ ಬೆನ್ನಿಗೆ ಸದಾ 4 ಮಂದಿ, ತೊಟ್ಟಿಲ ಅಂಗಡಿಯಲ್ಲಿ ಬೊಂಬು ತುಂಬ ಹಗ್ಗ. ಆ ಹಾಸ್ಪಿಟ್ಲ್ ಎದುರುಗಡೆ ಒಂದು ಅಂಗಡಿ ಇದೆ, ಎದುರುಗಡೆ ಆ ಅಂಗಡೀಲಿ ಸಿಗುತ್ತೆ. ಹೋದ ತಕ್ಷಣ ಅಂಗಡಿ ಆತ ನೋಡ್ತಾನೆ, ಇವನು ನಗ್ತಾ ಓಡಿದ್ರೆ ಅವನು ಹೇಳ್ತಾನೆ, ಬನ್ನಿ 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 ಸ್ವಾಮಿ, ತೊಗೊಳ್ಳಿ, ತೊಟ್ಲು ತೊಗೊಳ್ಳಿ, ಹಗ್ಗ ತೊಗೊಳ್ಳಿ. ಮಗು ಹುಡ್ತಾ, ಯಾವ ಮಗು, ಖುಷಿ ಅವನಿಗೆ, ಅವನು ತೊಗೊಂಡು ಬರ್ಬೋದು. ಏನಾದ್ರು ಕಣ್ಣಲ್ಲಿ ನೀರು ಹಾಕ್ಕೊಂಡು ಹತ್ಕೊಂಡು ಏನಾದ್ರು ಅಂಗಡಿ ಹತ್ರ ಹೋದರೆ, ಬನ್ನಿ ಸ್ವಾಮಿ, ಯಾಕೆ ಯೋಚನೆ ಮಾಡ್ತೀರಿ, ಸಾವಿ ಜಗತ್ತಲ್ಲಿ ಎಲ್ರಿಗೂ ಇದ್ದಿದ್ದೆ, ಯೋಚನೆ ಮಾಡಬೇಡಿ, ತೊಗೊಳ್ಳಿ, ಆ ಕಡೆ ಬೊಂಬು ತೊಗೊಳ್ಳಿ, ಈ ಕಡೆ ಹಗ್ಗ ತೊಗೊಳ್ಳಿ. ನೋಡಿ, ಒಂದೇ ಅಂಗಡಿ, ಹಗ್ಗನಲ್ಲಿ ಒಂದೇ, ಆದರೆ ಅಲ್ಲಿ ತೊಟ್ಲಿದೆ, ಅಲ್ಲಿ ಬೊಂಬಿದೆ, ಅಲ್ಲಿ ಹುಟ್ಟಿದೆ, ಇಲ್ಲಿ ಸಾವಿದೆ. ಇನ್ನು ನಮ್ಮ ಪುರೋಹಿತ ಭಟ್ಟ, ನಮ್ಮ ಪಂಡಿತರಿಗೆ ಕೇಳಂಗೆ ಇಲ್ವೇ, ಮಗು ಹುಡ್ತು, ನಾಮಕರಣ ಮಾಡಬೇಕು, ಜಾತಕ ಬರೀಬೇಕು, ಸ್ವಾಮಿ ಬನ್ನಿ ಹೇಳಿ, ಸಂತೋಷವೋ ಸಂತೋಷ. ಅಪ್ಪಿತಪ್ಪಿ ಒಂಚೂರು ಹೆಚ್ಚು ಕಮ್ಮಿ ಆಗಿ ಅಲ್ಲಿ ಏನಾದರೂ ಒಂದು ಸಾವಾದರೆ, ಬನ್ನಿ ಸ್ವಾಮಿ, ಏನು ಮಾಡೋಕ್ಕಾಗುತ್ತೆ, ಕಾಲಾಯ ತಸ್ಮೈ ನಮಃ, ಶ್ರಾದ್ದ ಮಾಡಿ ಪುಣ್ಯ ಕಟ್ಕೊಳ್ಬೇಕು. ಸೊ ಇದು ಎಲ್ಲವನ್ನ ಒಂದು ಕಡೆ ಅನಾವರಣಗೊಳಿಸ್ತಕ್ಕಂಥ ಕವಿತೆ ಇದೆಯಲ್ಲ. ಡಾಕ್ಟರರು, ನರ್ಸುಗಳು, ಹೆರಿಗೆ ಮನೆ ಒಳ ಹೊರಗೆ ಅವರ ಬೆನ್ನಿಗೆ ಸದಾ 4 ಮಂದಿ. ಆ 4 ಮಂದಿ ಯಾರು? ಮಗು ಹುಟ್ಟಿದಾಗ ಎತ್ಕೊಳ್ಳೋದಕ್ಕೆ ಡಾಕ್ಟರ್, ನರ್ಸು ಸಹಾಯ ಮಾಡಲಿಕ್ಕೆ ಪೇರೆಂಟ್ಸು. ಅವರ ಬೆನ್ನಿಗೆ ಸದಾ 4 ಮಂದಿ, ಸತ್ತಾಗ ಹೊತ್ಕೊಂಡು ಹೋಗ್ಲಿಕ್ಕೆ 4 ಜನ. ಭಾಗಶಃ ಈ ಈ ಕಾಡುವಿಕೆ ಇದೆಯಲ್ಲ, ಇದು ಕವನದ ಅಂತರಂಗವನ್ನು ಕೆಣಕ್ತಕ್ಕಂಥದ್ದು. ಹಾಗೂ ಜಗತ್ತಿಗೆ ನಮ್ಮ ತನವನ್ನು ಮತ್ತು ತಪ್ಪುಗಳಾಗದ ಹಾಗೆ ಒಂದು ನಿರ್ದಿಷ್ಟ ನೀತಿಯ ಚೌಕಟ್ಟಲ್ಲಿ ಯಾವ ರೀತಿ ಬದುಕಬೇಕು ಅಂತಕ್ಕಂಥ ಪಾಠವನ್ನು ಹೇಳ್ಕೊಡ್ತಕ್ಕಂಥ ಆ ಸಂದರ್ಭವನ್ನು ಕವಿತೆಗಳು ಸೃಷ್ಟಿ ಮಾಡಿಬಿಡ್ತಾರೆ. ಆ ದೃಷ್ಟಿಯಿಂದಲೇ ಈ ಹುಟ್ಟು, ಸಾವು ಮತ್ತು ಬದುಕು ಕವನದ ತ್ರಿವಿಧದ ಅನಾವರಣದಲ್ಲಿ ಬೇಂದ್ರೆಯವರನ್ನು ನಾವು ಉದಾಹರಣೆ ತಗೊಳ್ಳೋದಾದರೆ, ಬೇಂದ್ರೆ ಹುಟ್ಟು ಕವಿ, ಜಗದ ಕವಿ, ಯುಗದ ಕವಿ, ಗಾರುಡಿಗ, ಮಾಂತ್ರಿಕ. ಕನ್ನಡ ಸಾಹಿತ್ಯದಲ್ಲಿ ಭಾಗಶಃ ಬೇಂದ್ರೆಯವರಷ್ಟು ಅತ್ಯುತ್ಕೃಷ್ಟವಾದ ಕವಿತೆಗಳನ್ನು ಬರೆದವರು ತುಂಬ ಅಪರೂಪ. ಆ ಬೇಂದ್ರೆ ತಮ್ಮ ಬದುಕಿನ ವಾಸ್ತವತೆಗಳನ್ನೇ ಕಗ್ಗವಾಗಿ, ಕಾವ್ಯವಾಗಿ ಕಟ್ಕೊಟ್ಟವರು. ಅವರು ನೀ ಹಿಂಗ ನೋಡಬೇಡ ನನ್ನ ಅಂತ ಒಂದು ಕವಿತೆ ಬರೀತಾರೆ. ಅದೊಂದು ಶೋಕಗೀತೆ. ಅದು ಅವರ ಮಗ ಸತ್ತಾಗ ಅವ್ರು ಬರೆದಿರ್ತಕ್ಕಂಥ ಒಂದು ಕವನ, ವಸ್ತುಸ್ಥಿತಿ. ನೋಡಿ, ಅವ್ರು ಹೇಳ್ತಾರೆ, ಸತ್ತ ಮಗುವಿನ ಪಕ್ಕ ಕೂತಿರ್ತಕ್ಕಂಥ ತಾಯಿ ತನ್ನ ಗಂಡನಿಗೆ ನೋವಾಗಬಾರ್ದು ಅಂತ ಬಿಡುಗಣ್ಣು ಬಿಟ್ಕೊಂಡು ಕಣ್ಣಲ್ಲಿ ಒಂದು ಹನಿ ನೀರು ಬರದೆ ಹಾಗೆ ನೋಡ್ತಾ ಇರ್ತಕ್ಕಂಥ ಚಿತ್ರ, ಸತ್ತಿರುವ ಮಗುವಿನ ಚಿತ್ರ. ಹಾಗೂ ಗಂಡನ ಅಸಹಾಯಕತೆ, ಯಾಕೆಂದರೆ ಸಾವು ನಮ್ಮ ಕೈನಲ್ಲಿ ಇಲ್ಲ ಅಂತಕ್ಕಂಥ ಒಂದು ಸಾರ್ವಕಾಲಿಕ ಸತ್ಯ. ಈ ಕವಿತೆಯನ್ನು ಬೇಂದ್ರೆ ಅವರ ಮಗು
ಸತ್ತಾಗ ಬರೆದಿದ್ದು ಅಂತಕ್ಕಂಥ ವಿಷಯವನ್ನು ತೆಗೆದು ಪಕ್ಕಕ್ಕಿಟ್ಟು ಆ ಕವಿತೆಯನ್ನು ಹಾಗೆ ಓದಿ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಈ ಜಗತ್ತಲ್ಲಿ ದುಃಖ ತಪ್ತ ಎಲ್ಲ ತಂದೆ ತಾಯಿಗಳ ಶೋಕದ ನೋವಿನ ಮನಸ್ಥಿತಿಯ ಕ್ಷಣ ಈ ಕವಿತೆ. ಇದು ಸಾರ್ವಕಾಲಿಕ ಸತ್ಯ. ಅವ್ರು ಹೇಳ್ತಾರೆ, ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ. ಯಾಕೆಂದರೆ ರಾಜಿ ಮಾಡ್ಕೊಳ್ಳಿಕ್ಕಾಗಲ್ಲ, ಸತ್ತವರ ಜೀವನ ತಂದುಕೊಡ್ಲಿಕ್ಕೂ ಆಗಲ್ಲ. ಸಮಾಧಾನ ಮಾಡಲಿಕ್ಕೆ ಹೋದೆ ಅದು ನಾಟಕೀಯ ಅನಿಸುತ್ತೆ ಹೊರತಾಗಿ ಅದು ವಾಸ್ತವ ಅನಿಸಲ್ಲ. ಅದಕ್ಕೆ ಹೇಳ್ತಾರೆ, ನೀನು ನೋಡಬೇಡ, ನಿನ್ನ ನೋಟವನ್ನು ಎದುರಿಸೋ ಶಕ್ತಿ ನನಗಿಲ್ಲ, ನಾನು ದೇವರಲ್ಲ, ದೇವರಂತ ತಿಳಿದಿ ಏನು ನೀನನ್ನ ಅಂತಲೇ ಕವಿತೆಯಲ್ಲಿ ಒಂದು ಸಾಲು ಬರುತ್ತೆ. ಆಮೇಲೆ ಹೇಳ್ತಾರೆ ಅವರು, ಮಲಗಿರುವ ಕೂಸು ಮಲಗಿರಲಿ ಅಲ್ಲಿ, ಮುಂದಿನದು ದೇವರ ಚಿತ್ತ. ಮಲಗಿರು ನೋಡಿ, ಭಾಗಶಃ ಈ ಜಗತ್ತಿನಲ್ಲಿ ಸತ್ತ ವ್ಯಕ್ತಿನ ನಾವು ಬೇರೆ ಬೇರೆ ಹೆಸರುಗಳಿಂದ ಕರಿತೀವಿ. ಆದರೆ ಸತ್ತ ಜೀವವನ್ನು ಜೀವ ಇರ್ತಕ್ಕಂಥ ತನ್ನ ಸಂಬಂಧಿ, ತನ್ನ ಮಗು, ತಂದೆ ತಾಯಿ, ಅಣ್ಣ ತಮ್ಮ ಅಂತ ತನ್ನ ಬದುಕಿನ ಅವಿಭಾಜ್ಯ ಅಂಗ ಅಂತ ಗುರುತಿಸ್ತಕ್ಕಂಥದ್ದು ಕೇವಲ ರಕ್ತ ಸಂಬಂಧ ಮಾತ್ರ. ಬೇಂದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಮಲಗಿರುವ ಕೂಸು ಸತ್ತ ಹೆಣ ಅಲ್ಲ, ಅದು ಮಗು. ಮಲಗಿರುವ ಕೂಸು ಮಲಗಿರಲಿ ಅಲ್ಲಿ, ಅದ್ಕೊಂಡು ನಿದ್ದೆ ಮಾಡ್ತಾಯಿದ್ದೆ, ಹಾಗೆ ನಿದ್ದೆ ಮಾಡಲಿ. ಮುಂದಿನದು ದೇವರ ಚಿತ್ತ, ನಾ ತಡೀಲಾರೆ ನೀ ಯಾಕ ನೋಡತಿ ಮತ್ತ ನೀ ಇತ್ತ. ಹುಣ್ಣೀವಿ ಚಂದಿರನ ಹೆಣ ಬಂತು ಮುಗಿಲಾಗ ತೇಲತ ಹಗಲ. ಕಂಪೇರ್ ಮಾಡ್ತಾರೆ ಹಿಂದೆ ಇದ್ದ ಮಗು ಹುಟ್ಟಿದಾಗಿದ್ದ ನಗುವಿನ ತಾಯಿ ಮುಖಕ್ಕೂ ಈಗ ಇರ್ತಕ್ಕಂಥ ಆ ತಾಯಿಯ ಆ ನೋವಿನ ಮುಖಕ್ಕೂ ಇರ್ತಕ್ಕಂಥ ವ್ಯತ್ಯಾಸನ. ಮಧ್ಯರಾತ್ರಿಯಲ್ಲಿ ಚಂದ್ರ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಸೌಂದರ್ಯ, ಅದು ಮೊದಲ ಸ್ಥಿತಿ. ಆದರೆ ಮಧ್ಯಾಹ್ನ 12 ಗಂಟೆಯಲ್ಲಿ ಸೂರ್ಯನ ಪ್ರಕರಣ ಕಿರಣಗಳ ಮಧ್ಯೆ ಚಂದ್ರ ಬಂದರೆ ಹೇಗಿರುತ್ತೆ ನೋಡಿ. ಹುಣ್ಣೀವಿ ಚಂದಿರನ ಹೆಣ ಬಂತು ಮುಗಿಲಾಗ ತೇಲತ ಹಗಲ. ಆಮೇಲೆ ಇನ್ನೊಂದು ವಿಶಿಷ್ಟವಾಗಿರ್ತಕ್ಕಂಥ ರೀತಿ ಅಂದರೆ 10 ವಚನಗಳಲ್ಲೂ ನಾವು ಈ ಸಂಗತಿಗಳನ್ನು ಗಮನಿಸ್ಬೋದು. ದುಃಖವನ್ನು ಅಕ್ಷರಗಳಲ್ಲಿ ಹಿಡಿದಿಡ್ತಕ್ಕಂಥ ಶಕ್ತಿ ಜಗತ್ತಿನ ಯಾವ ಕವಿಗಳಿಗೂ ಸಾಧ್ಯ ಆಗಲ್ಲ. ಕಾಳಿದಾಸನಂಥ ಮಹಾಕವಿನೇ ಅಭಿಜ್ಞಾನ ಶಾಕುಂತಲಂ ನಾಟಕದಲ್ಲಿ 4ನೇ ಅಂಕದಲ್ಲಿ ಸಾಕು ಮಗಳಾದ ಶಾಕುಂತಲೆಯನ್ನು ಕಣ್ವ ಮಹರ್ಷಿಗಳು ಗಂಡನ ಮನೆಗೆ ಕಳಿಸ್ಕೊಡ್ಬೇಕಾದಾಗ ಕಣ್ಣೀರು ಹಾಕ್ಬಿಡ್ತಾರೆ. ಎಲ್ಲ ಲೋಕ ಎಲ್ಲವನ್ನ ಬಿಟ್ಟ ಮಹಾನ್ ಸನ್ಯಾಸಿಗಳು, ತ್ರಿಕಾಲಜ್ಞಾನಿಗಳು ಕಣ್ವ ಮಹರ್ಷಿಗಳು ಅಂದರೆ ಅದು ಸಾಕು ಮಗಳು, ಸ್ವಂತ ಮಗಳಲ್ಲ. ಅಲ್ಲೂ ಕಾಳಿದಾಸ 4ನೇ ಅಂಕನ ಹೆಂಗೆ ಮುಗಿಸ್ತಾನೆ ಅಂತ ಅಂದರೆ ಕೇವಲ 3 ಲೈನಲ್ಲಿ ಮುಗಿಸ್ಬಿಡ್ತಾನೆ ಬರ್ತಾಯಿ ಇಡೀ ಅಂಕವನ್ನು. ನಾಟಕದಲ್ಲಿ ಅಪ್ಪಿತಪ್ಪಿ ಆ ದುಃಖ ತಪ್ತ ಸಂದರ್ಭವನ್ನು ಅನಲೈಸ್ ಮಾಡಲಿಕ್ಕೆ ಹೋಗಲ್ಲ. ಆದರೆ ಈ ಪುಟ್ಟ ಕವಿತೆಯಲ್ಲಿ ಬೇಂದ್ರೆ ಎಷ್ಟು ಚೆನ್ನಾಗಿ ಆ ಸಂದರ್ಭವನ್ನು ಅನಲೈಸ್ ಮಾಡ್ತಾರೆ ಅಂದರೆ, ವಿವರಣೆ ಕೊಡ್ತಾರೆ ಅಂತ ಅಂದರೆ, ಅವ್ರು ಹೇಳ್ತಾರೆ ಹೆಂಡತಿಗೆ ಕೊನೆಯ ಸಾಲುಗಳು, ಅತ್ತಾರೆ ಅತ್ತು ಬಿಡು ಹೊನಲು ಬರಲಿ ನಕ್ಯಾಕ ಮರಸುತ್ತಿ ದುಃಖ. ನೀನು ಅಳಬೇಕಾ, ಅತ್ತು ಬಿಡು, ಪ್ರವಾಹ ಥರ ಕಣ್ಣೀರೀಚಿ ಬಂದ್ಬಿಡ್ಲಿ, ನಕ್ಯಾಕ ಮರಸುತ್ತಿ ದುಃಖ, ನಾ ತಡೀಲಾರೆ ನೀ ಯಾಕ ನೋಡತಿ ಮತ್ತ ನೀ ಇತ್ತ. ಆಮೇಲೆ ಅವ್ರು ಹೇಳ್ತಾರೆ, ತುಟಿ ಕಚ್ಚಿ ಹಿಡಿಯದಿರು ಬಿಕ್ಕ. ಆ ತುಟಿ ಕಚ್ಚಿ ಬಿಕ್ಕಳಿಕೆಯನ್ನು ಹಾಗೆ ಒಳಗಡೆ ಇಟ್ಕೊಳ್ಬೇಡ ನೀನು. ಎಂಥ ಅದ್ಭುತವಾದ ಸೈಕಾಲಜಿ ಗೊತ್ತಾ. ನೋವನ್ನು ದುಃಖವನ್ನು ಹಾಗೆ ಒಳಗಡೆ ಅದ್ಬಿಟ್ಕೊಂಡ್ಬಿಟ್ರೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ. ಅಂಥ ಸಂದರ್ಭದಲ್ಲಿ ಸಮಾಧಾನ ಅದು ನೀತಿ ಅಲ್ಲ. ನೋಡಿ, ಏನು ಈ ಎಲ್ಲ ವಿಚಾರಗಳನ್ನು ಬೇಂದ್ರೆ ಆ ಕವಿತೆಯಲ್ಲಿ ತರ್ತಾರೆ. ಆ ದೃಷ್ಟಿಯಿಂದಲೇ ಎಲ್ಲ ಒಂದು ಕಡೆ ನಾವು ವಚನ ಮತ್ತು ಕವನವನ್ನು ಅರ್ಥ ಮಾಡ್ಕೊಳ್ಬೇಕಾದಾಗ ನಮಗೆ ಮನಃಶಾಸ್ತ್ರದ ಅರಿವು ತುಂಬ ಮುಖ್ಯ. ಸಮಯ, ಸಂದರ್ಭ ಮತ್ತು ಸನ್ನಿವೇಶ, ಆ ಮೂರನ್ನೂ ಸಹ ನಾವು ಅರ್ಥ ಮಾಡ್ಕೊಳ್ಬೇಕಾದಾಗ ವರ್ತನೆಗಳು ಅಥವಾ ನಮ್ಮ ಸ್ವಭಾವಗಳು ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ವ್ಯಕ್ತವಾಗಬೇಕು ಅಂತಕ್ಕಂತಹ ರೀತಿ ನಮಗಿರಬೇಕಾಗ್ತದೆ. ಈ ಹಿನ್ನೆಲೆ ಒಳಗಡೆ ತುಂಬ ಸರಳವಾಗಿ ಬಸವಣ್ಣವರ ವಚನಗಳನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ, ಅವ್ರು ಹೇಳ್ತಾರಲ್ಲ, ಒಲೆ ಹತ್ತಿ ಉರಿದೆಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದೆಡೆ ನಿಲ್ಲಲು ಬಾರದು. ಹಾಗೆ ಅವರು ಹೇಳ್ತಾರೆ ಇನ್ನೊಂದು ಕಡೆ, ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ಕಟ್ಟಿದ್ದ ತಳಿರಮೆಂದಿತ್ತು, ಅಂದಂತೆ ಹುಟ್ಟಿತ್ತು ಅಂದಂತೆ ಹೊಂದಿತ್ತು, ಕೊಂದವರುಳಿದರೆ ಕೂಡಲ ಸಂಗಮ ದೇವ. ಅದೇ ಮುಗ್ಧತೆ ಮತ್ತು ಅಲ್ಲಿನ ಸಂದರ್ಭ, ಆ ಕ್ರೌರ್ಯ, ಆವತ್ತಿನ ಪರಂಪರೆಗಳು,
ಎಲ್ಲವನ್ನು ಅನಾವರಣಗೊಳಿಸ್ತಕ್ಕಂಥದ್ದು. ಆದರೂ ಬದುಕಲ್ಲಿ ಏನೂ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಸನ್ನಿವೇಶಗಳು ಯಾವ ರೀತಿ ನಿರ್ಮಾಣ ಆಗ್ಬಿಡುತ್ತೆ. ಯಾಕೆಂದರೆ ಸಾಕ್ರೆಟೀಸು ಸತ್ಯ ಹೇಳಿದಾಗ ಸೂರ್ಯ ನಕ್ಷತ್ರಪ್ಪ ಎಲ್ಲ ಗ್ರಹಗಳು ಇದ್ದಾವೆ, ಭೂಮಿನೂ ಒಂದು ಗ್ರಹ ಅಂತ ಹೇಳಿದಾಗ ಅದನ್ನು ಒಪ್ಪಲಿಕ್ಕೆ ಆವತ್ತಿನ ಸಂದರ್ಭ ರೆಡಿ ಇರಲಿಲ್ಲ. ಎಸ್, ಹೆಮ್ಲಾಕ್ ಅಂತ ಭಯಾನಕವಾದ ವಿಷವನ್ನು ಕೊಟ್ಟು ಸಾಕ್ರೆಟೀಸ್ನನ್ನು ಸಾಯಿಸಿದ್ರು. ವಿಷ ಕುಡಿತಲೇ ಸಂತೋಷವಾಗಿ ವಿಷ ಕುಡಿತಾ ನಾನು ಸಾಯ್ತೀನಿ ಆದರೆ ಸತ್ಯ ಸಾಯಿಲ್ಲ ಅಂತ ಹೇಳಿಬಿಟ್ಟು ಸಾಕ್ರೆಟೀಸ್ ಸತ್ತ. ಜಗತ್ತಿನ ವಿಚಿತ್ರ ಇದು. ಸೊ ಬಸವಣ್ಣನ ಕಾಲದಲ್ಲೂ ಇದ್ದಂತಹ ಆ ಮೌಢ್ಯಗಳು, ಮೂಢನಂಬಿಕೆಗಳು, ಆ ಅಸಹಾಯಕತೆಗಳು, ಭಾಗಶಃ ಏನೂ ಮಾಡಲಿಕ್ಕಾಗದಿರ್ತಕ್ಕಂಥ ಸತ್ಯಗಳು ಎಲ್ಲವೂ ಅಲ್ಲಿರ್ತದೆ. ಅವ್ರು ಹೇಳ್ತಾರೆ. ಅದಕ್ಕೆ ಇನ್ನೊಂದು ಕಡೆ ಹೇಳ್ತಾರೆ ನೋಡಿ, ಬಸವಣ್ಣವ್ರದ ಇನ್ನೊಂದು ವಚನ ತೊಗೊಂಡ್ರೆ ಹೆಚ್ಚು ಅರ್ಥ ಆಗ್ತದೆ ಅನಿಸುತ್ತೆ. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ಮುಳುಗಲಿಯದು ಬೆಂಡು ಮುಳುಗಲಿಯದು ಬೆಂಡು, ತೇಲಲಿಯದು ಗುಂಡು, ಇಂತಪ್ಪ ಸಂಸಾರ ಸಾಗರವ ಶರದಿಯ ದಾಂಟಿಸಿ ಕಾಯೋ. ಹೇಗೆ ಇದಕ್ಕಿಂತ ಚೆನ್ನಾಗಿ, ಇದಕ್ಕಿಂತ ತುಂಬ ಅದ್ಭುತವಾಗಿ ಭಾಗಶಃ ಸತ್ಯವನ್ನು ಅಥವಾ ವಾಸ್ತವ ಬದುಕನ್ನು ಅನಾವರಣಗೊಳಿಸೋದಕ್ಕೆ ಆಗೋದೇ ಇಲ್ವೇನು. ಹಾಗೆ ಕವಿತೆಗಳು, ವಚನಗಳು, ಆ ವಚನಗಳೇ ಕವಿತೆಗಳಾಗಿ ನಮ್ಮ ಮುಂದೆ ಅನಾವರಣಗೊಳ್ತಕ್ಕಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಇದೆ. ಈ ಹಿನ್ನೆಲೆ ಒಳಗಡೆ ಜೇಡರ ದಾಸಿಮಯ್ಯನ ವಚನಗಳನ್ನು ತೊಗೊಂಡ್ರೆ, ಯಾಕೆಂದರೆ ವಚನ ಸಾಹಿತ್ಯ ಮತ್ತು ವಚನ ಸಂಸ್ಕೃತಿಯ ಬಹುಮುಖ್ಯ ಉದ್ದೇಶ ಅಂತಕ್ಕಂಥದ್ದು ನಮ್ಮ ನೈಜ ಬದುಕಲ್ಲಿ ಹುಟ್ಟಿದ ವ್ಯಕ್ತಿ ಸರಳ ಜೀವನ ಮಾರ್ಗವನ್ನು ಅನುಸರಿಸ್ಕೊಂಡು ಕಾಯಕದ ಮಹತ್ವವನ್ನು ಅರಿತು ತಮ್ಮ ಪಾಲಿನ ಕರ್ತವ್ಯ ಪ್ರಜ್ಞೆಯನ್ನು ಉಳಿಸ್ಕೊಂಡು ಅಂತರಂಗ ಬಹಿರಂಗಗಳು ನಡೆನುಡಿ ಪರಿಶುದ್ಧತೆಯಿಂದ ನಾವು ನಮ್ಮ ಜೀವನದ ಪರಮೋಚ್ಚ ಧ್ಯೇಯ ಆತ್ಮಸಾಕ್ಷಾತ್ಕಾರ ಅಂತೀರಿ. ಅದನ್ನು ಲಿಂಗಾಂಗ ಸಾಮರಸ್ಯ ಅಂತಾರೆ. ಅರ್ಥಾತ್ ಈ ಆತ್ಮ ಆ ಪರಮಾತ್ಮನತ್ತ ಸಾಕ್ತಕ್ಕಂಥ ಆಧ್ಯಾತ್ಮಿಕ ಪಥ, ಆ ಮಾರ್ಗ ಏನಿದೆ ಆ ಮಾರ್ಗದಲ್ಲಿ ಯಾವ ರೀತಿ ಕ್ರಮಿಸಬೇಕು ಅಂತಕ್ಕಂಥದ್ದು. ಭಾಗಶಃ ಕ್ರಮಿಸಬೇಕು ಅಂದಾಗ ಈ ಬದುಕನ್ನೇ ತುಂಬ ಚೆನ್ನಾಗಿ ನಾವು ಅನುಭವಿಸಬೇಕು. ಅದಕ್ಕೆ ಹೇಳಿದ್ರು ಶರಣಸತ್ಯ ಲಿಂಗಪದಿ ಪರಿಕಲ್ಪನೆ ಆಗಲಿ ಅಥವಾ ಈ ಹರಿಹರ ರಗಳೆಗಳನ್ನು ಬರೆದಾಗ ಕುಂಬಾರಗುಂಡೆಯನ ರಗಳೆ ಅವೆಲ್ಲ ಬರ್ತವೆ, ತುಂಬ ಒಳ್ಳೊಳ್ಳೆ ರಗಳೆಗಳು. ಶಿವ ಕೈಲಾಸವನ್ನು ಬಿಟ್ಟು ಬಂದು ಭಕ್ತನನ್ನು ನಾನಾ ರೀತಿಯಲ್ಲಿ ಪರೀಕ್ಷೆ ಮಾಡ್ತಾನೆ. ಅಂತಿಮವಾಗಿ ಆ ಪರೀಕ್ಷೆಯಲ್ಲಿ ಗೆದ್ದ ಭಕ್ತನನ್ನು ಬಂದುಬಿಡು ಕೈಲಾಸಕ್ಕೆ ಅಂತ ಕರೆದ್ರೆ ಭಕ್ತ ಕೈಲಾಸಕ್ಕೆ ಹೋಗಲ್ಲ. ಯಾಕೆಂದರೆ ಭಕ್ತನಿಗೆ ಭಗವಂತನಿಗಿನ್ನ ಬದುಕು ಮುಖ್ಯ. ಭಕ್ತನಿಗೆ ಭಗವಂತನಿಗಿನ್ನ ಬದುಕು ಮುಖ್ಯ. ನೋಡಿ, ಕವಿತೆಯ ಕವನದ ಇಂಟೆನ್ಷನ್ನು, ವಚನದ ಇಂಟೆನ್ಷನ್ನು, ಈ ಎರಡರ ಮಧ್ಯೆ ನಮ್ಮ ಬದುಕು ಎಷ್ಟು ಅತ್ಯಮೂಲ್ಯ. ಬದುಕನ್ನು ಬಿಟ್ಟು ಬೇರೆ ಏನೂ ಇಲ್ಲ ಅಂತಕ್ಕಂಥ ಈ ಒಂದು ಆ ಸಿದ್ಧ ಸ್ಥಿತಿ, ಈ ಒಂದು ನೆಲೆ. ಹೇಳ್ತಾರೆ ಕುಂಬಾರಗುಂಡೆಯ, ಅವನು ಹೇಳ್ತಾನೆ ಶಿವನಿಗೆ, ಸ್ವರ್ಗದಲ್ಲಿ ಕೈಲಾಸದಲ್ಲಿ ಮಣ್ಣಿದೆಯಾ, ಕೆರೆ ಇದೆಯಾ, ನೀರಿದೆಯಾ, ನಾನು ಮಡಿಕೆ ಮಾಡ್ಬೋದಾ, ಜನ ಎಲ್ಲ ತೊಗೊಳ್ತಾರಾ, ಪ್ರೀತಿಯಿಂದ ನೋಡ್ತಾರಾ? ಏನೂ ಇಲ್ಲ. ಏನೂ ಇಲ್ಲ ಅಂದಮೇಲೆ ಮತ್ತೆ ನಾನು ಯಾಕೆ ಬರಲಿ, ನಾನು ಬರಲ್ಲ. ನೋಡಿ, ಅಂದರೆ ಬದುಕಿನ ಬಗ್ಗೆ ಎಷ್ಟೊಂದು ಒಳ್ಳೆಯ ಸಂತೋಷವನ್ನು ಸಾಂಗತ್ಯವನ್ನು ಇಟ್ಕೊಂಡಿದ್ದವರು ವಚನಕಾರರಾಗಲಿ, ನಮ್ಮ ಸಮಾಜ ಆಗಲಿ ಅಥವಾ ಕವಿಗಳು ಸಹ. ನೋಡಿ, ಈ ಹಿನ್ನೆಲೆ ಒಳಗಡೆ ಜೇಡರದಾಸಮೇನೋ ಒಂದು ವಚನ ತಗೊಳ್ಳೋಣ. ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ, ನೊರೆವಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ, ಶರೀರದೊಳಗೆ ಆತ್ಮವ ನಾರೂ ಕಾಣದಂತಿರಿಸಿದೆ, ನೀ ಬೆರೆಸುವ ವೇದಕ್ಕೆ ಬೆರಗಾದೆನಯ್ಯ ರಾಮನಾಥ. ನೋಡಿ, ಎಷ್ಟು ಸರಳವಾಗಿರೋದು ಈ ವಚನ. ಅದ್ಭುತವಾದ ಕವಿತೆ ಸಹ, ತುಂಬ ಚೆನ್ನಾಗಿ 3 ಸಾಲಲ್ಲಿ ಆಡ್ಬಿಡ್ಬೋದು. ಆ ದೃಷ್ಟಿಯಿಂದಲೇ ನಾನು ಹೇಳ್ತೀನಿ, ವಚನಗಳನ್ನು ನೀವು ಕವಿತೆ ಅಂತ ಬರೀ ಕರೆಯೋದಷ್ಟೇ ಅಲ್ಲ, ಅದನ್ನು ಚಿತ್ರಕಾವ್ಯ, ಆ ವಚನ ಕಾವ್ಯ, ಆಮೇಲೆ ಸಾಹಿತ್ಯದ ಛಂದೋ ಪ್ರಕಾರಗಳಿದಾವಲ್ಲ. 3 ಸಾಲಿತ್ತ ವಚನ ತ್ರಿಪದಿ, 4 ಸಾಲು ಬಂತ ವಚನ ಚೌಪದಿ, ಸಾಂಗತ್ಯ ಛಂದಸ್ಸಲ್ಲಿ ಒಂದು ವಚನ ಬಂತ, ಎಸ್ ವಚನ ಸಾಂಗತ್ಯ, ಷಟ್ಪದಿಯಲ್ಲಿ ಬಂತ ವಚನ ಷಟ್ಪದಿ, 2 ಮಾತಲ್ಲಿ ಬಂತ ವಚನ ದ್ವಿಪದಿ, 1 ಮಾತಲ್ಲಿದೆ ವಚನ ಮಾತು, ಒಳ್ಳೆ ಮಾತು, ಬೆಳೆ ಮಾತು, ಸುಳ್ಳು ನುಡಿ. ನೀವು ಯಾವ್ಯಾವ ಸಂದರ್ಭ ಅಂದರೆ ವಚನ ಮತ್ತು ಕವನ ನೀರಿದ್ದಂಗೆ. ಚೊಂಬಗಾಗ್ತೀರಾ, ಲೋಟಕ್ಕಾಗ್ತೀರಾ, ಕೆರೆಗಾಗ್ತೀರಾ, ನದಿಗಾಗ್ತೀರಾ, ತಗೊಂಡೋಗಿ ಕೊನೆಗೆ ಸಮುದ್ರಕ್ಕೆ ಹಾಕ್ತೀರಾ, ಎಲ್ಲಿಗೆ ಹಾಕಿದ್ರೂ ಆ ಗಾತ್ರ, ಆ ವ್ಯಾಪ್ತಿ, ಆ ವಿಸ್ತೀರ್ಣತೆಯನ್ನು ಹಾಗೆ ಉಳಿಸ್ಕೊಳ್ತಕ್ಕಂಥ ಒಂದು ಸಾರ್ವಕಾಲಿಕ ಸತ್ವ ಮತ್ತು ಸತ್ಯ ಎರಡು ಈ ವಚನ ಮತ್ತು ಈ ಕವನ ಇದೆರಡಕ್ಕೂ ಇದೆ. ನೋಡಿ, ಜೇಡರದಾಸಮೇನ ಈ ವಚನ, ನೊರೆ ಹಾಲಲ್ಲಿ ತುಪ್ಪದ ಅಂಶ ಇದೆ, ಕಾಣಲ್ಲ. ನೊರೆವಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ, ಕಂಪು ಬರಲ್ಲ ಹಾಲಿನಲ್ಲಿ. ಆಮೇಲೆ ಹದವಾಗಿ ಅದನ್ನು ನಾನಾ ಪ್ರಕಾರಕ್ಕೆ ಒಳಪಡಿಸಿದಾಗ ತುಪ್ಪ ನಮಗೆ ಸಿಗುತ್ತೆ. ಹಾಗೆ ಹುಟ್ಟಿದ ಮೇಲೆ ಮನುಷ್ಯ ಅಂತಿಮ ಮೋಕ್ಷ ಪಥದಲ್ಲಿ ಗುರಿಯನ್ನು ತಲುಪಬೇಕಾದಾಗ ಈ ನಾನಾ ಹಂತಗಳನ್ನು ದಾಟಿ ಆ
ಸಾಂಗತ್ಯಕ್ಕೆ ಹೋಗಬೇಕು, ಆ ಮೋಕ್ಷ ಪಥದ ಗುರಿಯಲ್ಲಿ ಸೇರಬೇಕು, ಸಿದ್ಧ ಸ್ಥಿತಿಗೆ ನಿಜದ ನೆಲೆಗೆ ಸಲ್ಲಬೇಕು. ಹಾಗೆ ನೋಡಿ, ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ. ಈ ಮರದಲ್ಲಿ ಅಗ್ನಿಯ ತನ ಇದೆ, ಆದರೆ ಕಾಣಲ್ಲ. ಹಾಗೆ ಶರೀರ ಇದೆ, ಶರೀರದೊಳಗೆ ಆತ್ಮವ ಯಾರೂ ಕಾಣದಂತಿರಿಸಿದೆ. ಹೇಳಿ, ಎಷ್ಟು ಜನ ಡಾಕ್ಟ್ರುಗಳು ಕಿಡ್ನಿ ಹೇಳ್ತಾರೆ, ಹಾರ್ಟ್ ಹೇಳ್ತಾರೆ ಅಲ್ವಾ, ಬ್ಲಡ್ ಹೇಳ್ತಾರೆ, ಕೈ ಕಾಲು ಕಣ್ಣು ಮೂಗು ಎಲ್ಲ ಹೇಳ್ತಾರೆ, ಆದರೆ ಆತ್ಮ ಎಲ್ಲಿದೆ ತೋರಿಸಿ. ಈ ಜಗತ್ತಲ್ಲಿ ಯಾರೂ ಪ್ರೂವ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ನೋಡಿ. ಆದರೆ ಯಾವುದು ಪ್ರೂವ್ ಮಾಡೋಕ್ಕೆ ಸಾಧ್ಯ ಆಗಿಲ್ವೋ ಅದು ನಿಜ. ಅದನ್ನೇ ಸತ್ಯದ ಕಾಣಿಕೆ ಅಂತೀವಿ. ಅದನ್ನು ಕನ್ನಡದಲ್ಲಿ ತುಂಬ ಚೆನ್ನಾಗಿ 10ನೇ ಶತಮಾನದಲ್ಲಿ ಪಂಪ ಹೇಳ್ತಾನೆ. ಒಂದು ಕಡೆ ಕುವೆಂಪುರವರೊಂದು ಆರ್ಟಿಕಲ್ ಬರೀತಾರೆ, ಪಂಪನಲ್ಲಿ ಭವ್ಯತೆ ಅಂತ, ಸಬ್ಲಿಮಿಟಿ ಅಂತ ಕರೀತಾರೆ, ಭೂಮಾನುಭೂತಿ ಅಂತಾರೆ. ಅರ್ಥಾತ್ ಭವ್ಯತೆ ಅನುಭವ ಅಂತಾರೆ. ಯಾವುದು ಮನುಷ್ಯನ ಆಲೋಚನೆಯನ್ನು ಮೀರಿ ಒಂದು ಪ್ರಜ್ಞೆ ಹಿಮಾಲಯ ಸದೃಶವಾಗಿ ಬೆಳೆದು ನಿಲ್ಲುತ್ತೋ ಆ ಸಿದ್ಧ ಸ್ಥಿತಿಯನ್ನು ಭವ್ಯತಾ ಅನುಭವ ಅಂತ ಕರಿತೀವಿ. ಇದನ್ನು ಆಧ್ಯಾತ್ಮಿಕ ಪರಿಭಾಷೆ ಒಳಗಡೆ ನೀವು ಆತ್ಮ ಸಾಕ್ಷಾತ್ಕಾರ ಅಂತೀರ, ಲಿಂಗಾಂಗ ಸಾಮರಸ್ಯ ಅಂತೀರ, ಅಥವಾ ದೈವಿ ಸಾಕ್ಷಾತ್ಕಾರ ಅಂತೀರ. ಪರಮಾತ್ಮನಲ್ಲಿ ನೀರಲ್ಲಿ ನೀರು ಬೆರೆತ ಹಾಗೆ, ಆತ್ಮದಲ್ಲಿ ಆ ಜ್ಯೋತಿ ಬೆರೆತ ಹಾಗೆ ಆ ಪರಮಾತ್ಮನಲ್ಲಿ ಆತ್ಮ ಐಕ್ಯವಾಗ್ತಕ್ಕಂಥ ಐಕ್ಯಸ್ಥಿತಿ ಅಂತೀರ. ಎಲ್ಲಕ್ಕೂ ಅಂತಿಮವಾಗಿ ಒಂದೇ ಮಾತು, ಅದು ನಿಜದ ಸ್ಥಿತಿ. ಅದಕ್ಕೆ ನೀ ಬೆರೆಸುವ ಭೇದಕ್ಕೆ ಬೆರಗಾದಿನಯ್ಯ ರಾಮನಾಥ. ನಮ್ಗೆ ಯಾರಿಗೆ ಬೆರಗಿರೋದಿಲ್ಲ, ಆಶ್ಚರ್ಯ ಇರಲ್ಲ, ಕುತೂಹಲ ಇರಲ್ಲ, ಯಾವುದನ್ನು ಅನುಭವಿಸಲ್ಲ, ಅದು ನಮಗೆ ಸತ್ಯದ ಕಾಣಿಕೆಯನ್ನು ಕೊಡಲ್ಲ. ಅದಕ್ಕೆ ನನಗೆ ತುಂಬ ತಮಾಷೆಯಾಗಿ ಹೇಳ್ತಕ್ಕಂಥದ್ದು ಅಂದರೆ, ಅದೇ ಜಡದಾಸಮೇಂದ್ರ ಇನ್ನೊಂದು ಕಡೆ ಹೇಳ್ತಾರೆ, ನಿಮಗೆ ಈ ಬದುಕಲ್ಲಿ ಆ ಸಿದ್ಧಸ್ಥಿತಿಗೆ ನೀನು ಹೋಗಲಿಕ್ಕೆ ನಿನಗೇನು ಬೇಕು, ಏನು ಬೇಕು ಅಂದಾಗ ನೋಡಿ, ಸಾಹಿತ್ಯದ ಹುಚ್ಚಿರ್ತಕ್ಕಂಥ ನಾವೆಲ್ಲ ಕವಿತೆಗಳನ್ನ ಎಷ್ಟು ಇಷ್ಟಪಡ್ತೀವೋ ವಚನಗಳನ್ನು ಅಷ್ಟೇ ಇಷ್ಟಪಟ್ಬಿಡ್ತೀವಿ. ಯಾಕೆಂದರೆ ವಚನ ಇಲ್ಲದೆ ನನ್ನ ಪ್ರಕಾರ ಕವನ ಇಲ್ಲ, ಕವನ ಇಲ್ಲದೆ ವಚನ ಇಲ್ಲ. ಒಬ್ಬ ವ್ಯಕ್ತಿ 2 ಕಣ್ಣು ಇದ್ದ ಹಾಗೆ, ಮನೆಯೊಳಗಿರ್ತಕ್ಕಂಥ ಅಪ್ಪ ಅಮ್ಮ ಇದ್ದ ಹಾಗೆ ದೇಹ ಮತ್ತು ಜೀವ ಇದ್ದ ಹಾಗೆ. ಸೊ ಒಂದು ಕಡೆ ಹೇಳ್ತಾರೆ ಜಡದಾಸಮೇಂದ್ರ ಇನ್ನೊಂದು ವಚನ, ಕರಿಯನಿತ್ತಡೆ ಒಲ್ಲೆ ಸಿರಿಯನಿತ್ತಡೆ ಒಲ್ಲೆ, ಹಿರಿದಪ್ಪ ರಾಜ್ಯವನಿತ್ತಡೆ ಒಲ್ಲೆ. ಕರಿಯನಿತ್ತಡೆ ಒಲ್ಲೆ, ಸಿರಿಯನಿತ್ತಡೆ ಒಲ್ಲೆ, ಹಿರಿದಪ್ಪ ರಾಜ್ಯವನಿತ್ತಡೆ ಒಲ್ಲೆ, ನಿಮ್ಮ ಶರಣರ ಸುಳ್ನುಡಿಯ ಒಂದರಗಳಿಗೆ ಇತ್ತಡೆ ನಿಮ್ಮ ನಿತ್ತೇ ಕಾಣ ರಾಮನಾಥ. ನೋಡಿ, ಎಂಥ ಅತ್ಯದ್ಭುತವಾಗಿರ್ತಕ್ಕಂತಹ ಸತ್ಯದ ಕಾಣಿಕೆ. ಮತ್ತು ಸಾಧನೆಯ ಮಾರ್ಗದಲ್ಲಿ ಸರಳತೆಯಲ್ಲಿ ನೀನು ಅಂತಿಮ ಗುರಿಯನ್ನು ತಲುಪೋದಕ್ಕೆ ಎಷ್ಟು ಉಪಾಯಗಳು ಬೇಕು, ಅದು ನಿನ್ನಿಂದಲೇ ಸಾಧ್ಯ ಅಂತಕ್ಕಂತಹ ನಿಜದ ನೆಲೆಯ ಒಂದು ವಸ್ತುಸ್ಥಿತಿನೂ ಹೌದು. ಅವ್ರು ಹೇಳ್ತಾರೆ, ನೀನು ಆನೆ ಕೊಟ್ಟರು ಬೇಡ, ಏನಕ್ಕೆ, ನಾನೇ ಶಾಶ್ವತ ಅಲ್ಲ, ಆನೆ ಶಾಶ್ವತನ ತೊಗೊಂಡೇನು ಮಾಡಲಿ ಅಲ್ವಾ. ಸಿರಿಯನಿತ್ತಡೆ ಒಲ್ಲೆ, 500 ಕೋಟಿ ಇದೆ, ಏನು ಬೇಕು, ನಾನು 500 ವರ್ಷ ಬದುಕಿರಲ್ವೇ. ನೋಡಿ, ತಪ್ಪಿ ನಮಗೇನಾದರೂ ಆ ಎಚ್ಚರಿಕೆ ಬಂದುಬಿಟ್ರೆ, ನಮಗೆ ಸಾವಿದೆ ಅಂತಕ್ಕಂಥ ವಿಚಾರ ಬಂದಾಗ ನಮ್ಮಿಂದ ಅಬದ್ಧಗಳಾಗಲ್ಲ. ಯಾಕೆ ವಚನಗಳು ಮತ್ತು ಸಾಹಿತ್ಯ ಅಥವಾ ಕವನ ಜಗತ್ತಿನಲ್ಲಿ ಸಾವನ್ನು ವೈಭವೀಕರಿಸ್ತವೆ ಅಂದರೆ, ಸಾವಿನ ಭಯಗ್ರಸ್ತ ವಾತಾವರಣವನ್ನು ನಿರ್ಮಾಣ ಮಾಡ್ತವೆ ಅಂದರೆ, ನಮ್ಮಿಂದ ತಪ್ಪುಗಳು ಆಗದೇ ಇರಲಿ, ನಮ್ಮಿಂದ ಅಬದ್ಧಗಳು ಆಗದೇ ಇರಲಿ, ನಮ್ಮಿಂದ ಅನೀತಿಗಳು ನಡೀದೇ ಒಂದು ಸುವ್ಯವಸ್ಥಿತ ಆರೋಗ್ಯಕರ ಸಮಾಜ ಬೆಳೆದು ಒಬ್ಬ ಆದರ್ಶ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ವಿಕಸನ ಮಾಡಿಕೊಂಡು ಹೇಗೆ ಬೆಳಿಬೇಕು ಅಂತಕ್ಕಂತಹ ನೀತಿ ಪಾಠವನ್ನು ಹೇಳ್ಕೊಡೋದಿದೆಯಲ್ಲ, ಇದಕ್ಕೋಸ್ಕರ ಡೆತ್ ಆ್ಯಸ್ ಎ ಸೆಲೆಬ್ರೇಷನ್, ಸಾವಿನ ವೈಭವೀಕರಣ. ಆದರೆ ಅದು ಭಯಗ್ರಸ್ತ ವಾತಾವರಣದ ಚೌಕಟ್ಟಿನ ಒಳಗಡೆ ಇರುತ್ತೆ. ನಮ್ಮಲ್ಲಿ ಪೋಲಂಕಿ ರಾಮಮೂರ್ತಿ ಅಂತ ಒಬ್ಬರಿದ್ದರು, ಮೈಸೂರು ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ ಆಗಿದ್ದರು. ಅವರು ಸೀತಾಯಣ ಅಂತ ಒಂದು ಪುಸ್ತಕ ಬರೆದಾಗ ಸೈಕಲಾಜಿಕಲ್ ಹಿನ್ನೆಲೆ ಒಳಗಡೆ ವಾಲ್ಮೀಕಿ ರಾಮಾಯಣವನ್ನು ಅನಲೈಸ್ ಮಾಡಿ ಸೀತಾಯಣ ಅಂತ ಒಂದು ಪುಸ್ತಕ ಬರೆದಾಗ ಬೀದಿ ಒಳಗೆ ಅಟ್ಟಾಡ್ಸ್ಕೊಂಡು ಅವರಿಗೆ ಅವಮಾನ ಮಾಡಿದ್ರು, ಹೊಡೆದ್ರು, ಪುಸ್ತಕಗಳನ್ನು ಸುಟ್ಟಾಕಿದ್ರು. ಬಟ್ ಆಮೇಲೆ ಸೈಕಾಲಜಿಕಲ್ ಹಿನ್ನೆಲೆ ಒಳಗೆ ನೋಡಿದಾಗ ಪಾಪ ಅವರು ಅಂಥ ತಪ್ಪುಗಳನ್ನು ಏನು ಹೇಳಲಿಲ್ಲ, ಆದರೆ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ನಮಗಿರಲಿಲ್ಲ. ಆವತ್ತು ಫ್ಲೇಟೋಗೆ ವಿಷ ಕೊಟ್ಟು ಸಾಯಿಸೋದ್ವಲ್ಲ, ಅಂಥ ಸ್ಥಿತಿ 21ನೇ ಶತಮಾನದಲ್ಲೂ ಇದೆ. ಆ ಪೋಲಂಕಿ ರಾಮಮೂರ್ತಿಯವರು ಒಂದು ಇಂಟರ್ನ್ಯಾಷನಲ್ ಸೆಮಿನಾರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅವರು ಆಯ್ಕೆ ಮಾಡಿಕೊಂಡಿದ್ದು ಇದೇ ಸಬ್ಜೆಕ್ಟು, ಡೆತ್ ಆ್ಯಸ್ ಎ ಸೆಲೆಬ್ರೇಷನ್, ಸಾವು ಮತ್ತು ಅದರ ವೈಭವೀಕರಣ. 10 ಜನ ಮಾತನಾಡ್ತಾರೆ, ಇವರು ಬಂದು 3/4 ಗಂಟೆ ಮಾತನಾಡಿ ವೇದಿಕೆ ಮೇಲೆ ಕೂತ್ಕೊಳ್ತಾರೆ. ಯಾರೋ ಪ್ರಶ್ನೆ ಕೇಳ್ತಾರೆ, ಏನು ಜಗತ್ತಲ್ಲಿ ಸಾವು ಇದ್ದಿದ್ದೆ ಅಲ್ವಾ, ಅದ್ರ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ಬೇಕಾ. ಯಾಕೆಂದರೆ ಪೋಲಂಕಿ ರಾಮಮೂರ್ತಿ ಸಾವಿನ ವಿಚಾರವನ್ನು ತುಂಬ ಅಗಾಧವಾಗಿ ಪ್ರಸ್ತಾಪ ಮಾಡ್ತಾರೆ. 3/4 ಗಂಟೆ ಮಾತನಾಡುವಂಥ ವಿಷಯನೇ ನೀರಿನ ಗುಳ್ಳೆ ಥರ ಬಂದರೆ ಪಟ್ಟಂತ ಹೊರಟೋಗುತ್ತೆ ಪ್ರಾಣ, ಏನು ಮಾಡೋಕ್ಕಾಗುತ್ತೆ. ಯಾರೂ ಸಾವಿನ ಬಗ್ಗೆ ಯೋಚನೆ ಮಾಡಲ್ಲ, ನಾವೆಲ್ಲ ಶಾಶ್ವತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಆ ದೃಷ್ಟಿಯಿಂದಲೇ ನಾವೇನು ಮಾಡ್ತೀವಿ, ಜೀವನದ ಸಂತೋಷದ ಕ್ಷಣಗಳನ್ನು ಕಳ್ಕೋತೀವಿ.
ಸಾವಿದೆ ಅಂತ ಯೋಚನೆ ಮಾಡಿಬಿಟ್ರೆ ನಮ್ಮಿಂದ ಯಾವುದೇ ತಪ್ಪುಗಳಾಗೋದಿಲ್ಲ. ಆ ದೃಷ್ಟಿಯಿಂದ ಸಾವು ನನಗೆ ತುಂಬ ಇಷ್ಟ ಅಂತ ಹೇಳಿ ವೇದಿಕೆ ಮೇಲೆ ಕೂತ್ಕೊಂಡ ಪೋಲಂಕಿ ರಾಮಮೂರ್ತಿ ಅದೇ ಸೆಕೆಂಡಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಆ ವೇದಿಕೆ ಮೇಲೇ ಸತ್ತು ಬಿದ್ದರು. ಡಾಕ್ಟರ್ ಎಂ ಗೋಪಾಲಕೃಷ್ಣ ಅಡಿಗರಂಥ ದೊಡ್ಡ ಕವಿಗಳು ಸತ್ತ ಆಜುಬಾಜು ಅದು 2-3 ದಿನ ಆಗಿತ್ತು. ಎಲ್ಲ ಪತ್ರಿಕೆಗಳಲ್ಲಿ ಗೋಪಾಲಕೃಷ್ಣ ಅಡಿಗರ ಸಾವಿನ ವಿಚಾರ ಹೈಲೈಟ್ ಆಯ್ತೇ ಹೊರತು ಯಾವುದೋ ಪತ್ರಿಕೆಯ ಒಂದು ಮೂಲೆಯಲ್ಲಿ 4 ಲೈನ್ ಪಾಪ ಪೋಲಂಕಿ ರಾಮಮೂರ್ತಿಯವರ ನೋಡಿ, ಇಚ್ಛಾಮರಣಿ ಅಂತೀವಲ್ಲ, ಭೀಷ್ಮರು ಇಚ್ಛಾಮರಣಿ ಅವರು ಹಾಗೆ ಸತ್ತರು, ಸಾವನ್ನು ಎಷ್ಟು ಚೆನ್ನಾಗಿ ಆವಾಹನೆ ಮಾಡಿಕೊಂಡ್ರು ಅಂತ. ಪೋಲಂಕಿ ರಾಮಮೂರ್ತಿಯವರ ಬದುಕಿನ ಅದು ಅಂತ್ಯ ದುರಂತ ಇದೆಯಲ್ಲ, ಅವರ ಸಾವು ಬಂದಿದ್ದು ಅವರ ಸಾವಿನ ಬಗ್ಗೆ ಮಾತನಾಡಿ ವೇದಿಕೆ ಮೇಲೆ ಮತ್ತೆ ವೇದಿಕೆ ಬಿಟ್ಟು ಕೆಳಗಡೆ ಇಳಿಲಿಲ್ಲ. ಈ ಎಲ್ಲ ವಿಚಾರಗಳೆಲ್ಲ ಒಂದು ಕಡೆ ಹೇಗೆ ಸಾಹಿತ್ಯವನ್ನು ಕಾಡ್ತವೆ ಅಂತಕ್ಕಂಥದ್ದು ಮತ್ತು ಆ ಭಯ ಅಂತಕ್ಕಂಥದ್ದು, ಆ ಭಯದ ಹಿನ್ನೆಲೆ ಒಳಗಡೆ ನಮ್ಮ ಬದುಕಿನ ಓರೆಕೋರೆಗಳನ್ನು ತಿದ್ದುಕೊಂಡು ಬೆಳಿಬೇಕು ಅಂತಕ್ಕಂಥದ್ದು, ಇವೆಲ್ಲವೂ ಸಹ ವ್ಯಕ್ತಿತ್ವ ವಿಕಸನದ ಹಾದಿಯಲ್ಲಿ ಆಧ್ಯಾತ್ಮಿಕ ಸಿದ್ಧಸ್ಥಿತಿಗೆ ಒಂದು ಜೀವ ತಲುಪಬೇಕಾದರೆ ಇರ್ತಕ್ಕಂಥ ಹಂತಗಳು ಅಂತ ನಾವು ಪರಿಭಾವಿಸ್ಕೊಳ್ಬೋದು. ಈ ಹಿನ್ನೆಲೆ ಒಳಗಡೆ ಅಕ್ಕ ಮತ್ತು ಅಲ್ಲಮ ಪ್ರಭುವಿನ ವಚನಗಳನ್ನು ನಾನು ಉದಾಹರಣೆ ಕೊಟ್ಟು ಹೇಳಿದೆ. ಇನ್ನು ಕಾವ್ಯದ ಮನೋಧರ್ಮ ಹಿನ್ನೆಲೆ ಒಳಗಡೆ ಕವನದ ಬಗ್ಗೆ ಹೇಳೋದಾದರೆ 10ನೇ ಶತಮಾನದ ಪಂಪ ನೋಡಿ, 10ನೇ ಶತಮಾನನ ಕನ್ನಡ ಸಾಹಿತ್ಯ ಚರಿತ್ರೆ ಒಳಗಡೆ ನಾವು ಸುವರ್ಣಯುಗ ಅಂತ ಕರಿತೀವಿ, ಗೋಲ್ಡನ್ ಏಜ್. ಬಟ್ ನನ್ನ ಪ್ರಕಾರ 10ನೇ ಶತಮಾನ ಸಾಹಿತ್ಯ ಚರಿತ್ರೆಯ ಸುವರ್ಣಯುಗ ಆದರೂ ಸಹ 12ನೇ ಶತಮಾನ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲೂ, ಅದರಲ್ಲೂ ದಕ್ಷಿಣ ಭಾರತದ ಸಾಹಿತ್ಯ ಚರಿತ್ರೆ ಒಳಗಡೆ ಸುವರ್ಣಯುಗ. ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂದರೆ, 10ನೇ ಶತಮಾನದಲ್ಲಿ ಚಂಪು ಮಹಾಕಾವ್ಯಗಳನ್ನು ಬರೆದ ಬೆಳ್ಳಣಿಕೆ ಎಷ್ಟು ಜನ ಮಹಾಕವಿಗಳಿದ್ದರು. ರಾಜಾಶ್ರಯಗಳಲ್ಲಿ ಎಲ್ಲವೂ ಉಳ್ಳವರು ಸಾಹಿತ್ಯ ಕೃಷಿ ಮಾಡಿದ್ದು. ಆದರೆ 12ನೇ ಶತಮಾನ ಯಾರ ಹಂಗೂ ಇಲ್ಲದೆ, ಯಾರ ಆಶ್ರಯವನ್ನೂ ಬಯಸದೆ, ಯಾವುದೇ ಸೌಲಭ್ಯಗಳಿಗೂ ಕೈ ಚಾಚದೆ, ಎಲ್ಲ ವರ್ಗದ, ಎಲ್ಲ ವರ್ಣದ, ಎಲ್ಲ ಧರ್ಮದ ತಳಮಟ್ಟದಿಂದ ಎಲ್ಲರೂ ಒಂದು ಕಡೆ ನಿಂತ ಶ್ರಮಿಕ ವರ್ಗ ಈ ವಚನಗಳನ್ನು ಸೃಷ್ಟಿ ಮಾಡಿ ಜಗತ್ತಿನ ಸತ್ಯಗಳನ್ನು ಅನಾವರಣಗೊಳಿಸಿ ಜಗತ್ತಿಗೆ ಸತ್ಯ ಮಾರ್ಗವನ್ನು ತೋರಿಸಿ ಜಗತ್ತನ್ನು ಒಂದು ಕುಟುಂಬ ಅಂತ ತೋರಿಸಿದ್ದಿದೆಯಲ್ಲ, ಇಡೀ ವಿಶ್ವ ಚರಿತ್ರೆ ಒಳಗಡೆ, ವಿಶ್ವ ಸಾಂಸ್ಕೃತಿಕ ಪರಂಪರೆ ಒಳಗಡೆ ಈ ಸತ್ಯದ ಕಾಣಿಕೆ ಅನಾವರಣಗೊಂಡಿದ್ದು 12ನೇ ಶತಮಾನದಲ್ಲಿ. ಆ ದೃಷ್ಟಿಯಿಂದ ನಾನು ನೇರವಾಗಿ ಎದೆ ತಟ್ಟಿ ಹೇಳ್ತೀನಿ, ಸ್ವಾಭಿಮಾನದಿಂದ ಹೇಳ್ತೀನಿ, 12ನೇ ಶತಮಾನ 2500 ವರ್ಷಗಳ ಕನ್ನಡ ಸಾಹಿತ್ಯ ಚರಿತ್ರೆ ಮತ್ತು ದಕ್ಷಿಣ ಭಾರತದ ಸಾಹಿತ್ಯ ಚರಿತ್ರೆಯ ಒಳಗಡೆ ನಿಜವಾದ ಸುವರ್ಣಯುಗ. ಎಸ್, ಇದು ನಿಜವಾದ ಗೋಲ್ಡನ್ ಏಜ್. ಈ 10ನೇ ಶತಮಾನದ ಪಂಪ ನನಗೆ ಯಾಕೆ ತುಂಬ ಇಷ್ಟ ಆಗ್ತಾನೆ ಅಂದರೆ, ಮೂಲತಃ ಬ್ರಾಹ್ಮಣ ವರ್ಗದಲ್ಲಿ ಹುಟ್ಟಿ ಜೈನ ಧರ್ಮಕ್ಕೆ ಮತಾಂತರಗೊಂಡು ಆ ಕಡೆ ಜೈನನೂ ಆಗದೆ ಈ ಕಡೆ ಬ್ರಾಹ್ಮಣನೂ ಆಗದೆ ಕೊನೆಗೆ ಮಾನವ ಕುಲಂ ತಾನೊಂದೇ ಒಲಮಪ್ಪ, ನಾನು ಮನುಷ್ಯ ಕಡೆಯ ನಾನು ಬಿಟ್ಬಿಡು ಅಂತ ಹೇಳ್ದ. ಬಟ್ ಆ ಪಂಪ ಎಷ್ಟು ಇನ್ಸ್ಪಿರೇಷನ್ ಬಸವಣ್ಣನಿಗೆ ಅಂದರೆ, ಬಸವಣ್ಣ ಪಂಪನನ್ನು ಓದಿದ್ರೋ ಇಲ್ವೋ, ಆದರೆ ಆ ಒಬ್ಬ ಏನು ಉನ್ನತ ಮಟ್ಟದ ಆಲೋಚನೆ ಮಾಡ್ತಕ್ಕಂತಹ ಮಹಾನ್ ವ್ಯಕ್ತಿಗಳು ಒಂದೇ ರೀತಿ ಆಲೋಚನೆ ಮಾಡ್ತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಪಂಪ ಮತ್ತು ಬಸವಣ್ಣ. 10ನೇ ಶತಮಾನ ಮತ್ತು 12ನೇ ಶತಮಾನ. ಪಂಪ ಸಾವಿನ ಸಂದರ್ಭವನ್ನು ನಿರ್ಮಾಣ ಮಾಡ್ತಾನೆ. ಹಳಗನ್ನಡದಲ್ಲಿ ಚಂಪು ಕಾವ್ಯದಲ್ಲಿ ಛಂದಸ್ಸಿನ ವೃತ್ತಗಳಲ್ಲಿ ಕವಿತೆ ಬರೀತಾ ಅದ್ಭುತವಾದ ಕವಿತೆ. ನಾರಲ್ಲೇ ಹೇಳಿದೆ, ಕವಿತೆ ಅಂದರೆ ಏನು ಅಂದರೆ ಪಂಪ ಒಂದೇ ಕಡೆ ಹೇಳ್ತಾನೆ, ಆರ್ಣವ ಅಂದರೆ ಸಮುದ್ರ, ಆರ್ಣವ ಆಂಬೋಲ ಅತಿ ಗಂಭೀರಂ ಕವಿತ್ವಂ ಸುಭಗಂ. ಅದನ್ನು ತುಂಬ ವಂಡರ್ಫುಲ್ಲಾಗಿ ಪ್ರಾಕ್ಟಿಕಲ್ ಅಪ್ರೂವ್ ಮಾಡಿದ್ದು ವಚನ ಸಾಹಿತ್ಯ. ತುಂಬಿದ ಸಮುದ್ರದಷ್ಟು ಸತ್ವನ ಕಾವ್ಯ ಅಥವಾ ಉಳಿಸ್ಕೊಂಡಿದೆ ಅಂತಕ್ಕಂಥ ವಚನಗಳ ಮೂಲಕ ಏನು ಸಾಬೀತು ಮಾಡಿ ಪ್ರಾಕ್ಟಿಕಲಾಗಿ ಪ್ರೂವ್ ಮಾಡಿ ತೋರಿಸಿದ್ದು ವಚನ ಸಾಹಿತ್ಯ ಈ ಹಿನ್ನೆಲೆ ಒಳಗಡೆ. ಸೊ ಪಂಪ ಹೇಳ್ತಾರೆ ಒಂದು ಕಡೆ ಏನಂದರೆ, ಜೈನ ಧರ್ಮದಲ್ಲಿ 7 ಜನ್ಮಾಂತರಗಳ ಕಥೆ ಬಂದ್ಬಿಡುತ್ತೆ. ಎಲ್ಲ ಜನ್ಮಗಳಲ್ಲೂ ಸಹ ಒಳಿತನ್ನೇ ಮಾಡಿದ ವ್ಯಕ್ತಿತ್ವ ಕೊನೆಯ ಜನ್ಮದಲ್ಲೇ ಸಿದ್ಧ ಸ್ಥಿತಿಗೆ ಹೋಗುತ್ತೆ. ಸೊ ಮುಕ್ತಿಯನ್ನು ಎಲ್ಲ ಧರ್ಮಗಳು ಹೇಳ್ತವೆ, ಮುಕ್ತಿ ಮಾರ್ಗವನ್ನು ಹೇಳ್ತವೆ, ಆ ಮಾರ್ಗವನ್ನು ಕ್ರಮಿಸ್ತಕ್ಕಂಥ ಪದಗಳನ್ನು ದಾರಿಗಳನ್ನು ಹೇಳ್ತವೆ. ಆದರೆ ಹೇಳೋ ರೀತಿ ಬೇರೆ ಬೇರೆ ಅಷ್ಟೇ. ಆದರೆ ವಚನ ಸಾಹಿತ್ಯ ಹೇಳೋಷ್ಟು ಸರಳವಾದ ಮಾರ್ಗದಲ್ಲಿ, ಅರ್ಥ ಆಯ್ತಲ್ಲ, ಭಕ್ತನನ್ನು ಕಾಣಲಿಕ್ಕೆ ಭಗವಂತನೇ ಭೂಮಿಗೆ ಬಂದುಬಿಡ್ತಾನೆ. ಆದರೆ ಬೇರೆ ಧರ್ಮಗಳಲ್ಲಿ ಹಂಗಲ್ಲ. ಸೊ ಭಗವಂತನನ್ನು ಹುಡುಕೊಂಡು ನಾವು ಹೋಗಬೇಕು ನೋಡಿ, ವ್ಯತ್ಯಾಸ ಅಷ್ಟೇ. ಸೊ ಭಕ್ತನನ್ನು ಹುಡುಕೊಂಡು ಭಕ್ತನ ಮನೆಯ ಬಾಗಿಲಿಗೆ ಬರ್ತಕ್ಕಂಥದ್ದನ್ನು ನಮ್ಮ ಮನೆಯ ಬಾಗಿಲಿಗೆ ಭಗವಂತನನ್ನು ಕಳಿಸ್ಕೊಳ್ತಕ್ಕಂಥ ತನವನ್ನು ವಚನ ಸಾಹಿತ್ಯ ಅನಾವರಣಗೊಳಿಸ್ತದೆ. ಅಲ್ಲಿ ಪಂಪ ಹೇಳ್ತೇನೆ, ಕೊನೆಯ ಜನ್ಮದಲ್ಲಿ ಒಂದು ಜೀವ 10 ಜನ್ಮಗಳಲ್ಲಿ ಬಟ್ ಬದುಕಿದೆಯಲ್ಲ ವಾಸ್ತವ ನಾನು ಹೇಳಿದ್ದು, ಆ ಬದುಕನ್ನು ತುಂಬ ಅರ್ಥಪೂರ್ಣವಾಗಿ ಪಾಸಿಟಿವ್
ಎನರ್ಜಿಯಿಂದ, ಒಳ್ಳೆಯ ಸದ್ಗುಣ ಸದ್ವರ್ತನೆ ಗಳಿಂದ ಆ ಒಂದು ಜೀವ ಮೇಲ್ಮುಖನಾಗಿ ವಿಕಾಸ ಕ್ರಮದಲ್ಲಿ ಬೆಳೆದಾಗ ಮಾತ್ರ ಸಿದ್ಧಸ್ಥಿತಿ ಅಂತಕ್ಕಂಥದ್ದು ಎಲ್ಲ ಧರ್ಮಗಳು ಒಪ್ಕೊಂಡಿರ್ತಕ್ಕಂಥ ಮಾತು. ಅದು ಮುಕ್ತಿ ಮಾರ್ಗದಲ್ಲಿ ಅವ್ನು ಹೇಳ್ತಾನೆ, ಅಂತಿಮ ಜನ್ಮಕ್ಕೆ ಹೋಗಬೇಕು, ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಹೋಗಬೇಕಾದಾಗ ಸಾವು ಬರಲೇಬೇಕು. ಭಾಗಶಃ ಸಾವು ಬಿಟ್ಟು ಈ ಜಗತ್ತಿನ ಚರಿತ್ರೆ ಅಥವಾ ಸಾಹಿತ್ಯ ಇಲ್ಲ. ಅಲ್ಲಿ ಪಂಪ ನೋಡಿ ಎಷ್ಟು ವಂಡರ್ಫುಲ್ಲಾಗಿ ಒಂದು ಡೆತ್ ಸಿಚುಯೇಷನ್ನ ಸನ್ನಿವೇಶ, ಸಾವಿನ ಸನ್ನಿವೇಶವನ್ನು ಕ್ರಿಯೇಟ್ ಮಾಡ್ತಾನೆ. ಪತಿ ಪತ್ನಿಯರು ಮಲಗಿದ್ದಾರೆ. ಆ ಜೈನ ಧರ್ಮದಲ್ಲಿ ಆ ಪತಿ ಪತ್ನಿಯರೇ 7 ಜನದಲ್ಲೂ ಗಂಡ ಹೆಂಡತಿ ಆಗಬೇಕು. ಮಲಗಿದ್ದಾಗ ಅವ್ರಿಗೆ ಸಾವು ಬರಬೇಕು, ಅವ್ರು ಸತ್ತು ಮತ್ತೆ ಇನ್ನೊಂದು ಜನ್ಮಕ್ಕೆ ಹೋಗಬೇಕು, ಮತ್ತೆ ಹುಟ್ಟಿ ಬರಬೇಕು ಅವರು. ಆ ಸಾವು ಹೇಗೆ ಬರುತ್ತೆ? ಸಜ್ಜೆವಳ ಅಂತ ಅರಮನೆಯಲ್ಲಿ ರಾಜರನ್ನ ರಾಣಿಯರ ಅಂತಃಪುರ ನೋಡ್ಕೊಳ್ಳೋದಕ್ಕೆ ಒಬ್ಬರು ಇರ್ತಾನೆ, ಅವನನ್ನು ಹೆಲ್ಪರ್, ಅವನನ್ನು ಸಜ್ಜೆವಳ ಅಂತಾರೆ. ಸಜ್ಜೆಮನೆ ಅಂದರೆ ಮಲಗುವ ಕೋಣೆ. ಅಲ್ಲಿ ಸುಗಂಧ ದ್ರವ್ಯವನ್ನು ಇಟ್ಬಿಡ್ತಾರೆ. ಅವನು ಬಾಗಿಲು ಕಿಟಕಿಯನ್ನು ಬಂದ್ ಮಾಡಿಕೊಂಡು ಆಚೆಗೆ ಹೋಗ್ತಾನೆ. ಸುಗಂಧ ದ್ರವ್ಯ ಇರಬೇಕು, ರಾಜಾರಾಣಿಗೆ ಒಳ್ಳೆ ನಿದ್ದೆ ಬರುತ್ತೆ. ಆದರೆ ಆ ರಾಜಾರಾಣಿ ಬಂದು ಮಲ್ಕೋತಾರೆ. ಯಾವುದು ಜೀವನದ ಸಂತೋಷವನ್ನು ಉಂಟು ಮಾಡ್ತಕ್ಕಂಥದ್ದು ಅದೇ ಸಾವಿನ ಗಂಟಾಗಿ ಮಾರ್ಪಡುತ್ತೆ. ಇದು ಸಾರ್ವಕಾಲಿಕ ಸತ್ಯ. ಅತಿಯಾದರೆ ಅಮೃತನೂ ವಿಷ ಆಗುತ್ತೆ, ಟೂ ಮಚ್ ಇಸ್ ಟೂ ಬ್ಯಾಡ್ ಅಂತ ನಾವು ಹೇಳ್ತೀವಲ್ವ. ನೋಡಿ ಅಲ್ಲಿ ಅದೇ ಆಗುತ್ತೆ. ಆ ರಾಜಾರಾಣಿ ಬಂದು ಮಲ್ಕೊಳ್ತಾರೆ. ಆದರೆ ಆ ಸುಗಂಧ ದ್ರವ್ಯ ಬರುತ್ತೆ, ಜಾಸ್ತಿ ಕವ್ಕೊಂಡ್ಬಿಡುತ್ತೆ ರೂಮ್ ತುಂಬ, ಆ ಕೊಠಡಿ ತುಂಬ. ಕೊನೆಗೆ ಅದೇ ಹೆಚ್ಚಾಗಿ ಆ ಸತಿಪತಿಯರನ್ನು ಉಸಿರುಗಟ್ಟಿಸಿ ಸಾಯಿಸುತ್ತೆ. ಬೆಳಗಾಗಿ ಬಂದು ಬಾಗಿಲು ತೆಗೆದಾಗ ಸಂತೋಷವಾಗಿ ಮಲಗಿದ್ದ ಸತಿಪತಿಯರು ಸತ್ತ ಹೆಣಗಳಾಗಿರ್ತಾರೆ. ಅವನು ಹೇಳ್ತಾನೆ, ಪಂಪ ಹಳಗನ್ನಡದಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತದು. ಬಿಡದೆ ಪೊಗೆಸುತ್ತೆ ತೋಳಂ ಸಡಿಲಿಸದ ಪ್ರಾಣವಲ್ಲಭರ್ ಓಪರೋಳ್ ಒಡಸಾಯಲ್ ಪಡೆದರಿನ್ನವೇಂ ಸೈಪೊಳವೆ. ಅಂದರೆ ತೋಳಂ ಸಡಿಲಿಸದ ಪ್ರಾಣವಲ್ಲಭರ್. ನೋಡಿ ಅಲ್ಲಿ ಹೇಳೋದು ಗಂಡ ಹೆಂಡತಿ ಅಂತ ಹೇಳಲ್ಲ, ಪ್ರಾಣವಲ್ಲಭರ್. ಅವನ ಪ್ರಾಣಕ್ಕೆ ಇವಳು ಒಡತಿ, ಇವಳ ಪ್ರಾಣಕ್ಕೆ ಅವನು ಒಡೆಯ, ಪ್ರಾಣವಲ್ಲಭರ್. ಆಮೇಲೆ ಓಪರೋಳ್ ಒಡಸಾಯಲ್. ಈ ಜಗತ್ತಲ್ಲಿ ಸಾವು ಹೆಂಗೆಂಗೋ ಬರುತ್ತಂತಪ್ಪ. ಆದರೆ ಗಂಡ ಹೆಂಡತಿ ಇಬ್ಬರು ಅತೀ ಸಂತೋಷದಿಂದ ಅತೀ ಪ್ರೀತಿಯಿಂದ ಒಬ್ಬರನ್ನೊಬ್ರು ಒಪ್ಕೊಂಡು ಹಾಗೆ ಸಾಯೋದಿದೆಯಲ್ಲ, ಭಾಗಶಃ ಜಗತ್ತಿನ ಸಾಹಿತ್ಯ ಚರಿತ್ರೆಯ ಒಳಗಡೆ ಇಂತಹ ಒಂದು ಅತ್ಯದ್ಭುತವಾದಂತಹ ಸಾವಿನ ಸನ್ನಿವೇಶವನ್ನು ನಾವಿನ್ನೆಲ್ಲೂ ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅಂತಹ ಸಾವಿನ ಚಿತ್ರವನ್ನು ಕಟ್ಟಿಕೊಟ್ಟಿದ್ದು ನಮ್ಮ ಕನ್ನಡದ ಸರ್ವಶ್ರೇಷ್ಠ ಕವಿ ಪಂಪ 10ನೇ ಶತಮಾನದಲ್ಲಿ. ಈ ಪಂಪನ ಗುಣಗಳಲ್ಲೂ ಮನುಷ್ಯ ಮತ ವಿಶ್ವಪಥ ಅಂತಕ್ಕಂಥ ಕುವೆಂಪುರವರ ಆ ಮಾನವ ಕುಲದ ಆ ಒಂದು ಸಂದೇಶ ಇದೆ. ಅಷ್ಟೇ ಅಲ್ಲ, ಬಸವಣ್ಣನವರ ವಿಶ್ವ ಕುಟುಂಬದ ಪರಿಕಲ್ಪನೆ ಇದೆ. ಮಾನವ ಕುಲಂ ತಾನು ಒಂದೇ ವಲಂ ಅಂತ ಹೇಳಿದ ಪಂಪ ಬಸವಣ್ಣನವರು ಕಟ್ಟಿದ ಆದರ್ಶಮಯವಿರತಕ್ಕಂತಹ ಅನುಭವ ಮಂಟಪಕ್ಕೆ ಭದ್ರ ಬುನಾದಿಯನ್ನು ಹಾಕಬಹುದು, ನಾಂದಿಯನ್ನು ಹಾಡ್ಬೋದು ಅಂತಕ್ಕಂತಹ ಆಚಾರ ವಿಚಾರಗಳನ್ನು ತನ್ನ ಕಾವ್ಯದ ಒಳಗಡೆ ಆ 10ನೇ ಶತಮಾನದಲ್ಲಿಯೇ ಅನಾವರಣಗೊಳಿಸಿದ್ದ ಅಂತಕ್ಕಂಥ ಮಾತುಗಳನ್ನು ನಾವಿಲ್ಲಿ ಹೇಳ್ಬೋದು. 10ನೇ ಶತಮಾನದ ಪಂಪ ಮಹಾಕವಿಯ ಈ ವಿಶ್ವಮಾನವ ಸಂದೇಶ ಬೀಜಾಂಕುರವಾಗಿ 12ನೇ ಶತಮಾನದಲ್ಲಿ ನಮಗೆ ಒಂದು ಮಹೋನ್ನತ ವೃಕ್ಷವಾಗಿ ಫಲವನ್ನು ಕೊಡ್ತು. ಅದು 21ನೇ ಈ ಶತಮಾನದಲ್ಲಿ ಕುವೆಂಪುರವರ ವಿಚಾರಕ್ರಾಂತಿಗೆ ಆಹ್ವಾನ, ನಿರಂಕುಶಮತಿಗಳಾಗಿ ಮತ್ತು ಕುವೆಂಪು ಒಬ್ಬ ಮಹಾನ್ ಪ್ರಕಾರ ವೈಚಾರಿಕ ವ್ಯಕ್ತಿಯಾಗಿ ಅದು ಇಡೀ ಜಗತ್ತಿಗೆ ಪಸರಿಸುವ ಹಾಗೆ ಕವನದ ಮೂಲಕವಾಗಿ ಅವರು ಕಟ್ಟಿಕೊಟ್ಟಂತಹ ಒಂದು ಜಾಗೃತಿ ಕವನಗಳು ಈ ಅನುಭವ ಮಂಟಪದ ನಿಜವಾದ ನೈಜತೆಯನ್ನು ಹೇಗೆ ವಿಶ್ವಕ್ಕೆ ತೋರಿಸ್ಕೊಟ್ವು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅನ್ಕೋತೀನಿ. ಯಾಕೆಂದರೆ ಅನುಭವ ಮಂಟಪ ಅಥವಾ ವಿಶ್ವ ಕುಟುಂಬದ ಪರಿಕಲ್ಪನೆನ ನಾವು ಕುವೆಂಪುರವರ ಹೆಸರಿಗೆ ಹೇಳಿದ ಕ್ಷಣ ನಾವು ಪ್ರಾಚೀನತಮ ಸತ್ಯವನ್ನು ಮರೆತು ಬಿಡ್ತೀವಿ. ಈಗ ಮನುಷ್ಯ ಮತ ವಿಶ್ವಪಥ ಕುವೆಂಪುರವರ ಒಳ್ಳೆ ಘೋಷಣೆ ಆಗಿತ್ತು. ಆದರೆ ಅದಕ್ಕೆ ನಿಜವಾದ ಕಾರಣ 10ನೇ ಶತಮಾನದ ಮಾನವ ಕುಲಂ ತಾನೊಂದೇ ವಲಂ ಅಂತ ಹೇಳಿದ ಪಂಪ ಮತ್ತು 12ನೇ ಶತಮಾನದಲ್ಲಿ ಅದನ್ನು ಸಂಪೂರ್ಣವಾಗಿ ಪ್ರಾಯೋಗಿಕವಾಗಿ ಎಲ್ಲರನ್ನೂ ಒಂದು ಶಾಂತಿಯ ಕುಟುಂಬದ ಧ್ವಜದ ಅಡಿಯಲ್ಲಿ ತಂದು ಅವರವರ ಕಾಯಕದ ಮೂಲಕವಾಗಿ ಎಲ್ಲರ ಸಮಾನತೆಯನ್ನು ಬಯಸಿ ಅದನ್ನು ಜಗತ್ತಿಗೆ ಕೊಟ್ಟಂತಹ ಕೀರ್ತಿ ಬಸವಣ್ಣವ್ರಿಗೆ ಸಲ್ಲುತ್ತೆ. ಆ ದೃಷ್ಟಿಯಿಂದ ನಾವು ಬಸವಣ್ಣವ್ರನ್ನ ವಿಶ್ವಗುರು ಅಂತ ಕರೆಯೋದು. ಇನ್ನು ಈ ಪಂಪನ ಮತ್ತೊಂದು ಆಲೋಚನೆಯನ್ನು ನಾವು ಇಲ್ಲಿ ಗಮನಿಸೋದಾದರೆ, ಪಂಪ ಜೈನ ಧರ್ಮದ ವ್ಯಕ್ತಿಯಾಗಿದ್ದರೂ ಹಿಂದೂ ಧರ್ಮದ
ತನವನ್ನು ಉಳಿಸ್ಕೊಳ್ಳೋದಕ್ಕಾಗಿ, ಯಾಕೆಂದರೆ ಮೂಲತಃ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ ಪಂಪ, ಅವ್ರ ತಂದೆ ಭೀಮಪ್ಪಯ್ಯ ಜೈನ ಧರ್ಮಕ್ಕೆ ಮತಾಂತರಗೊಂಡ ಅಂತ ಅವನು ಮತಾಂತರ ಹೊಳ್ತಾರೆ. ಆದರೆ ತನ್ನ ಮೂಲವನ್ನು ಬಿಡಲಿಕ್ಕೆ ಆಗದೇ ಇರತಕ್ಕಂಥ ಒಂದು ಅಸಹಾಯಕ ಸ್ಥಿತಿ. ಭಾಗಶಃ ಪಂಪನ ಅವತ್ತಿನ ಅಸಹಾಯಕ ಸ್ಥಿತಿನೇ ಇವತ್ತಿನ ನಮ್ಮ ಅಸಹಾಯಕ ಸ್ಥಿತಿಯೂ ಹೌದು. ಎಲ್ಲ ಒಂದು ಕಡೆ ನಾವೆಲ್ಲ ಯಾವುದನ್ನು ಗ್ರಾಹ್ಯ ಅಥವಾ ಯಾವುದು ಗ್ರಾಹ್ಯವಲ್ಲ ಅಂತ ಒಂದು ಒಮ್ಮತದ ನಿರ್ಣಯವನ್ನು ಮಾಡೋದಕ್ಕೆ ವಿಫಲರಾಗ್ತಾ ಇದ್ದೀವಿ. ಯಾಕೆಂದರೆ ಅಷ್ಟರ ಮಟ್ಟಿನ ಒತ್ತಡಗಳು, ಧಾರ್ಮಿಕ ಜಿಜ್ಞಾಸೆಗಳು ಮತ್ತು ಕೆಲವು ಬುದ್ಧಿವಂತರ ವಿಚಾರ ವಿವೇಕ ಶೂನ್ಯ ಅಭಿಪ್ರಾಯಗಳು ನಮ್ಮನ್ನು ಈ ಎಡಪಂಥಕ್ಕೆ ತಳ್ಳಿಬಿಡ್ತವೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಪಂಪನ ಆಲೋಚನೆ. ನಾವು ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಬಸವಣ್ಣನವರ ವಚನಗಳು ಸಂಪೂರ್ಣವಾಗಿ ಅರ್ಥವಾಗಿಬಿಡ್ತವೆ. ಪಂಪ ಅರ್ಥವಾಗದಿರ್ತಕ್ಕಂಥ ಸಂಸ್ಕೃತ ಭೂಯಿಷ್ಠವಾದ ಹಳಗನ್ನಡದಲ್ಲಿ ಹೇಳ್ತಾನೆ. ಬಸವಣ್ಣರು ಸರಳವಾಗಿರ್ತಕ್ಕಂತಹ, ಎಲ್ಲರಿಗೂ ಗ್ರಾಹ್ಯವಾಗಿ ಎಲ್ಲರಿಗೂ ಅರ್ಥವಾಗ್ತಕ್ಕಂಥ ಸರಳ ರೀತಿಯಲ್ಲಿ ಈ ವಿಚಾರವನ್ನು ಹೇಳ್ತಾರೆ. ಈಗ ಪಂಪ ಇಮ್ಮಡಿ ಅರಿಕೇಸರಿ, ಚಾಲುಕ್ಯರ ಅರಿಕೇಸರಿ ಆಸ್ಥಾನದ ಮಹಾಕವಿ. ಅವತ್ತು ಕರ್ನಾಟಕ ಆಂಧ್ರ ಏಕಚಕ್ರಾಧಿಪತ್ಯ. ಅವತ್ತು ಹೈದರಾಬಾದು, ಇವತ್ತಿನ ಹೈದರಾಬಾದ್ ಸಮೀಪ ಇರತಕ್ಕಂಥದ್ದು, ಅಲ್ಲಿ ಹೈದರಾಬಾದ್ ಸಮೀಪ ಅಲ್ಲಿ ಪಂಪನ ಶಾಸನ ಸಹ ನಮಗೆ ಸಿಕ್ಕಿದೆ. ವೇಮುಲವಾಡ ಚಾಲುಕ್ಯರು ರಾಜಧಾನಿ. ಅಲ್ಲಿ ಇದ್ದಂತಹ ಪಂಪನಿಗೆ ಅಲ್ಲಿ ಎಲ್ಲ ಧರ್ಮದ ಜಿಜ್ಞಾಸೆ ಆಗಾಗಲೇ ಆರಂಭ ಆಗಿತ್ತು. ಕ್ರಿಸ್ತಶಕ 1ನೇ ಶತಮಾನದ ಹೊತ್ತಿಗಾಗಲೇ ಬೌದ್ಧ ಧರ್ಮ ತನ್ನ ಪ್ರಾಬಲ್ಯವನ್ನು ಬೆಳೆಸ್ಕೊಂಡು ತನ್ನ ಪ್ರಾಬಲ್ಯವನ್ನು ಕಳೆದುಕೊಳ್ತಕ್ಕಂಥ ಸ್ಥಿತಿಗೆ ಹೋಗ್ತಾ ಇದ್ದಂಥ ಸಂದರ್ಭ. ಇನ್ನು 3-4ನೇ ಶತಮಾನಕ್ಕೆ ಒತ್ತಿಗೆ ಬರೋ ಅಷ್ಟೊತ್ತಿಗಾಲೇ ಜೈನ ಧರ್ಮ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡು ಮತ್ತೆ 10ನೇ ಶತಮಾನದ ಹೊತ್ತಿಗೆ ತನ್ನ ಪ್ರಾಬಲ್ಯವನ್ನು ಸಾಬೀತು ಇದ್ದಂಥ ಸಿದ್ಧಸ್ಥಿತಿ. ಆಮೇಲೆ 11-12ನೇ ಶತಮಾನದ ಅಂಕುರಾರ್ಪಣೆ ಆಗೋ ಅಷ್ಟೊತ್ತಿಗೆ ಶೈವ ಧರ್ಮ ಮತ್ತು ಡಾಮಿನೇಟ್ ಆಗ್ತಕ್ಕಂಥ ಸಂದರ್ಭ. ಆಗ ಕಲ್ಯಾಣದ ಕ್ರಾಂತಿ ಮತ್ತು ನಮ್ಮ ವಚನ ಸಂಹಿತೆಯ ಏನು ಕಾಲ ಆಗ ಆರಂಭ ಆಗಿ ಬಂದದ್ದು. ಬಟ್ ಇದೆಲ್ಲ ನಮ್ಗೆ ಅರ್ಥ ಆಗಬೇಕು ಅಂದರೆ ಪಂಪನ ಆಲೋಚನೆ ನೋಡಿ. ಮೂಲತಃ ಹಿಂದೂ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ್ರು, ಜೈನ ಧರ್ಮಕ್ಕೆ ಮತಾಂತರ ಹೊಂದಿದ್ರು, ವೈಚಾರಿಕವಾಗಿ ಮಾನವ ಕುಲದ ಅನಾವರಣವನ್ನು ಹೇಳ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿಯಾಗಿ ನಮಗೆ ಗೋಚರವಾಗ್ತಾನೆ. ಒಂದು ಕಡೆ ಅರಿಕೇಸರಿ ಆಸ್ಥಾನದಲ್ಲಿ ಎಲ್ಲ ಧರ್ಮಗಳ ವ್ಯಕ್ತಿಗಳು ಸೇರಿದ್ದಾರೆ. ಎಲ್ಲ ಧರ್ಮಗಳ ವ್ಯಕ್ತಿಗಳು ಕೂತ್ಕೊಂಡು ಮಹಾನ್ ಸಂತರು. ಅವರೆಲ್ಲ ಅವರವರ ಧರ್ಮದ ಬಗ್ಗೆ ಜಿಜ್ಞಾಸೆಯನ್ನು ಹೇಳ್ತಾರೆ. ಎಸ್, ನನ್ನ ಧರ್ಮವೇ ಶ್ರೇಷ್ಠ, ನಾನು ಕ್ರಿಶ್ಚಿಯನ್ ಧರ್ಮ, ನನ್ನ ಮುಸ್ಲಿಂ ಧರ್ಮ, ನನ್ನ ಜೈನ ಧರ್ಮ, ನನ್ನ ಬೌದ್ಧ ಧರ್ಮ, ನನ್ನ ಪಾರ್ಸಿ ಧರ್ಮ, ಎಸ್ ನಂದು ಹಿಂದೂ ಧರ್ಮ, ಎಸ್ ನನ್ನ ಧರ್ಮ ಶ್ರೇಷ್ಠ, ನನ್ನ ಧರ್ಮ ಶ್ರೇಷ್ಠ, ಇಲ್ಲಿ ಇಂತಿಂತಹ ಒಳ್ಳೆಯ ವಿಚಾರಗಳಿದ್ದಾವೆ, ನೀನು ಈ ಧರ್ಮವನ್ನು ಫಾಲೋ ಮಾಡಿದ್ದೇ ಆದರೆ, ನೀನು ಈ ಧರ್ಮಕ್ಕೆ ಬಂದಿದ್ದೇ ಆದರೆ ನಿನಗೆ ಮುಕ್ತಿ ಸಿಗುತ್ತೆ. ಎಲ್ಲವನ್ನೂ ಒಂದು ಕಡೆ ಮೂಲೆ ಒಳಗೆ ಕೂತ್ಕೊಂಡು ಕೇಳಿಸ್ಕೋತಾನೆ ಪಂಪ. ಅಂತಿಮವಾಗಿ ರಿಸಲ್ಟನ್ನು ಅಧ್ಯಕ್ಷ ಭಾಷಣ ಮಾಡ್ತಾನೆ ಪಂಪ ರಾಜನಿಗೆ. ರಾಜ ಅರಿಕೇಸರಿ ಪಂಪನ ಬೆಸ್ಟ್ ಫ್ರೆಂಡ್. ಪಂಪ ಲೇಖನ ಹಿಡಿದು ಕವಿತೆ ಯಾವ ಥರ ಬರೀತಾ ಇದ್ನೋ, ಕವನನ ಕತ್ತಿ ಹಿಡಿದು ಹಾಗೆ ಯುದ್ಧದಲ್ಲಿ ಹೋರಾಡ್ತಾ ಇದ್ದಂಥ ಮಹಾನ್ ಸೇನಾನಿ. ಹೀಗಾಗಿ ಕಲಿಯೋದು ಕವಿಯೂ ಹೌದು. ಆ ದೃಷ್ಟಿಯಿಂದಲೇ ನಾವು ಅವನನ್ನು ನಾಡೋಜ ಅಂತೀವಿ, ಆದಿಕವಿ ಅಂತೀವಿ, ಅಗ್ರಕವಿ ಅಂತೀವಿ. ಪಸರಿಪ ಕನ್ನಡ ಕೋರ್ವನೇ ಸತ್ಕವಿ ಪಂಪನಾವಗಂ. 2500 ವರ್ಷಗಳ ಕನ್ನಡ ಸಾಹಿತ್ಯ ಚರಿತ್ರೆ ಒಳಗಡೆ ಒಬ್ಬ ಸರ್ವಶ್ರೇಷ್ಠ ಕವಿ ಇದ್ದರೆ ಅವನು ಪಂಪ ಮಾತ್ರ ಅಂತ ಯಾಕೆ ಹೇಳ್ತೀವಿ ಅಂದರೆ ಈ ಸತ್ಯಕ್ಕೋಸ್ಕರ. ಅವನು ಹೇಳ್ತಾನೆ ರಾಜನಿಗೆ, ಏಕವಚನದಲ್ಲಿ ರಾಜನ ಬೈದು ಹೇಳ್ತಾನೆ, ಮಾಡೋ ಕೆಲಸ ಇಲ್ದಿರ್ತಕ್ಕಂಥ ಎಲ್ಲರನ್ನೂ ಸೇರಿಸ್ಕೊಂಡು ನಂದು 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 ಅಂತ ಜಗಳ ಆಡ್ತಕ್ಕಂತಹ ಈ ಕಪ್ಪೆಗಳ ಥರ ಒಟ್ಕೊಡ್ತಾ ಇರ್ತಕ್ಕಂಥ ಕೆರೆ ಒಳಗಡೆ ನೀನು ಒಂದು ಕಪ್ಪೆ ಆಗಬೇಡ, ಈಚೆಗೆ ಬಾ, ಸಮುದ್ರ ಇದೆ, ಒಂಚೂರು ನೋಡು, ಕಣ್ಬಿಟ್ಟು ಆ ಕಡೆ ನೋಡಿ. ಎಷ್ಟು ಚೆನ್ನಾಗಿದೆ ಹಳಗರಡ ಪದ್ಯ. ಅದನ್ನು ಪಂಪನ ಭಾಷೆಯೊಳಗೆ ಹೇಳಿದ್ರೆ ಮಜಾ ಇರುತ್ತೆ. ಒಡಲೊಳೆ ಜೀವಂ ಇರ್ದುಗಡ ಸಂಚಯಿಸುತ್ತಿರ್ಪುದು ಪುಣ್ಯ ಪಾಪ ಮಂಗಡ, ಸತ್ತನೆ ಮತ್ತೆ ಪುಟ್ಟುವಂಗಡ ಪೂಸಿ ಕಾಣ ಡಂಬಮಿದು ಕೇಚರ ನೀನಿದನ್ ಎಂತು ನಂಬಿದೋ. ಭಾಗಶಃ ನಮ್ಮ ನರನಾಡಿಯ ರೋಮಗಳು ನಿಂತು ಬಿಡಬೇಕಾಗ. ಚಕ್ರವರ್ತಿಯ ಆಸ್ಥಾನದಲ್ಲಿ 10ನೇ ಶತಮಾನದಲ್ಲಿ, ಅದು ಚಾಲುಕ್ಯ ಮಹಾನ್ ಚಕ್ರವರ್ತಿ ಅವನು, ಅವನ ಎದುರು ನಿಂತ್ಕೊಂಡು ಏಕವಚನದಲ್ಲಿ ಎಲ್ಲವೂ ದೊಡ್ಡ ನಿಂಗೆ ಬುದ್ಧಿ ಐತೇನೋ ಅಂದರೆ ಹೆಂಗಾಗಬೇಕು. ರಾಜ ಮನಸ್ಸು ಮಾಡ್ರೆ ಆ ಸೆಕೆಂಡಲ್ಲೇ ತಲೆದಂಡ ಹೇಳ್ತಾನೆ ನೋಡಿ. ಒಡಲಾದಲ್ಲಿ ಹೇಳೋ ಸತ್ಯ ಎಂಥದ್ದು, ಇವತ್ತಿಗೂ ಸತ್ಯ, ಇನ್ನು 1,00,000 ವರ್ಷ ಹೋದರೆ ಅವತ್ತಿಗೂ ಸತ್ಯ. ಜಗತ್ತಿನ ಎಲ್ಲ ಧರ್ಮಗಳ ಸಾರನೇ ಈ ವೈಚಾರಿಕ ಜಾಗೃತಿ, ಪ್ರಜ್ಞೆ ಮತ್ತು ನಿಜದ ನೆಲೆ. ಎಸ್, ವಚನಕಾರರ ಇಂಟೆನ್ಷನ್ ಇದೆಯಲ್ಲ, ಸತ್ಯಾನ್ವೇಷಣೆ, ನಿಜದ ನೆಲೆ, ಫ್ಯಾಕ್ಟ್ ಫೈಂಡಿಂಗ್. ಇದು ಒಡಲೊಳೆ ಜೀವಂ ಇರ್ದುಗಡ. ನಮ್ಮ ಬದುಕನ್ನು ಬಿಟ್ಟಿಲ್ಲ ಯಾವುದೂ. ಸೊ ನಮ್ಮ ದೇಹದಲ್ಲಿ ಜೀವ ಇದೆ ಅಂದರೆ ಗಡ ಅಂದರೆ ನಿಜ, ಸತ್ಯ ಕಣ. ಒಡಲೊಳೆ ಜೀವಂ ಇರ್ದುಗಡ ಸಂಚಯಿಸುತ್ತಿರ್ಪುದು ಪುಣ್ಯ ಪಾಪ ಮಂಗಡ. ಸಂಚಯ ಚಲನೆ ಇದೆ ಕಣೋ,
ಗೊತ್ತಿದ್ದೋ ಗೊತ್ತಿಲ್ಲದೆ ನೀನೊಂದು ಸಣ್ಣ ತಪ್ಪು ಮಾಡ್ತೀಯಾ. ಎಸ್, ಅದೇ ಥರ ನೀನು 10 ಒಳ್ಳೆಯ ಕೆಲಸಗಳನ್ನು ಮಾಡ್ತೀಯಾ. ನೀನು 10 ಒಳ್ಳೆಯ ಕೆಲಸದ ಮಧ್ಯೆ ಒಂದು ಸಣ್ಣ ತಪ್ಪಲ್ಲ. ಆ ತಪ್ಪನ್ನು ಅರ್ಥ ಮಾಡ್ಕೊಳಪ್ಪ, ಇನ್ನೊಂದ್ಸರಿ ತಪ್ಪು ಮಾಡಬೇಡ, ಪಶ್ಚಾತ್ತಾಪ ಪಟ್ಬಿಡು, ನೀನು ಒಳ್ಳೆಯವನಾಗು. ನೋಡಿ, ಸಂಚಯಿಸುತ್ತಿರ್ಪುದು ಪುಣ್ಯ ಪಾಪ ಮಂಗಡ, ಸತ್ತನೆ ಮತ್ತೆ ಪುಟ್ಟುವಂಗಡ. ಆದರೆ ಎಲ್ಲರೂ ಏನು ಹೇಳ್ತಾರೆ, ನೀನು ಏನೇ ತಪ್ಪು ಮಾಡು, ದೇವಸ್ಥಾನಕ್ಕೆ ಬಂದು ದಂಡ ಕಟ್ಬಿಡು. ಇನ್ನು ಮಧ್ಯಕಾಲೀನ ಯುಗದಲ್ಲಿ ಚರ್ಚ್ಗಳಲ್ಲಿ ನೀನು ತಪ್ಪು ಮಾಡಿದೆ, ಇನ್ನೊಂದು ಸಲ ತಪ್ಪು ಮಾಡಲ್ಲ ಅಂತ ದುಡ್ಡು ಕಟ್ಟಿ ಪ್ರಶಸ್ತಿ ಪತ್ರ ತೊಗೊಂಡ್ಬಿಡು, ನಿನಗೆ ಮುಕ್ತಿ ಸಿಕ್ಬಿಡುತ್ತೆ. ಎಂತಂದರೆ ಇದು ನೋಡಿ, ಅಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾನೆ, ಸಂಚಯಿಸುತ್ತಿರುವುದು ಪುಣ್ಯ ಪಾಪ ಮಂಗಡ, ಸತ್ತನೆ ಮತ್ತೆ ಪುಟ್ಟುವಂಗಡ. ಮತ್ತು ನಿನಗೆ ಮೋಕ್ಷ ಸಿಗುತ್ತೆ, ಮುಂದಿನ ಜೀವನದಲ್ಲಿ ದೇವರು ನಿನಗೆ ಇಂಥ ಇದರಲ್ಲಿ ಜನ್ಮ ಕೊಡ್ತಾನೆ. ನೋಡಿ ಎಷ್ಟು ಚೆನ್ನಾಗಿದೆ, ಸತ್ತನೆ ಮತ್ತೆ ಪುಟ್ಟುವಂಗಡ. ಸತ್ತೋನಿಲ್ಲಾದರೂ ಮತ್ತೆ ಹುಡ್ತಾನೆ ನೀವು. ಸಾವೇ ಇಂಪಾರ್ಟೆಂಟ್ ನಿನಗೆ, ಬದುಕೇ ಇಂಪಾರ್ಟೆಂಟ್ ಅಲ್ವಾ ನಿನಗೆ? ನೋಡಿ, ಸತ್ತನೆ ಮತ್ತೆ ಪುಟ್ಟುವಂಗಡ ಪೂಸಿ ಕಾಣ. ಈ ಎಲ್ಲ ಧರ್ಮ ಜಿಜ್ಞಾಸುಗಳು ಹೇಳಿದ್ದು ಹುಸಿ ಕಣೋ, ಶುದ್ಧ ಸುಳ್ಳು ಕಣೋ, ಕಾಣ ಕಣೋ. ಚಕ್ರವರ್ತಿ ಏಕವಚನದಲ್ಲಿ ಹೇಳೋದು ಪುಸಿ ಕಾಣ, ಡಂಬಮಿದು, ಡಂಬ ಮೋಸ ವಂಚನೆ ಇದು. ನೀ ಇದನ್ನು ಎಂತೂ ನಂಬಿದೋ, ಅಯ್ಯೋ ತಲೆ ಚಚ್ಕೊಳ್ಳೋದು, ನೀನು ಇದನ್ನು ಎಂತೂ ನಂಬಿದೋ ಏ ರಾಜ ಚಕ್ರವರ್ತಿ, ನೀನು ಹೇಗಾದರೂ ಇದನ್ನೆಲ್ಲ ನಂಬ್ತೀಯೋ. ನೋಡಿ, ಇದು ಪಂಪನ ತಾಕತ್ತು, ಕನ್ನಡ ಸಾಹಿತ್ಯದ ಕವಿತೆಯ ಶಕ್ತಿ. ಸತ್ಯವನ್ನು ಸತ್ಯ ಅಂತ ಅನಾವರಣ ಮಾಡಿ ಸತ್ಯಾನ್ವೇಷಣೆಯ ಮಾರ್ಗದಲ್ಲಿ ಸಾವು ಬಂದರೂ ಅದನ್ನು ಪ್ರೀತಿಯಿಂದ ಸ್ವೀಕರಿಸ್ತಕ್ಕಂತಹ ದಿಟ್ಟತನ ಇತ್ತಲ್ಲ, ಇದು ಪಂಪನಿಗಿದ್ದಿದ್ರಿಂದಲೇ ಕನ್ನಡ ಸಾಹಿತ್ಯ ಇವತ್ತಿಗೂ ಸಹ ಅಷ್ಟು ಸದೃಢವಾಗಿ ಬೆಳೆಯೋದಕ್ಕೆ ಮತ್ತು ಕನ್ನಡ ಸಾಹಿತ್ಯ ಚರಿತ್ರೆ ಒಳಗಡೆ ವಚನ ಸಂಹಿತೆಯಂತಹ ಕ್ರಾಂತಿಕಾರಿ ಕಲ್ಯಾಣದ ಕ್ರಾಂತಿ ನಡೀಲಿಕ್ಕೆ, ಅಥವಾ 300ಕ್ಕೂ ಹೆಚ್ಚು ಜನ ಮಹೋನ್ನತವಾಗಿರ್ತಕ್ಕಂತಹ ವಚನಕಾರ ಹುಟ್ಟಲಿಕ್ಕೆ ಕಾರಣ ಆಯಿತು ಅಂತ ನಾವು ಖಂಡಿತವಾದ ಸ್ವಾಭಿಮಾನದಿಂದ ಹೇಳ್ಕೊಳ್ಬೋದು. ಯಾಕೆಂದರೆ ಆ ಕಾಲಮಾನ, ಆ ಸಂದರ್ಭ ಹಾಗಿತ್ತು. ಅದರಲ್ಲೂ 10ನೇ ಶತಮಾನದ ರನ್ನ ಮಹಾಕವಿ ಇನ್ನೊಬ್ಬ ಕವಿ ಇದ್ದಾನೆ. ಆತನಿಗೆ ಆಶ್ರಯ ಕೊಟ್ಟಂತಹ ಅತ್ತಿಮಬ್ಬೆ ಮಹಾನ್ ದಾನವಂತೆ. ನಮ್ಮಲ್ಲಿ ಎಂತೆಂಥ ಹೆಣ್ಮಕ್ಳಿದ್ರು. ನಾವು ಅಕ್ಕ ಮಹಾದೇವಿಯನ್ನು ಮೊದಲ ಕವಯತ್ರಿ ಅಂತ ಕರೆದು ನಾವು ಹೆಮ್ಮೆ ಪಡ್ತೀವಿ. ಬಟ್ ಒಂದೇ ಒಂದು ನೋವು ಏನು ಅಂದರೆ, 10ನೇ ಶತಮಾನದಲ್ಲಿ ಸುವರ್ಣಯುಗ ಅಂತ ತಲೆ ಎತ್ತಿ ಹಿಮಾಲಯ ಸದೃಶವಾಗಿ ಬೆಳೆದಂಥ ಕನ್ನಡ ಸಾಹಿತ್ಯ ಚರಿತ್ರೆ ಒಳಗಡೆ ಅಕ್ಕನಿಗಿನ್ನ ಮೊದಲು ಯಾವುದೇ ಒಬ್ಬ ಕವಿಯತ್ರಿ ಯಾಕೆ ಹುಟ್ಟಿ ಬರಲಿಲ್ಲ? ಈ ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ಆದರೆ 10ನೇ ಶತಮಾನದಲ್ಲಿ ಅಕ್ಕ ಮಹಾದೇವಿಗಿನ 200 ವರ್ಷ ಮೊದಲು ಒಬ್ಬ ಮಹಿಳೆ ಇದ್ಲು. ಆಕೆ ಚಾಲುಕ್ಯರ ಸೈನ್ಯದಲ್ಲಿ ದಲ್ಲ ಅಂತ ಒಬ್ಬ ಸೇನಾಧಿಪತಿ ಇದ್ದ. ಆ ದಲ್ಲನ ಮಗ ನಾಗಿದೇವನ ಹೆಂಡತಿ ಅತ್ತಿಮಬ್ಬಿಗೆ ಒಬ್ಬ ತಂಗಿ ಇದ್ಲು, ಗುಂಡಮಬ್ಬೆ ಅಂತ. ಅವರಿಬ್ಬರು ಸಪತ್ನಿ, ಅಂದರೆ ನಾಗಿದೇವನ 2 ಹೆಂಡತಿಯರು. ಆಕೆ ತನ್ನ ಗಂಡ ಸತ್ತಾಗ ಅವತ್ತು ಸತಿ ಸಹಗಮನ ಪದ್ಧತಿ ಇತ್ತು, ಬಾಲ್ಯ ವಿವಾಹ ಇತ್ತು, ನರಬಲಿ ಇತ್ತು ಅವತ್ತಿನ ಸಂದರ್ಭ. ಆಕೆ ಆಗರ್ಭ ಶ್ರೀಮಂತರು, ಸೇನಾಧಿಪತಿಯಾಗಿದ್ದವರು. ಗಂಡ ಸತ್ತಾಗ ಸಹಗಮನ ಮಾಡಬೇಕು, ಅತ್ತಿಮಬ್ಬೆ ಮುಂದೆ ಬರ್ತಾಳೆ. ಆಗ ಗುಂಡಮಬ್ಬೆ ತಂಗಿ ಬಂದು, ಇಲ್ಲ ಅಕ್ಕ ನೀನು ಸಾಯಬೇಡ, ನೀನು ಧರ್ಮ ಸಾಹಿತ್ಯ ಸಂಸ್ಕೃತಿಯನ್ನು ಉಳಿಸ್ಬೇಕು, ಆದ್ದರಿಂದ ನೀನು ಬದುಕಿರುವಂಥ ಅಕ್ಕನನ್ನು ಬದುಕಿಸಿ ತಾನು ಸಹಗಮನ ಮಾಡಿ ಸಾಯ್ತಾಳೆ. ಕೊನೆಗೆ ಅತ್ತಿಮಬ್ಬೆ ತಾನು ಬದುಕಿರೋ ಕೊನೇ ಗಳಿಗೆವರೆಗೂ ತನ್ನ ಅಪಾರವಾದ ಸಂಪತ್ತನ್ನು ಸಾಹಿತ್ಯ, ಸಂಸ್ಕೃತಿ, ಪರಂಪರೆ ಮತ್ತು ಸಮಾಜ ಹಾಗೂ ಧರ್ಮಗಳ ಪ್ರವರ್ಧಮಾನಕ್ಕೋಸ್ಕರ ಮುಡುಪಾಗಿರ್ತಾಳೆ. ಅಷ್ಟೇ ಅಲ್ಲ, ಪೊನ್ನನ ಶಾಂತಿ ಪುರಾಣ ಅಂತಕ್ಕಂಥ ಮಹಾಕಾವ್ಯ, ಅದರ ತಾಳೆಗರಿ ಓಲೆ, ಅದರ ಸುಮಾರು 1000 ಪ್ರತಿಗಳನ್ನು ಮಾಡಿಸಿ 1000 ಪ್ರತಿಮೆಗಳ, ದೇವರ ಪ್ರತಿಮೆಗಳೊಂದಿಗೆ ಅದನ್ನು ದಾನ ಮಾಡ್ತಾಳೆ. ಆ ದೃಷ್ಟಿಯಿಂದಲೇ ಆಕೆಯನ್ನು ದಾನ ಚಿಂತಾಮಣಿ ಅತ್ತಿಮಬ್ಬೆ ಅಂತೀವಿ. ಆ ಅತ್ತಿಮಬ್ಬೆ ರನ್ನನಿಗೆ ಆಶ್ರಯ ಕೊಟ್ಟು ರನ್ನನ ಕಡೆಯಿಂದ ಕಾವ್ಯಗಳನ್ನು ಬರೆಸ್ತಾಳೆ. ಅಂಥ ಮಹೋನ್ನತವಾಗಿರ್ತಕ್ಕಂಥ ಹೆಣ್ಮಕ್ಳು ಹುಟ್ಟಿದ ನೆಲ ಮತ್ತು ಧರ್ಮ ಒಂದು ಭದ್ರವಾದ ಅಡಿಪಾಯವನ್ನು, ಚೌಕಟ್ಟನ್ನು ಹಾಕ್ಕೊಂಡು ಬೆಳೆಯೋದಕ್ಕೆ ಕಾರಣ ಆಗಿದ್ದು. ಆಮೇಲೆ ಅತ್ತಿಮಬ್ಬೆ ಬಗ್ಗೆ ರನ್ನ ಒಂದು ಪದ್ಯ ಬರೀತಾನೆ. ಅತ್ತಿಮಬ್ಬೆ ಎಂಥ ಧರ್ಮ ಪ್ರಧಾನೆ, ಧರ್ಮವನ್ನು ಯಾಕೆ ಬೆಳೆಸಬೇಕು, ಧರ್ಮ ಮಾರ್ಗದಲ್ಲಿ ನಾವು ಯಾಕೆ ಬೆಳಿಬೇಕು, ಧರ್ಮ ಯಾಕೆ ಉಳಿಬೇಕು ಅಂತ ವಚನ ಸಾಹಿತ್ಯದ ನಿಜವಾದ ಆಶೋತ್ತರಗಳು ಬೆಳವಣಿಗೆ ಆಗಲಿಕ್ಕೆ ಕವಿತೆಗಳು ಅಥವಾ ಕವನಗಳು ಅಥವಾ 10ನೇ ಶತಮಾನದ ಸಾಹಿತ್ಯ ಎಷ್ಟರ ಮಟ್ಟಿಗೆ ಸ್ಫೂರ್ತಿ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅತ್ತಿಮಬ್ಬೆ ಬಂದರೆ ಆಕೆಯ ದಾನಗುಣದ ವಿಶೇಷತೆಯನ್ನು ನೋಡಿದ ಚಕ್ರವರ್ತಿಗಳು ಸಿಂಹಾಸನ ಬಿಟ್ಟು ಇಳಿದು ಬಂದು ಆಕೆಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಿದ್ರಂತೆ. ರನ್ನ ಒಂದು ಕಡೆ ಅತ್ತಿಮಬ್ಬೆ ಶಾಸನವೂ ಸಿಕ್ಕಿದೆ ನಮಗೆ. ಆಕೆ ಹೇಳ್ತಾನೆ, ರನ್ನ ಬುಧ ಜನ ವಂದಿತೆ, ಧರ್ಮ ಪ್ರಧಾನೆ, ದರ್ಶನ ವಿಶುದ್ಧೆ, ದಾನ ಗುಣೈಕಾಂಬುದಿ ಎನಿಸಿದ ಕವಿವರ ಕಾಮಧೇನುವೆಂಬುದು ಅತ್ತಿಮಬ್ಬೆಯನೇ ಜಗತ್. ಇಡೀ ಜಗತ್ತು ಅತ್ತಿಮಬ್ಬೆಯನ್ನು
ಕವಿಗಳಿಗೆ ಕಾಮಧೇನು ಅನ್ನುತ್ತೆ, ಧರ್ಮ ಪ್ರಧಾನೆ, ಧರ್ಮವನ್ನು ಬೆಳೆಸ್ತಕ್ಕಂಥವಳು. ಇಂತಹ ಮಹೋನ್ನತವಾದಂತಹ ವ್ಯಕ್ತಿಗಳು ಇದ್ದಂತಹ, ಮತ್ತು ಅಂತಹ ವ್ಯಕ್ತಿಗಳು ಈ ಕವಿತೆಗಳನ್ನು ಕವನಗಳನ್ನು ಬರೆಸಿ ಸಾಹಿತ್ಯವನ್ನು ಉಳಿಸಿ ಕೊನೆಗೆ 12ನೇ ಶತಮಾನದ ವಚನ ಸಾಹಿತ್ಯ ಸಹ ಪ್ರವರ್ಧಮಾನವಾಗಿ ಬೆಳೆಯೋದಕ್ಕೆ ಕರ್ತರಾಗಿದ್ದಾರೆ ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ. ಇನ್ನು 21ನೇ ಶತಮಾನದ ಈ ಆಧುನಿಕ ವಚನಕ್ಕೆ ನಾವು ಬಂದರೆ, ಇಲ್ಲಿ ವಚನಗಳನ್ನು ಅರ್ಥ ಮಾಡ್ಕೊಳ್ಳುವ ಮೊದಲು ನಾವು ಕವಿತೆಯನ್ನು ಮತ್ತಷ್ಟು ಅರ್ಥ ಮಾಡ್ಕೊಳ್ಳೋದು ಒಂದು ಅತ್ಯುತ್ತಮ ಸೂಕ್ತ ಅಂತ ನನಗನ್ಸುತ್ತೆ. ಈ ಹಿನ್ನೆಲೆ ಒಳಗಡೆ ಕುವೆಂಪು ಅವರವರ ವೈಚಾರಿಕ ಪ್ರಜ್ಞೆ ಬಗ್ಗೆ ಆಗಲೇ ಮಾತನಾಡ್ತಾ ಅದನ್ನು ಅರ್ಧಕ್ಕೆ ನಿಲ್ಲಿಸಿದ್ದೆ. ಒಂದು ಒಳ್ಳೆ ವಚನ ಅಥವಾ ಒಂದು ಒಳ್ಳೆ ಕವನ ಯಾವ ರೀತಿ ಸೃಷ್ಟಿಯಾಗಬೇಕು ಅನ್ನೋದ್ರ ಮೇಲೆ ಅದರ ಸತ್ವ ನಿಂತಿರುತ್ತೆ. ನಾನು ಆಗಲೇ ವರ್ಡ್ಸ್ವರ್ತ್ ಮತ್ತು ಕೋಲ್ರಿಡ್ಜ್ನ ಉದಾಹರಣೆಯನ್ನು ಕೊಟ್ಟು, ವ್ಯಕ್ತಿಯ ಮನದಾಳದ ಭಾವನೆಗಳು ಹೇಗೆ ಪರಿಪಕ್ವವಾಗಿ ಖುದ್ದು ಅಂತಿಮವಾಗಿ ಒಂದು ಭಾಷೆಯ ಚೌಕಟ್ಟಿಗೆ ಬಂದು ಪದಗಳು ಅಕ್ಷರಗಳ ರೂಪವನ್ನು ಧರಿಸ್ಕೊಂಡು ಒಂದು ಕವಿತೆ ಹುಟ್ಟುತ್ತೆ. GS ಶಿವರುದ್ರಪ್ಪನವರು ಒಂದು ಕವಿತೆ ಬರೀತಾರೆ, ಕನಸಿನಿಂದ ನನಸಿಗೆ ಅಂತ. ಕನಸಿನಿಂದ ನನಸಿಗೆ ಅಂದರೆ, ಒಂದು ದಿನ ಶಿವರುದ್ರಪ್ಪನವರು ಒಂದು ಕನಸು ಕಾಣ್ತಾರೆ. ಆ ಕನಸಲ್ಲಿ ಒಂದು ಕವಿತೆ ಬರೆದ ಹಾಗೆ. ಆದರೆ ಬೆಳಗಾಗಿದ್ದಾಗ ಆ ಕನಸಲ್ಲಿ ಬರೆದಂಥ ಕವಿತೆ ಏನೂ ನೆನಪಿರಲ್ಲ, 2 ಲೈನ್ ಬಿಟ್ಟರೆ. ಆಮೇಲೆ ಸುಮಾರು ದಿನ ಕಾಯ್ತಾರೆ, ಸುಮಾರು 13 ವರ್ಷ ಕಾಯ್ತಾರೆ. ಆ 13 ವರ್ಷದ ನಂತರ ಅವತ್ತು 13 ವರ್ಷದ ಹಿಂದೆ ಕನಸಲ್ಲಿ ಕಂಡ ಆ ಕವಿತೆಯ ಮತ್ತಷ್ಟು ಸಾಲುಗಳು ನೆನಪಿಗೆ ಬರ್ತವೆ. ಅವರು ಆಗೆದ್ದು ಕೂತ್ಕೊಂಡು ಬರೀತಾರೆ, ಕನಸಿನಿಂದ ನನಸಿಗೆ. ಆ ಕವಿತೆ 2 ಸಾಲು ಹೇಳಿದ್ದಾರೆ. ಚಂದ್ರ ಜೇಡ ಬಲೆ ನೆಯ್ಯುತ್ತಿತ್ತು ಬೆಳದಿಂಗಳ ನೂಲಿನಲ್ಲಿ, ಮರಗಳಿಬ್ಬನೆಯಲ್ಲಿ ಇತ್ತು, ಆ ಇಬ್ರಿ ಇತ್ತು ಮರದ ರೆಂಬೆ ಕೊಂಬೆ ಎಲೆಗಳ ಮೇಲೆ ಅಂತ ಆರಂಭ ಆಗ್ತದದು. ಅದರಲ್ಲಿ ಚಂದ್ರ ಕವಿ, ಜೇಡ ಹೃದಯ. ಅಲ್ಲಿ ಆ ಜೇಡ ಬಲೆಯನ್ನು ಕಟ್ತಕ್ಕಂತಹ ಕ್ರಿಯೇಟಿವಿಟಿ ಅದು ಕವಿತೆ. ಅದು ಹೊರಗಡೆ ಬರ್ತಕ್ಕಂತಹ ಸತ್ವ ಏನಿದೆ ಅದು ಕವಿತೆ ಅಂತಾರೆ. ಅಂದರೆ ಈಗ ಸರಳವಾಗಿ ಹೇಳಿದ್ದಾರೆ ನರಸಿಂಹಸ್ವಾಮಿ, KS ನರಸಿಂಹಸ್ವಾಮಿ ಒಂದು ಕಡೆ ಹೇಳ್ತಾರೆ, ಕವನ ಹುಟ್ಟುವ ಸಮಯ ಅಂತಲೇ ಒಂದು ಕವಿತೆ ಬರೀತಾರೆ. ಕವನ ಹುಟ್ಟುವ ಸಮಯ, ಕೋಳಿ ಹೇಗೆ ಮೊಟ್ಟೆ ಇಡುತ್ತೆ, ಆಮೇಲೆ ಹೇಗೆ ಕಾವು ಕೊಡುತ್ತೆ, ಹೇಗೆ ಮೊಟ್ಟೆ ಬಡಿದು ಮರಿ ಬರುತ್ತೆ, ಇದು ಕವನ ಹುಟ್ಟುವ ರೀತಿ. ಕವಿ, ಕವನ ಮತ್ತು ಕವನ ಕಟ್ಟುವ ಹಾಗೂ ಹುಟ್ಟುವ ಕ್ರಿಯೆ, ಈ ಮೂರನ್ನು ಒಳಗೊಂಡಿರುತ್ತೆ. ಇಲ್ಲಿ ಕೋಳಿ ಕವಿ ಆದರೆ ಅವನ ಹೃದಯದಲ್ಲಿರ್ತಕ್ಕಂಥ ಭಾವನೆಗಳು ಮೊಟ್ಟೆ. ಆ ಭಾವನೆಗಳು ಖುದ್ದು ತಲ್ಲಣಗೊಂಡು ಕೊನೆಗೆ ಅವು ಹೊಡೆದು ಈಚೆಗೆ ಬರ್ತಕ್ಕಂಥದ್ದಿದೆಯಲ್ಲ, ಅದು ಮರಿ, ಅದು ಕವಿತೆ. ಅರ್ಥಾತ್ ಭಾವನೆಗಳು ಖುದ್ದು ಅಕ್ಷರ ರೂಪವನ್ನು ಧರಿಸ್ಕೊಂಡು ಬರಬೇಕು. ಆ ದೃಷ್ಟಿಯಿಂದಲೇ ಆಗಲೇ ನಾನು ನರಸಿಂಹಸ್ವಾಮಿಯವರ ಆ ಪದ್ಯವನ್ನು ಉದಾಹರಣೆ ಕೊಟ್ಟಿದ್ದು. ಇನ್ನು ಕುವೆಂಪುರವ್ರು ನೋಡಿ, ಆಗ ಕವಿತೆ ನಮಗೆ ಅರ್ಥ ಆಗಬೇಕು ಅಂದರೆ ಆ ಒಂದು ಅತ್ಯುತ್ತಮವಾದ ಸನ್ನಿವೇಶ ನಿರ್ಮಾಣ ಆಗಬೇಕು. ಆಮೇಲೆ ಆ ಸನ್ನಿವೇಶವನ್ನು ನೋಡಿದ ತಕ್ಷಣ ನಮ್ಮ ಕಣ್ಣೆದುರಿಗೆ ಒಂದು ಚಿತ್ರ ಬರಬೇಕು. ಆ ಚಿತ್ರ ವಾಸ್ತವ, ಸತ್ಯ ಮತ್ತು ನಮ್ಮ ಬದುಕು ಎಲ್ಲವನ್ನೂ ಒಳಗೊಂಡಿರ್ತಕ್ಕಂತಹ ಒಂದು ಪರಿಪೂರ್ಣತೆಯ ಮತ್ತು ಆತ್ಮವಿಕಾಸ ಅಥವಾ ವ್ಯಕ್ತಿತ್ವ ವಿಕಸನದ ಒಂದು ಸತ್ವ ಆಗಿರಬೇಕು. ಅದಕ್ಕೆ ಕುವೆಂಪುರವರು ನಿದ್ರೆ ಬಗ್ಗೆ ಒಂದು ಪದ್ಯ ಬರೀತಾರೆ. ಭಾಗಶಃ ನೋಡಿ, ವಿಚಿತ್ರ ಅಂದರೆ ಇದೆ, ನಾವು ಎಲ್ಲ ಒಂದು ಕಡೆ ಸೈಕಾಲಜಿಯನ್ನು ಪೂರ್ತಿ ಅರ್ಥ ಮಾಡ್ಕೊಳ್ಳಲ್ಲ, ಇನ್ನು ಫಿಲಾಸಫಿ ನಮ್ಮ ತಲೆಗೆ ಹೋಗೋದೇ ಇಲ್ಲ. ಯಾಕೆಂದರೆ ನಮಗೆ ಸಮಯ ಇಲ್ಲ ಅದಕ್ಕೆಲ್ಲ. ನೋಡಿ, ಯಾವ ಕವಿಗೆ ಮನೋವಿಜ್ಞಾನ ಮತ್ತು ತತ್ವಜ್ಞಾನದ ಹಿತಮಿತವಾದ ಮಿಶ್ರಣದ ಪ್ರಜ್ಞೆ ಇರುತ್ತೋ ಅವನು ಒಬ್ಬ ಅತ್ಯುತ್ತಮವಾದ ಸಾಹಿತಿ ಆಗ್ತಾನೆ, ಅತ್ಯುತ್ತಮವಾದ ಕವಿ ಆಗ್ತಾನೆ, ಅತ್ಯುತ್ತಮವಾದ ವಚನಕಾರ ಆಗ್ತಾನೆ. ಅಂತಹ ಮಹೋನ್ನತವಾದ ವ್ಯಕ್ತಿಯಿಂದ ಮಾತ್ರ ಉತ್ತಮವಾದ ವಚನ ಅಥವಾ ಉತ್ತಮವಾದ ಕವನ ಹಾಗೂ ಉತ್ತಮವಾದ ಸಾಹಿತ್ಯ ಸೃಷ್ಟಿಯಾಗಲಿಕ್ಕೆ ಸಾಧ್ಯತೆ ಉಂಟು. ಆತ್ಮ ಸಾಕ್ಷಾತ್ಕಾರ ಅಥವಾ ಆತ್ಮವಿಕಾಸದ ನೆಲೆಗೆ ನಮ್ಮ ಪಥ ಸಾಗಬೇಕು ಅಂತಂದರೆ ನಮಗೆ ಮನೋವಿಜ್ಞಾನ ಮತ್ತು ತತ್ವಜ್ಞಾನ ಇವೆರಡೂ ಸಹ ಬಹುಮುಖ್ಯ. ಇವೆರಡು ಅಂಗಗಳು ಅವಿದ್ದಾಗ ಮಾತ್ರ ಪರಿಪೂರ್ಣವಾದಂತಹ ಸಾಹಿತ್ಯ ಸೃಷ್ಟಿ ಆಗ್ತದೆ. ಸೊ ನೋಡಿ, ನಿದ್ರೆ ಅನ್ನೋ ಈ ಪುಟ್ಟ ಕವಿತೆ, ನಿದ್ದೆ ಅನ್ನೋ ಪುಟ್ಟ ಕವಿತೆ ಎಷ್ಟು ಚೆನ್ನಾಗಿ ನೋಡಿ, ಈ ತತ್ವಜ್ಞಾನ, ಮನೋವಿಜ್ಞಾನ, ನಮ್ಮ ವಾಸ್ತವ ಬದುಕು ಮತ್ತು ನಮ್ಮ ಭ್ರಮೆ ಎಲ್ಲವನ್ನೂ, ಆಮೇಲೆ ಪ್ರಾಸ, ಆಮೇಲೆ ಸನ್ನಿವೇಶ ಮತ್ತು ಅನುಭವ ಗಮ್ಯತೆ ಮತ್ತು ಅನುಭವ ಗಮ್ಯತೆಯನ್ನು ಅನುಭವಿಸಲಾರದ ಅಸಹಾಯಕ ಸ್ಥಿತಿ, ಇವೆಲ್ಲವನ್ನು ಅನಾವರಣಗೊಳಿಸುತ್ತೆ. ಕುವೆಂಪು ಆರಂಭದಲ್ಲಿ ತುಂಬ ಪ್ರಾಸಪ್ರಿಯರು, ಪ್ರಾಸಬದ್ಧವಾಗಿ ಮಾತನಾಡ್ತಾಯಿದ್ರು. ಆ ಕವಿತೆ ಹೇಳಿಬಿಟ್ಟು ಆಮೇಲೆ ಇದನ್ನು ನಾನು ಅನಲೈಸ್ ಮಾಡ್ತೀನಿ.
ಬರೀತಾರೆ ಕುವೆಂಪು, ಸದ್ದೆ ಇಲ್ಲದಿರುಳಿನಲ್ಲೇ ನಿದ್ದೆ ಹೆಣ್ಣು ಬಂದು ನನ್ನ ಮುಗ್ಧ ನೇತ್ರಗಳಿಗೆ ತನ್ನ ಮುದ್ದು ಮುತ್ತು ಕೊಡುವ ಮುನ್ನ ಒಲ್ಮೆದೋರಿ ಕರೆವಳು ನಲ್ಮೆದೋರಿ ಮೆರೆವಳು. ನೋಡಿ, ಒಂದು ಪುಟ್ಟ ಕವಿತೆ, ವಂಡರ್ಫುಲ್ ಪ್ರಾಸ ಇದೆ. ಆಮೇಲೆ ಇದು ಓದ್ತಾ ಓದ್ತಾ ಇರೋ ಒಂದು ಒಳ್ಳೆ ಸನ್ನಿವೇಶ ಬರುತ್ತೆ, ಕೇಳಲಿಕ್ಕೆ ಹಿತವಾಗಿರುತ್ತೆ, ಕಿವಿಗೆ ಒಳ್ಳೆ ಗಾನ ಇದೆ. ಆಮೇಲೆ ಅದನ್ನು ಕೇಳ್ತಾ ಕೇಳ್ತಾನೆ ನಿದ್ದೆನೂ ಮಾಡ್ಬೋದು. ಆದರೆ ಆ ಕವಿತೆಯ ಆಳಕ್ಕೆ ಇಳಿದಾಗ, ನಾನು ಆಗಲೇ ವಚನವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ 5 ಹಂತ ಬೇಕು ಅನ್ನಲ್ಲ, ಇಲ್ಲೂ ಸಹ ಆ ರೀತಿಯ ಅರ್ಥ ವಿಸ್ತಾರತೆಯನ್ನು ಗಳಿಸ್ಕೊಂಡಾಗ ನಮಗೆ ಕುವೆಂಪು ಅರ್ಥ ಆಗ್ತಾರೆ. ನೋಡಿ, ಅಲ್ಲಿ ಹೇಳೋದೇನು, ನಿದ್ರೆಯನ್ನು, ಈಗ ನಿದ್ದೆ ಅಂದಾಕ್ಷಣ ನಾವೆಲ್ಲ ಖುಷಿ ಪಟ್ಬಿಡ್ತೀವಿ, ನಿದ್ದೆ ಮಾಡ್ತಾ ಇದ್ದೇನೆ, ನಿದ್ದೆ ಮಾಡ್ತೀನಿ, ನಿದ್ದೆ ಮಾಡಬೇಕು. ಆದರೆ ನೀವು ಯಾರಾದರೂ ಅಪ್ಪಿತಪ್ಪಿ ನಿದ್ದೆಯನ್ನು ಎಂಜಾಯ್ ಮಾಡಿದ್ದೀರಾ ಅಂತ ಪ್ರಶ್ನೆ ಕೇಳಿದ್ರೆ, ಈ ಜಗತ್ತಲ್ಲಿ ನಾನು ನಿದ್ದೆಯನ್ನು ಸಂತೋಷದಿಂದ ಅನುಭವಿಸಿದ್ದೇನೆ ಅಂತ ಹೇಳ್ತಕ್ಕಂಥ ವ್ಯಕ್ತಿ ಯಾರೂ ಇಲ್ಲ. ಯಾಕೆಂದರೆ ನಾವು ಯಾರೂ ನಮ್ಮ ನಿದ್ದೆಯನ್ನು ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ. ಈಗ ಒಂದು ಮಗು ಚೆನ್ನಾಗಿ ನಿದ್ದೆ ಮಾಡ್ತಾ ಇದೆ ನೋಡಿ ಸಂತೋಷ ಪಡ್ಬೋದು, ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾ ಇದೆ, ಇನ್ನೊಬ್ಬರ ನಿದ್ದೆಯನ್ನು ನಾವು ನೋಡ್ಬೋದು. ಆದರೆ ನಮ್ಮ ನಿದ್ದೆಯನ್ನು ನಾವು ಅನುಭವಿಸೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಿದ್ದೆ ಬಂದ ತಕ್ಷಣವೇ ನಾವೆಲ್ಲ ವಾಸ್ತವವನ್ನು ಮೀರಿ ಭ್ರಮೆಗೆ ಜಾರ್ತೇವೆ. ಅರ್ಥಾತ್ ನಮಗೆ ನಿದ್ದೆ ಬಂತು ಅಂದರೆ ನಮ್ಮ ಪ್ರಜ್ಞೆ ತನ್ನ ಅಸ್ತಿತ್ವ ಕಳ್ಕೊಂಡ್ಬಿಡುತ್ತೆ, ನಾವು ಸಂಪೂರ್ಣವಾಗಿ ನಿರ್ಲಿಪ್ತರಾಗ್ಬಿಡ್ತೀವಿ, ನಮಗೆ ಯಾವುದೇ ಪ್ರಜ್ಞೆ ಇರಲ್ಲ. ನಮ್ಮ ನಿದ್ದೆಯನ್ನು ನಾವು ಸಂತೋಷ ಪಡೋಕ್ಕೆ ಸಾಧ್ಯ ಇಲ್ಲ. ಇನ್ನೊಬ್ಬರ ನಿದ್ದೆಯನ್ನು ನೋಡ್ಬೋದು, ಆದರೆ ನೋಡ್ಬೋದಷ್ಟೇ, ಭ್ರಮೆ ಅಷ್ಟೇ, ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಅದಕ್ಕೆ ಕುವೆಂಪು ನಿದ್ರೆಯನ್ನು ಪ್ರೇಯಸಿ ಅಂತಾರೆ. ಒಳ್ಳೆ ಪ್ರಿಯತಮೆ, ನಿಷ್ಕಲ್ಮಶವಾದವಳು ಅವಳು ಎಷ್ಟು ಚೆನ್ನಾಗಿ ಬರ್ತಾಳೆ ನೋಡಿ. ಸದ್ದೆ ಇಲ್ಲದಿರುಳಿನಲ್ಲೇ, ನೋಡಿ ಆ ಪದ ಟ್ವಿಸ್ಟ್ ಮಾಡಿ, ಸದ್ದೆ ನಿಶ್ಶಬ್ದವಾದ ನೀರವ ರಾತ್ರಿಯಲ್ಲಿ ಒಮ್ಮೆ, ಸದ್ದೆ ಇಲ್ಲದಿರ್ತಕ್ಕಂಥ ರಾತ್ರಿಯಲ್ಲಿ, ಸದ್ದೆ ಇಲ್ಲದಿರುಳಿನಲ್ಲೇ, ಅದನ್ನು ಬಿಡಿಸಿ, ಸದ್ದೆ ಇಲ್ಲದ ಇರುಳುನಲ್ಲೇ, ಇರುಳು ಎನ್ನುವ ರಾತ್ರಿ ಎನ್ನುವ ಈ ನಿದ್ದೆ ಎನ್ನುವ ನಲ್ಲೇ, ಅವಳು ಆತ್ಮೀಯಳು, ಆ ಪ್ರೇಯಸಿ ಸದ್ದೆ ಇಲ್ಲದಿರುಳಿನಲ್ಲೇ ನಿದ್ದೆ ಹೆಣ್ಣು ಬಂದು ನನ್ನ, ಮತ್ತೆ ನಿದ್ದೆಗೆ ಹೆಣ್ಣು, ನಿದ್ದೆ ಹೆಣ್ಣು ಬಂದು ನನ್ನ ಮುಗ್ಧ ನೇತ್ರಗಳಿಗೆ ತನ್ನ. ನಮ್ಮ ಕಣ್ಣು ಎಷ್ಟು ಇನೋಸೆಂಟ್, ಯಾರ ಕಣ್ಣು ಕೆಟ್ಟದ್ದಲ್ಲ ರೀ. ಆಮೇಲೆ ಬರ್ತಾ ನಾವೆಲ್ಲ ಅದಕ್ಕೆ ಆರೋಪಣೆ ಮಾಡ್ಕೊಂಡ್ಬಿಡ್ತೀವಿ. ಹೀಗಾಗಿ ನೋಡಿ, ಸದ್ದೆ ಇಲ್ಲದಿರುಳಿನಲ್ಲೇ ನಿದ್ದೆ ಹೆಣ್ಣು ಬಂದು ನನ್ನ ಮುಗ್ಧ ನೇತ್ರಗಳಿಗೆ ತನ್ನ ಮುದ್ದು ಮುತ್ತು ಕೊಡುವ ಮುನ್ನ. ನೋಡಿ, ಆ ನಿದ್ರೆ ಹೆಣ್ಣು ಬಂದು ಇನ್ನೇನು ನಮ್ಮ ಕಣ್ರೆಪ್ಪೆಗಳಿಗೆ ಒಂದು ಮುತ್ತನ್ನು ಅಮ್ಮ ಮಗು ಕೊಟ್ಟಾಗಿ ಕೊಡಬೇಕು. ಆದರೆ ಕೊಡುವ ಮುನ್ನ, ಕೊಟ್ಟಿದ್ದನ್ನು ಆ ಸ್ಪರ್ಶ ಇಲ್ಲ, ಅನುಭವಿಸೋಕ್ಕಾಗಲ್ಲ. ಕೊಡುವ ಮುನ್ನ ಒಲ್ಮೆದೋರಿ ಕರೆವಳು, ಒಲಮೆಯಿಂದ ಕರೀತಾಳೆ ಬಾ ಅಂತ. ನಲ್ಮೆದೋರಿ ಮೆರೆವಳು, ಬಂದಮೇಲೆ ಅವಳು ಮೆರೀತಾಳೆ, ನಾವು ಸ್ಪಾಟ್ ಆಗಿಬಿಟ್ಟಿರ್ತೀವಿ. ಅರ್ಥಾತ್ ನಾವು ಅದನ್ನು ಅನುಭವಿಸೋದಕ್ಕೆ ಸಾಧ್ಯತೆ ಇಲ್ಲ. ಈ ರೀತಿಯಲ್ಲಿ ಕವಿತೆ ಅಥವಾ ಕವನ ಅಥವಾ ವಚನವನ್ನು ಅರ್ಥ ಮಾಡ್ಕೊಳ್ಬೇಕಾದಾಗ ಒಂದು ಸನ್ನಿವೇಶ ಮತ್ತು ಆ ಸನ್ನಿವೇಶದ ಗಾಂಭೀರ್ಯತೆ, ಒಂದು ಚಿತ್ರಕವಿತ್ವ ಅಂತೀವಿ. ನಾನು ವಚನಗಳಲ್ಲಿ ಚಿತ್ರಕವಿತ್ವ ಅಂತಲೇ ಒಂದು ಉಪನ್ಯಾಸ ಕೊಟ್ಟಿದೆ. ಒಂದು ವಚನವನ್ನು ನೋಡಿದಾಗ ನಮ್ಮ ಕಣ್ಮುಂದೆ ಒಂದು ಚಿತ್ರ ಬಂದ್ಬಿಡುತ್ತೆ. ಆ ಚಿತ್ರದಲ್ಲಿ ಒಂದು ವಸ್ತುಸ್ಥಿತಿ ಮತ್ತು ಆ ವಸ್ತುಸ್ಥಿತಿಯ ಸಾರ್ವಕಾಲಿಕ ಸತ್ಯ ಇವೆಲ್ಲವೂ ಸಹ ಅನಾವರಣಗೊಳ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹಾಗೆ ವಚನ ಅಂದಾಕ್ಷಣ ಮಾತು ಒಂದೇ, ಒಂದೊಂದು ಮಾತಲ್ಲಿ ಎಂತಹ ಸತ್ವ ಇರುತ್ತೆ ಅಂದರೆ, ಕುವೆಂಪು ಒಂದು ಕಡೆ ಹೇಳ್ತಾರೆ, ಈ ಆರ್ಯ ದ್ರಾವಿಡ ಸಂಸ್ಕೃತಿಯ ಸಂಘರ್ಷ 10,000 ವರ್ಷಗಳಿಂದ ಭಾರತವನ್ನು ಕಾಡಿರ್ತಕ್ಕಂಥದ್ದು ಇವತ್ತಿಗೂ ಬಿಟ್ಟಿಲ್ಲ. ಇವತ್ತಿಗೂ ಉತ್ತರ ದಕ್ಷಿಣ ಅಂದರೆ ನಮಗೆ ಗೊತ್ತಲ್ಲ, ನಾರ್ತ್ ಇಂಡಿಯಾ ಸೌತ್ ಇಂಡಿಯಾ ಅದು ಇದ್ದಿದ್ದೆ, ಅದು ಮೊದಲಿಂದಲೂ. ನೋಡಿ, ಅದ್ರ ಬಗ್ಗೆ ಹೇಳ್ತಾ ಒಂದು ಮಾತು ಹೇಳ್ತಾರೆ ಕುವೆಂಪು ತುಂಬ ಚೆನ್ನಾಗಿ. ಏನು ಹೇಳ್ತಾರೆ, ಉತ್ತರದ ಕಾಶಿಯಲ್ಲಿ ಗಂಗೆ ಮಿಂದೈತರಲು ದಕ್ಷಿಣದ ದೇಶಕದು ಕುದುರೆಯ ಹೂದೆ. ಅದ್ಭುತವಾದ ವಚನ, ಒಂದು ಒಳ್ಳೆ ಮಾತು. ಎರಡೇ ಲೈನು. ಉತ್ತರದ ಕಾಶಿ ನದಿ ಇದೆ, ಅಲ್ಲಿ ಕಾಶಿ ಇದೆ, ಅಲ್ಲಿ ಗಂಗಾ ನದಿ ಇದೆ. ಆ ಗಂಗಾ ನದಿ ಒಳಗೆ ನೀನೇನಾದ್ರು ಮುಳುಗ್ಬಿಟ್ಟು ಈ ದಕ್ಷಿಣ ದೇಶ, ಅರ್ಥಾತ್ ದಕ್ಷಿಣ ದೇಶ ಅಂದರೆ ಕರ್ನಾಟಕಕ್ಕೆ ಎಷ್ಟೊಂದು ಹೆಸರುಗಳಿದ್ದಾವೆ ಅಂತ ಯಾರಿಗೂ ಗೊತ್ತಿಲ್ಲ. ಕರ್ನಾಟಕ ಅಂದರೆ ಕನ್ನಡ ನಾಡು, ಕರ್ನಾಡು, ಕಮ್ಮೆತ್ತಿನ ನಾಡು, ಚಿಮ್ಮೆತ್ತಿನ ನಾಡು, ಆಮೇಲೆ ದಕ್ಷಿಣ ದೇಶ, ಬನವಾಸಿ ದೇಶ, ಪುಲಿಗೆರೆ ನಾಡು, ಈ ಎಲ್ಲ ಹೆಸರುಗಳು. ಆಮೇಲೆ ಕುಂತಳ, ಮಹಿಷಮಂಡಳ, ಇವೆಲ್ಲವೂ ಕರ್ನಾಟಕಕ್ಕೆ ಇರ್ತಕ್ಕಂಥ ಬೇರೆ ಬೇರೆ ಹೆಸರುಗಳು. ನೋಡಿ, ಅಲ್ಲಿ ದಕ್ಷಿಣ ದೇಶ ಅಂತಾರೆ. ಉತ್ತರದ ಕಾಶಿಯಲ್ಲಿ ಕತ್ತೆಮಿಂದೈತರಲು ದಕ್ಷಿಣದ ದೇಶ ಕದು ಕುದುರೆಯ ಹುದೆ. ಉತ್ತರದ ಕಾಶಿ ಹತ್ರ ಗಂಗಾ ನದಿ ಒಳಗೆ ಒಂದು ಕತ್ತೆ ಮುಳುಗಾಕ್ಬಿಟ್ಟು ಈ ದಕ್ಷಿಣ ದೇಶಕ್ಕೆ ಬಂದ್ಬಿಟ್ಟು ಅದನ್ನು ಕುದುರೆ ಆಗುತ್ತೇನೋ. ಯಾಕೆಂದರೆ ಈ ಕುದುರೆನೇ ಈ ದಕ್ಷಿಣ ದೇಶ, ಈ ಕರ್ನಾಟಕ, ಈ ವಚನ ಪರಂಪರೆ, ಈ ನಮ್ಮ ಕವನ, ಈ ನಮ್ಮ ಸಾಹಿತ್ಯ, ಈ ನಮ್ಮ ಸಂಸ್ಕೃತಿ, ಜಗತ್ತಿಗೆ ಸಿಂಧು ನಾಗರಿಕತೆಯನ್ನು ಕೊಟ್ಟಂತಹ ದ್ರಾವಿಡ ಪರಂಪರೆ ಈ ದಕ್ಷಿಣ ದೇಶದ್ದು. ಈ ಕುದುರೆ ಮುಂದೆ ನೀನು ಎಷ್ಟೇ ಗಂಗಾ ನದಿಯಲ್ಲಿ ಮುಳುಗಾಕಿದ್ರೂ
ಆ ಕತ್ತೆ ಇಲ್ಲಿ ಕುದುರೆ ಆಗಲ್ಲ. ಈ ರೀತಿಯ ವೈಚಾರಿಕ ಪ್ರಜ್ಞೆಯನ್ನು ನೇರವಾಗಿ ಕವನಗಳ ಮೂಲಕವಾಗಿ ಪ್ರತಿಪಾದಿಸ್ತಕ್ಕಂತಹ ಆಧುನಿಕ ಸಾಹಿತ್ಯ ಹಾಗೂ ಪ್ರಾಚೀನತಮ ವಚನ ಸಾಹಿತ್ಯ ಸರ್ವಶ್ರೇಷ್ಠ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನಾನು 2 ಮಾತುಗಳನ್ನು ಆಡಲಿಕ್ಕೆ, ಒಂದು ವಿಶೇಷ ಹೊಸ ಸಬ್ಜೆಕ್ಟು, ಸ್ವಲ್ಪ ಆ ಕಡೆ ಈ ಕಡೆ ಆಗಿರಬಹುದು. ಯಾಕೆಂದರೆ ಎಲ್ಲೂ ಸಹ ವಚನ ಸಾಹಿತ್ಯದ ಮೇಲೆ ಮಾತಾಡ್ತಾರೆ, ಇಲ್ಲ ಸಾಹಿತ್ಯ ಅಥವಾ ಕವನಗಳ ಮೇಲೆ ಮಾತಾಡ್ತಾರೆ. ಎರಡನ್ನೂ ಒಂದು ಕಡೆ ತಂದು ಎರಡರಲ್ಲೂ ಇರತಕ್ಕಂತಹ ಒಂದು ವೈರುಧ್ಯಗಳನ್ನು ಮರೆಮಾಚ್ತಾ ಸತ್ಯಾನ್ವೇಷಣೆಯ ಮಾರ್ಗದಲ್ಲಿ ಒಂದೇ ದಿಟ್ಟ ಗುರಿಯನ್ನು ತಲುಪೋದು ಹೇಗೆ ಅಂತಕ್ಕಂಥ ಮಾತುಗಳನ್ನು ನನ್ನಿಂದ ಆಡಿಸಿದಂತಹ ಮತ್ತು ನನಗಿಂತಹ ಅವಕಾಶ ಮಾಡಿಕೊಟ್ಟಂತಹ ನನ್ನ ಆತ್ಮೀಯರಂತಹ ಅರವಿಂದಣ್ಣ ಜತ್ತಿಯವರಿಗೆ ಹಾಗೂ ಬೇಲಿಮಠದ ಶ್ರೀಗಳಿಗೆ ನಾನು ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಎಲ್ರಿಗೂ ಶರಣಾರ್ಥಿ. ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದಲ್ಲಿ ಅನುಭವವನ್ನು ನೀಡಿದಂತಹ ಪ್ರೊಫೆಸರ್ ಸಾಸುಲು ವಿಶ್ವನಾಥ್ ಇವರಿಗೆ ಬಸವ ಸಮಿತಿ ಹಾಗೂ ಎಲ್ಲ ಆನ್ಲೈನ್ ವೀಕ್ಷಕರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು. ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಬೇಲಿಮಠ ಗುರುಗಳು, ಅಧ್ಯಕ್ಷರಾದಂತಹ ಅರವಿಂದ್ ಜತ್ತಿ ಅಣ್ಣನವರಿಗೂ ಹಾಗೂ ಎಲ್ಲ ಆನ್ಲೈನ್ ವೀಕ್ಷಕರಿಗೂ ಹೃತ್ಪೂರ್ವಕವಾದ ವಂದನೆಗಳು. ಏಪ್ರಿಲ್ ಮಾಹೆಯ ಆನ್ಲೈನ್ ಅರಿವಿನ ಮನೆಯ ಕಾರ್ಯಕ್ರಮದ ಪಟ್ಟಿಗಳು ಈ ರೀತಿಯಾಗಿದೆ. 3-4-2021 ಡಾಕ್ಟರ್ ವೀಣಾ ಹೆಚ್ ಹೂಗಾರ್ ಇವರಿಂದ ಬಸವ ಪಥಿಕರ ಮಾಲಿಕೆ 7 ಅರಟಾಳ್ ರುದ್ರಗೌಡರು. 4-4-2021 ಶ್ರೀ ಗಿರಿರಾಜ್ ಹೊಸಮನಿ ಇವರಿಂದ ಸಜ್ಜಲಗುಡ್ಡದ ಶರಣಮ್ಮನವರ ಜೀವನ ದರ್ಶನ. ಏಪ್ರಿಲ್ 5 ಶ್ರೀ ಅರವಿಂದ್ ಅಣ್ಣನವರ ವಚನಾಧಾರಿತ ವ್ಯಕ್ತಿತ್ವ ವಿಕಸನ. ಈ ಕಾರ್ಯಕ್ರಮಗಳು ಇರುತ್ತವೆ. ಕಾರ್ಯಕ್ರಮವನ್ನು ಮಂಗಳದೊಂದಿಗೆ ಸಂಪೂರ್ಣಗೊಳಿಸುತ್ತಿದ್ದೇವೆ. ಶರಣಾರ್ಥಿಗಳು.
ಸಂಗಯ್ಯ ನೀವೇ ಬಸವಯ್ಯ ಎನಗೆ ಪ್ರಭೆಯ ಮೂರುತಿ ನೀವೇ ನೀವೇ ಎನಗೆ ಸಂಗಯ್ಯ ನೀವೇ ಬಸವಯ್ಯ